ತತ್ಸತ್. ಎಲ್ಲರಿಗೆ ನಮಸ್ಕಾರ. ಮಹಾಭಾರತ ಪಾತ್ರಗಳ ಪರಿಚಯದ ಈ ಉಪನ್ಯಾಸ ಮಾಲಿಕೆಯ 3ನೇ ದಿವಸಕ್ಕೆ ಬಂದಿದ್ದೇವೆ. ಇನ್ನು ಇದು ಮೊದಲನೇ ಕಂತು. ಮೊದಲಿಗೆ ಮಹಾಭಾರತದ ಈ ಪಾತ್ರ ನಿರ್ಮಾಣ ಕೌಶಲದ ಬಗೆಗೆ ಕೆಲವು ಮಾತುಗಳನ್ನಾಡಿ ನಿನ್ನೆ ಕೃಷ್ಣ ದ್ವೈಪಾಯನರನ್ನು ಪರಿಚಯ ಮಾಡಿಕೊಂಡದ್ದಾಯಿತು. ಈಗ ಮಹಾಭಾರತದ ಮತ್ತೊಂದು ಮುಖ್ಯ ಪ್ರಕೃತಿಯಾದ ಮಹಾಭಾರತ ದೃಶ್ಯಕಾವ್ಯದ ಭೂಮಿಕೆಯಾದ ಮಹಾಭಾರತ ಅನ್ನುವ ಜೀವನದ ಪಾತ್ರವಾದ ಭೀಷ್ಮ ದೇವವ್ರತನ ಕುರಿತು ನೋಡೋಣ. ಮೊದಲಿಗೆ ಮಹಾಭಾರತದ ಒಂದು ಪ್ರಶಂಸೆಯನ್ನು ದಂಡಿ ತನ್ನ ಅವಂತಿ ಸುಂದರಿ ಕಥಾದಲ್ಲಿ ಮಾಡ್ತಾನೆ. ಮರ್ತ್ಯಯಂತ್ರೇಷು ಚೈತನ್ಯಂ ಮಹಾಭಾರತ ವಿದ್ಯೆಯ ಅರ್ಪಯಾಮಾಸ ತತ್ಪೂರ್ವಂ ಯಸ್ತಸ್ಮೈ ಮುನಯೇ ನಮಃ ಅಂತ ಭಗವಾನ್ ವೇದವ್ಯಾಸರಿಗೆ ಹೇಳ್ತಾನೆ. ಮನುಷ್ಯ ಅನ್ನುವ ಯಂತ್ರದಲ್ಲಿ ಚೈತನ್ಯವನ್ನು ತನ್ನ ಮಹಾಭಾರತ ಅನ್ನುವ ವಿದ್ಯೆಯಿಂದ ತುಂಬಿಕೊಟ್ಟಂಥ ಅಪೂರ್ವ ಮಹರ್ಷಿ ಅವರಿಗೆ ವ್ಯಾಸರಿಗೆ ನಮಸ್ಕಾರ ಅಂತ. ಬಹಳ ಒಳ್ಳೆಯ ಮಾತು. ಯಾಕೆಂದರೆ ಶ್ಲೋಕಂ ವಾಪ್ಯನುಗೃಹೀತ ತಥಾ ಶ್ಲೋಕಾರ್ಧಮೇವ ಪಾದಂ ವಾಪಿ ಪಠ್ಯನ್ ನಿತ್ಯಂ ನ ಚ ನಿರ್ಭಾರತಂ ಭವೇತ್ ಅನ್ನುವ ಮಾತು ಮಹಾಭಾರತದಲ್ಲಿ ಬರುತ್ತೆ. ಶ್ಲೋಕವನ್ನಾದರೂ ಓದಬೇಕು, ಅರ್ಧ ಶ್ಲೋಕವನ್ನಾದರೂ ಓದಬೇಕು, ಅಥವಾ ಒಂದು ಕಾಲು ಭಾಗದ ಶ್ಲೋಕ 8 ಅಕ್ಷರವಾದರೂ ಓದಬೇಕು. ಒಂದು ದಿನ ಮಹಾಭಾರತ ಇಲ್ಲ ಅಂತ ಆಗಬಾರ್ದು ಬದುಕಿನಲ್ಲಿ. ನಚ ನಿರ್ಭಾರತಂ ಭವೇತ್, ದಿನ ಮಹಾಭಾರತ ಇಲ್ಲದೆ ಕಳೆಯಬಾರ್ದು ಅಂತ. ಭಾರತೀಯರು ಆ ವಿಷಯದಲ್ಲಿ ಬಹಳ ಜನ ಪುಣ್ಯಾತ್ಮರು ಒಂದಲ್ಲ ಒಂದು ಬಗೆಯಲ್ಲಿ ಮಹಾಭಾರತವನ್ನು ನೆನೆಸಿಕೊಳ್ತಾನೆ ಇರ್ತಾರೆ. ಆ ಮಹಾಭಾರತದ ಮಹನೀಯತೆಯನ್ನು ಮತ್ತೆ ಮತ್ತೆ ಅಂತರಂಗಕ್ಕೆ ತಂದುಕೊಳ್ತಾ ಇರ್ತಾರೆ. ಆ ಬಗೆಗೆ ಸುಕ್ತನ್ಕರ್ ಅವರು ಬಹಳ ಚೆನ್ನಾಗಿ ಹೇಳ್ತಾರೆ. ದಿ ಫೈನೆಸ್ಟ್ ಕ್ವಾಲಿಟಿ ಆಫ್ ದಿಸ್ ಎಪಿಕ್ ಈಸ್ ಇಟ್ ನೆವರ್ ಮೇಕ್ಸ್ ಲೈಫ್ ಎ ಸಿಂಪಲ್ ಥಿಂಗ್ ಅಂತ. ಇಟ್ ನೆವರ್ ಸೀಸ್ ಇನ್ ಎ ಸ್ಟ್ರೈಟ್ ಫಾರ್ವರ್ಡ್ ವೇ. ಭಾಳ ಸರಳವಾಗಿ ಬದುಕನ್ನು, ಅಂದರೆ ಬದುಕು ಸರಳ ಆಗಬೇಕು, ಆದರೆ ಬದುಕಿನ ಸರಳೀಕರಣ ಆಗಬಾರ್ದು. ಒನ್ ಶುಡ್ ನಾಟ್ ಸಿಂಪ್ಲಿಫೈ ಲೈಫ್, ಒನ್ ಶುಡ್ ಲೀಡ್ ಎ ಸಿಂಪಲ್ ಲೈಫ್. ಸರಳವಾದ ಬದುಕಬೇಕು, ಆದರೆ ಸರಳೀಕರಣ ಮಾಡೋದಿದೆಯಲ್ಲ, ಓರೆ ಕೋರೆ ಡೊಂಕುಗಳನ್ನೆಲ್ಲ ತಟ್ಟಿ ಕೂಡಿಸ್ತೀನಿ ಅಂತ. ಹಾಗೆ ತಟ್ಟಿದರೆ ಗಿಟ್ಟುವಂಥದ್ದಲ್ಲ. ಬದುಕಿನ ಸಂಕೀರ್ಣತೆ ಪಶ್ಚಿಮ ಘಟ್ಟಗಳ ಹಾಗೆ, ಹಿಮಾಲಯ ಶ್ರೇಣಿಯ ಹಾಗೆ. ಅಷ್ಟು ಮಾತ್ರವಲ್ಲದೆ ಇಡೀ ಭೂಮಂಡಲದ ಸಮುದ್ರ ವೇಲೆ ಇದ್ದಂತೆ. ಅಂದರೆ ನಮಗೆ ಗೊತ್ತಾಗುತ್ತದೆ ಈ ಸಮುದ್ರ ವೇಲೆ, ಸಮುದ್ರ ದಡ ಎಷ್ಟು ಅಂಕುಡೊಂಕುಗಳಿಂದ ಕೂಡಿದೆ. ಆ ರೀತಿ ಇರುವಂಥದ್ದು. ಅಲ್ಲಿ ಬರುವ ಒಂದು ಮುಖ್ಯವಾದ ವ್ಯಕ್ತಿ ಭೀಷ್ಮ. ಮಹಾಭಾರತದ ಅಪೂರ್ವವಾದ ಪಾತ್ರ. ಇವನದು ಎಷ್ಟು ಕರ್ಮನಿಷ್ಠುರತೆ ಅಂತಂದರೆ ಮೂಲದಲ್ಲಿ ಇಲ್ಲ, ಆದರೆ ಕ್ಷೇಮೇಂದ್ರನ ಚಾರುಚರ್ಯಾದಿ ಗ್ರಂಥಗಳಿಂದ ಬೇಕಾದಷ್ಟು ಕಡೆಗೆ ಗೋಚರವಾಗುವುದು. ಇವನು ವ್ರತಿಷ್ಠ, ಬಹಳ ಮುಖ್ಯವಾದದ್ದು. ಇವನು ಶಪಥ, ವ್ರತ, ಅಧ್ಯಯನ ಇತ್ಯಾದಿಗಳೆಲ್ಲ ಒಂದು ರೀತಿ ಪರ್ಫೆಕ್ಷನ್ ಅನ್ನುವುದನ್ನು ತಂದುಕೊಂಡು ಹೋಗೋದಕ್ಕೆ ಮಾಡುವ ಪ್ರಯತ್ನದ್ದು. ಅದು ಯಾವ ಬಗೆಯಾದದ್ದು ಅಂದರೆ, ಒಮ್ಮೆ ಶ್ರಾದ್ದ ಮಾಡ್ತಾ ಇದ್ದನಂತೆ ತಂದೆ ಶಂತನುವಿಗೆ. ಆಗ ಶಂತನುವೇ ಸಾಕ್ಷಾತ್ತಾಗಿ ಬಂದು ಪಿಂಡ ಪ್ರದಾನದ ಕಾಲದಲ್ಲಿ ಕೈಯನ್ನು ಚಾಚಿದನಂತೆ. ಆಗ ಇವನು ಅದನ್ನು ಕೇವಲ ದರ್ಭಾಸ್ತರಣದ ಮೇಲೆ ಇಡಬೇಕು ಅನ್ನುವ ವಿಧಿಗನುಸಾರವಾಗಿ ದರ್ಭೆಗಳ ಮೇಲೆ ಇಟ್ಟನೇ ಹೊರತು ತಂದೆ ಕೈ ಕೊಡಲಿಲ್ಲ ಅಂತ. ಇದನ್ನು ಮೆಚ್ಚಬೇಕೋ, ತೆಗಳಬೇಕೋ, ಹೊಗಳಬೇಕೋ, ಬೊಗಳಬೇಕೋ ಗೊತ್ತಾಗೋದಿಲ್ಲ. ಅಂದರೆ ಅದು ಕ್ರಮ, ಅದು ಶಿಸ್ತು, ಅದು ವ್ಯವಸ್ಥೆ. ಪರ್ಫೆಕ್ಷನ್. ಪರಿಪೂರ್ಣವಾದ ವ್ಯಕ್ತಿಯನ್ನು ನೋಡಿದ್ರೆ ನಾವು ಸ್ಮಶಾನದ ಚಟ್ಟದ ಮೇಲೆ ಕಾಣ್ತೀವಿ, ಅಥವಾ ಅವರ ಸಿಮಿಟರಿಗಳಲ್ಲಿರ್ತಕ್ಕಂಥ ಕಾಫಿನ್ಗಳಲ್ಲಿ ಕಾಣ್ತೀವಿ ಅಷ್ಟೇ. ಇನ್ಯಾರಲ್ಲಿಯೂ ಕಾಣೋಕ್ಕೆ ಸಾಧ್ಯ ಇಲ್ಲ. ಭೀಷ್ಮ ಈ ತರಹ ಡೆಡ್ ಪರ್ಫೆಕ್ಷನನ್ನು ನೋಡೋದಕ್ಕೆ ತುಂಬ ಪ್ರಯತ್ನ ಪಟ್ಟ ಅಂತ ಅನ್ನಿಸಿಬಿಡ್ತದೆ. ಆ ಕಾರಣದಿಂದಲೇ ಜೀವಂತಿಕೆ ಇರುವ ಅಪೂರ್ಣತೆಯಲ್ಲಿಯೂ ಒಂದು ಸ್ವಾರಸ್ಯ ಉಂಟು. ನಿರ್ಜೀವವಾದ ಪೂರ್ಣತೆ ಅದು ಯಾವ ರೀತಿಯಾದಲ್ಲೂ ಪ್ರಯೋಜನಕ್ಕೆ ಬರೋದಿಲ್ಲ. ದೊಡ್ಡವನು, ವ್ಯಕ್ತಿಯ ಮಾತ್ರಕ್ಕೆ ತುಂಬ ದೊಡ್ಡವನು, ಆದರೆ ಮಿಕ್ಕವರ ಪಾಲಿಗೆ ಭಯಂಕರ. ಅದು ಒಳ್ಳೆಯವರ ಪಾಲಿಗೆ ಯಮಭಯಂಕರವಾದಂಥದ್ದು ಈ ಪಾತ್ರ. ನಮ್ಮ ನಿತ್ಯ ಜೀವನದಲ್ಲಿ ಬದುಕಿನಲ್ಲಿ ಕಾಣ್ತಾ ಇರ್ತೀವಿ. ಅವರನ್ನು ಬೆರಳೆತ್ತಿ ತೋರ್ಸೋಕ್ಕಾಗೋಲ್ಲ. ಬಟ್ಟೆಯಲ್ಲಿ ಬಿಳುಪು, ಆಲೋಚನೆಯಲ್ಲಿ ಬಿಳುಪು, ಮಾತಿನಲ್ಲಿ ಬಿಳುಪು, ಮೈಯೆಲ್ಲ ಹೊಳಪು. ಆದರೆ ಮಾತ್ರ ನಮ್ಮ ಜೊತೆಗೆ ಅವರ ವರ್ತನೆ ಕೊಳಕು 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 ಆಗಿರುತ್ತದೆ. ಅಂದರೆ ಅವರಿಗೆ ಯಾವುದು ಯುಕ್ತ ಯಾವುದು ಅಯುಕ್ತ ಅನ್ನುವುದನ್ನು ಪರಮಾರ್ಥದಲ್ಲಿ ಗ್ರಹಿಸುವುದೇ ಇಲ್ಲ. ಕಠೋರವಾಗಿ ಮಾಡ್ತಾರೆ. ಈ ಮಡಿವಂತಿಕೆಯ ಎಲ್ಲ ಸುಗುಣ ದುರ್ಗುಣಗಳಿಗೆ ಸಾಕಾರವಾಗಿ ಕಾಣಿಸ್ತಾನೆ ಭೀಷ್ಮ.
ರೂಪ ಮಾತ್ರ ನಿಷ್ಠೆ, ಸ್ವರೂಪದ್ದಲ್ಲ. ಅದನ್ನು ನಾವು ಮತ್ತೆ ಮತ್ತೆ ಕಾಣ್ತೀವಿ. ನಮ್ಮಲ್ಲಿ ಶಾಸ್ತ್ರ ಅಂತ ಹೇಳೋದಕ್ಕೆ ಎಲ್ಲ ನಿಂದ್ಯಾರ್ಥ ಬಳಸ್ಬೋದಿದ್ದರೆ ಅದಕ್ಕೆ ಸಾಕಾರವಾಗಿ ಭೀಷ್ಮ ಕಾಣಿಸ್ಕೊಳ್ತಾನೆ. ನಮ್ಮ ಈ ಒಂದು ದೇಶದ ಆಗುಹೋಗುಗಳನ್ನು ನಿರ್ಧಾರ ಮಾಡೋದ್ರೊಳಗೆ ಭಯಾನಕ ಪಾತ್ರ ವಹಿಸಿದ ಗಾಂಧಿಗೆ ಸಂವಾದಿ ಅಂತ ಹೇಳ್ಬೋದು. ಎಲ್ಲ ರೀತಿಯಲ್ಲಿಯೂ ಭೀಷ್ಮ ಇಸ್ ಎ ಸೈಂಟ್, ಆ್ಯಂಡ್ ಸಚ್ ಸೈಂಟ್ಸ್ ಆರ್ ವೆರಿ ಡೇಂಜರಸ್ ಟು ಎನಿ ಕಮ್ಯುನಿಟಿ ಅಟ್ ಎನಿ ಟೈಮ್ ಅಟ್ ಎನಿ ಪ್ಲೇಸ್. ಇದನ್ನು ಮಾತ್ರ ನಾವು ಕಾಣ್ತೀವಿ. ಯಾವುದೇ ಮಾನವೀಯ ಭಾವಗಳಿಗೆ ಶಾಸ್ತ್ರಕ್ಕಿಂತ ಹೆಚ್ಚಿನ ಬೆಲೆ ಕೊಡಲಾರ. ಆದರೆ ಶಾಸ್ತ್ರಕ್ಕಿಂತ ಹೆಚ್ಚಿನ ಬೆಲೆ ಆ ಭಾವನೆಗಳಿಗಿದೆ ಅನ್ನೋದಕ್ಕೆ ಅವನ ತೊಳಲಾಟವೇ ಸಾಕ್ಷಿ. ಅಂತರ್ವಾಣಿಯಂತೆ ನಡ್ಕೊಳ್ಳಲ್ಲ, ಆದರೆ ತಾನು ಅಂತರ್ವಾಣಿಯಂತೆ ನಡ್ಕೊಳ್ತೀನಿ ಅಂತ ಹೇಳೋದಕ್ಕೆ ಹೋಗ್ತಾನೆ. ಅನುಭವ ದಾರಿದ್ರ್ಯಕ್ಕೆ ತುಂಬ ದೊಡ್ಡ ಉದಾಹರಣೆ. ನ ಕೇವಲಂ ಧರ್ಮ ಜಿಜ್ಞಾಸಾಯಾಮಿವ ಶ್ರುತ್ಯಾದಯ ಪ್ರಮಾಣಂ ಅಂತ ಶಂಕರರು ಹೇಳ್ತಾರೆ. ಶ್ರುತಿ ಮೊದಲಾದವು ಧರ್ಮ ಜಿಜ್ಞಾಸೆಯಲ್ಲಿ ಹೇಗೋ ಹಾಗೆ ಈ ಒಂದು ಬ್ರಹ್ಮ ಜಿಜ್ಞಾಸೆಯಲ್ಲಿ ಅವು ಮುಖ್ಯವಾಗೋಲ್ಲ, ಅನುಭವಕ್ಕೆ ಎಲ್ಲೆಲ್ಲದ ಪ್ರಾಮಾಣ್ಯ ಬರುತ್ತದೆ ಅಂತ. ಅನುಭವ ಪ್ರಾಮಾಣ್ಯಕ್ಕೆ ವಿರೋಧವಾಗಿ ಹೋಗೋದರಿಂದ ಏನಂದರೆ ತಾನು ಅಚ್ಚುಕಟ್ಟಾಗಿ ನಿಲ್ಲಬೇಕು. ಐಡಿಯಲಿಸಮ್ ಅಂತನ್ನುವುದರ ಭ್ರಮೆ, ಅದು ರೊಮ್ಯಾಂಟಿಸಿಸಮ್. ರೊಮ್ಯಾಂಟಿಸಿಸಮ್ ಏನಂದರೆ ತನ್ನದು ಆದರ್ಶ ಅಂತ ಭಾವಿಸಿಕೊಳ್ಳೋದು. ನನ್ನ ತುಂಬ ಪ್ರಿಯ ಮಿತ್ರರಾದಂಥ ಮಂಟ ಪ್ರಭಾಕರ್ ಉಪಾಧ್ಯಾಯರು ಇಲ್ಲೇ ಇದ್ದಾರೆ. ಅವರೊಬ್ಬ ಕಲಾವಿದರ ಬಗ್ಗೆ ಹೇಳಿದರು. ಅವರು ತಾನು ಒಳ್ಳೆ ಕಲೆಯನ್ನು ಮಾಡ್ತೀನಿ ಅನ್ನೋದನ್ನು ಅಂದುಕೊಳ್ಳೋದ್ರೊಳಗೆ ಅವರು ಎಷ್ಟು ಪ್ರಾಮಾಣಿಕರಾಗಿದ್ದಾರೋ ಆ ಕಲೆಯನ್ನು ಮಾಡೋದ್ರೊಳಗೆ ಅಷ್ಟಲ್ಲ ಅಂತ. ಹೀ ಲವ್ಸ್ ದಿ ಆರ್ಟ್, ನಾಟ್ ಹೀ ಲವ್ಸ್ ಆರ್ ಶೀ ಲವ್ಸ್. ಕಲೆಯನ್ನು ನಾವು ಪ್ರೀತಿಸ್ತೀವಿ ಅನ್ನೋ ಭಾವವನ್ನು ಪ್ರೀತಿಸುವುದು. ಒಬ್ಬ ವ್ಯಕ್ತಿಯನ್ನು ಪ್ರೀತಿಸಬೇಕೇ ಹೊರತು ಪ್ರೀತಿಯ ಭಾವನೆಯನ್ನು ಪ್ರೀತಿಸೋದ್ರಿಂದ ಏನೂ ಪ್ರಯೋಜನ ಬರೋದಿಲ್ಲ. ಅದು ಕಾಶಿಗೆ ಹೋಗಬೇಕು ಅಂತ ಪ್ರಯಾಣಕ್ಕೆ ನಾವು ಸನ್ನಾಹ ಮಾಡಿಕೊಂಡು ಅಲ್ಲಿ ಹೋಗಿ ಬರುವ ಆ ಸ್ವಾರಸ್ಯಕ್ಕೆ ಬದಲಾಗಿ ಕಾಶಿಗೆ ಹೋಗ್ತೀವಿ ಅಂತ ಆ ದವಡೆಯಿಂದ ಈ ದವಡೆವರೆಗೂ ಕಾಶಿಯನ್ನು ಹಾಕಿ ಜಗೀತಾ ಇರತಕ್ಕಂಥದ್ದು, ಮ್ಯಾಪ್ನಲ್ಲಿ, ಇಂಟರ್ನೆಟ್ಟಲ್ಲಿ, ವೆಬ್ಸೈಟಲ್ಲಿ ಕಾಶಿನ ನೋಡಿ ಹಿಂದೆ ಮುಂದೆ ನೆಕ್ತಾ ಇರತಕ್ಕಂಥದ್ದು ಯಾವುದೂ ಪ್ರಯೋಜನವಲ್ಲ. ಸಕ್ಕರೆಯ ಬಗ್ಗೆ ಪರಿಪೂರ್ಣ ಜ್ಞಾನ ಬೇಕು ಅಂತ ಸಕ್ಕರೆಯ ಫ್ಯಾಕ್ಟ್ರಿಗಳಿಗೆಲ್ಲ ಹೋಗಿ ನೋಡ್ತಕ್ಕಂಥದ್ದು, ಸಕ್ಕರೆಯ ಮೇಲಿನ ಪುಸ್ತಕಗಳನ್ನೆಲ್ಲ ಆಮೂಲಾಗ್ರವಾಗಿ ಮೂಲಚೂಲವಾಗಿ ಪಾರಾಯಣ ಮಾಡೋದು, ಒಂದು ಕಾಳು ಸಕ್ಕರೆಯನ್ನು ಬಾಯಿಗೆ ಹಾಕ್ಕೊಳ್ಳದೆ ಇರೋದು. ಇದು ಈ ರೀತಿಯಾಗಿ ಆಗುತ್ತದೆ. ನಮ್ಮ ಜನತೆಗೆ ಭೀಷ್ಮಾಚಾರ್ಯ ಅಂತ ಅಂದರೆ ಒಂದು ರೀತಿ ಸನ್ನಿ ಶುರು ಆಗಿಬಿಡುತ್ತೆ, ಒಂದು ರೀತಿ ಹುಚ್ಚಿಡಿಯುತ್ತೆ ಅಂತ ಅನ್ನಬೇಕು. ಯಾಕೆಂದರೆ ನಮ್ಮ ಜನಕ್ಕೂ ತುಂಬ ಜನಕ್ಕೆ ಆಕಾರದ ಬಗ್ಗೆ ತುಂಬ ಮೋಹ. ಜೋರಾಗಿ ಆಚಾರ ನಿಷ್ಠತೆ ಅನ್ನೋದನ್ನು ಕಂಡುಕೊಂಡು ಬಿಟ್ಟರೆ ಅದರೊಳಗೆ ಎಲ್ಲೆಲ್ಲದ ಪಾರಮ್ಯ ಅಂತ, ಅದು ಯಾವುದಕ್ಕೆ ಬಂತು ಅಂತ ಅನ್ನೋದನ್ನು ನೋಡಬೇಕು. ಆ ಅರ್ಥದಲ್ಲಿ ನೋಡಿದಾಗ ಆಚಾರ್ಯತ್ವ ಯಾತಕ್ಕಾಗಿ? ಆಚಿನೋತಿ ಚ ಶಾಸ್ತ್ರಾಣಿ ಆಚಾರ್ಯ ಸ್ಥಾಪಯತ್ಯಪಿ ಸ್ವಯಂ ಆಚರತೀತ್ಯೇವ ತೇನ ಚ ಆಚಾರ್ಯ ಉಚ್ಯತೆ ಅಂತ ಬೋಧಾಯನಾದಿ ಸೂತ್ರಗಳು ಹೇಳುತ್ತವೆ. ತಾನು ಆಚರಿಸಿ ಎಲ್ಲ ಕಡೆಯಲ್ಲಿಯೂ ಜ್ಞಾನವನ್ನು ಸಂಪಾದಿಸಿ ಅದನ್ನು ಅನುಷ್ಠಾನ ಮಾರ್ಗದಲ್ಲಿ ವ್ಯವಸ್ಥೆ ಮಾಡಿ ಪ್ರಚುರಪಡಿಸಬೇಕು ಅಂತ. ಭೀಷ್ಮ ಆಚಿನೋತಿ, ಆಚರತಿ. ಆಚಾರ್ಯ ಸ್ಥಾಪಯತಿ ಅದು ಇಲ್ಲ. ತಾನು ಸಾಚ ಆಗಿದ್ದಾನೆ, ತಾನು ಎಲ್ಲ ಕಡೆ ವಿದ್ಯೆಯನ್ನು ಸಂಪಾದಿಸಿಕೊಂಡಿದ್ದಾನೆ ಅನ್ನೋದನ್ನು ಒಂದು ಮಟ್ಟಿಗೆ ಒಪ್ಕೊಳ್ಳೋಣ. ವಿದ್ಯೆ ಸಂಪಾದಿಸಿದ್ದಂತೂ ಹೌದು, ಒಂದು ಮಟ್ಟಿಗೆ ಆಚರಣೆ ಮಾಡೋದು ಹೌದು. ಆದರೆ ಇನ್ನೊಬ್ಬರೂ ಅದನ್ನು ಅನುಷ್ಠಾನ ಮಾಡುವಂತೆ ಮಾಡಬೇಕು ಅನ್ನುವ ಅಧಿಕೃತ ಸ್ಥಾನದಲ್ಲಿ ಇದ್ದಾಗಲೂ ಮಾಡಿಸದೇ ಇದ್ದಾಗ, ವೆನ್ ಗುಡ್ ಪೀಪಲ್ ಬಿಕಮ್ ನೇವ್, ವಿಕೆಡ್ ಪೀಪಲ್ ವಿಲ್ ರೂಲ್ ದ ಬೆಸ್ಟ್ ಆಫ್ ದಿ ಪೀಪಲ್, ಅದು ಆಗುವಂಥದ್ದು. ಈ ಅಪಾಯ ನಮ್ಮ ದೇಶ ಇಂದು ಅನುಭವಿಸ್ತಾ ಇರುವ ಒದ್ದಾಟಕ್ಕೆ ಪರಮಸಾಕ್ಷಿಯಾಗಿದೆ. ಅದನ್ನು ನೋಡಿದಾಗ ನಮಗೆ ತಿಳಿಯುತ್ತದೆ. ಹಾಗಾಗಿ ನಿನ್ನೆ ಮೊನ್ನೆ ಒಬ್ಬರು ಪಿತ್ತ ಪ್ರಕೋಪದಿಂದ ಒದ್ದಾಡುವವರು ತಾವು ಭೀಷ್ಮನಿಗೆ ಸಮಾನ ಅಂತ ಅಂದುಕೊಂಡು ಬಿಟ್ಟರು. ಅಲ್ಲ ಅಂತ ನಾನು ಹೇಳಿದ್ದೆ, ಅದು ಶಕುನಿಗೆ ಸಮಾನವಾಗತಕ್ಕಂಥದ್ದು. ಭೀಷ್ಮ ಆ ಮಟ್ಟದವನಲ್ಲ. ಭೀಷ್ಮ ತುಂಬ ದೊಡ್ಡ ವ್ಯಕ್ತಿ. ಇವರಿಗೇನೋ ಭ್ರಮೆ ಬಂದಿರಬೇಕು, ಗಡ್ಡ ಬೆಳೆತು ನೆರೆತು ಹೋಗಿಬಿಟ್ಟಿದೆ ಅಂತ ತಾನು ಭೀಷ್ಮ ಆಗಿದ್ದೀನಿ ಅಂತ ಭ್ರಮೆ ಇದೆ. ಇವರು ತುಂಬ ಅಂಬೆಗಳಿಗೆ, ರಂಬೆಗಳಿಗೆ, ಕೊಂಬೆಗಳಿಗೆ ಎಲ್ಲ ಕೈ ಹಾಕಿದವರು. ಇನ್ನು ಯಾವುದೋ ಸ್ವರ್ಗ ಸೇರಿ ರಂಬೆಗಳ ಹತ್ರ ಹೋದರೆ ನಾವು ನೆಮ್ಮದಿಯಾಗಿರ್ತೀವಿ. ಆದರೆ ಆ ತರಹ ಸರಳೀಕರಣ ಮಾಡಿಕೊಳ್ಳೋದಲ್ಲ. ಒಬ್ಬ ಗಾಂಧಿಗೆ ಭೀಷ್ಮರ ಜೊತೆಗೆ ಸಮೀಕರಣ ಮಾಡ್ಬೋದು. ಗಾಂಧಿ ವ್ಯಕ್ತಿಗತ ಯೋಗ್ಯತೆಯಿಂದ ದೊಡ್ಡವರು, ಭೀಷ್ಮ ಆತನು ವ್ಯಕ್ತಿಗತ ಯೋಗ್ಯತೆಯಿಂದ ದೊಡ್ಡ ವ್ಯಕ್ತಿ. ಆಯಿತು, ಅವ್ರಿಗೆ ಮಂಟಪ ಕಟ್ಟೋಣ, ಮಂದಾಸನ ಮಾಡೋಣ, ಪೂಜೆ ಮಾಡೋಣ, ಪ್ರದಕ್ಷಿಣೆ ಮಾಡೋಣ, ಮತ್ತೆ ಅವ್ರ ಕಡೆ ತಿರುಗಿ ನೋಡೋದು ಬೇಡ. ಚಂದ್ರಶೇಖರ ಪಾಟೀಲರ ಒಂದು ಕವಿತೆ ನನಗೆ ತುಂಬ ಇಷ್ಟ ಆಗುತ್ತದೆ.
ಹೋಗಿ ಬರ್ತೇನಜ್ಜ, ನಿನ್ನ ಪಾದಧೂಳಿ ನನ್ನ ತಲೆ ಮೇಲಿರಲಿ, ನನ್ನ ಕಣ್ಣಿಗೆ ಮಾತ್ರ ಅದು ಬೀಳದಿರಲಿ ಅಂತ ಆ ರೀತಿ ಹೇಳಬೇಕಾಗುತ್ತೆ. ಈ ಅಜ್ಜ ಪಿತಾಮಹನ ಬಗ್ಗೆ ಕೂಡ ಹಾಗೆಯೇ ಹೇಳಬೇಕಾಗುತ್ತದೆ. ಇರಲಿ, ಭೀಷ್ಮರ ಹುಟ್ಟು, ಪೂರ್ವೋತ್ತರ ಇವುಗಳನ್ನು ಕುರಿತು ಮೊದಲಿಗೆ ನೋಡೋಣ. ಮಹಾಭಾರತ ಅದೊಂದು ಅಮೋಘವಾದ ಕಾವ್ಯವಾದ್ದರಿಂದ ಕಾರ್ಯಕಾರಣ ಭಾವಗಳನ್ನು ಕಾವ್ಯಾತ್ಮಕವಾಗಿ ಕಲಾತ್ಮಕವಾಗಿ ಹೇಳುತ್ತದೆ. ಅಂದರೆ ಒಬ್ಬ ವ್ಯಕ್ತಿಯ ಆಗು ಹೋಗುಗಳನ್ನು ಅವನ ಹುಟ್ಟಿನಿಂದ ಹಿಂದಕ್ಕೂ ಅವನ ಮರಣದಿಂದ ಆಚೆಗೂ ಕೂಡ ವಿಸ್ತರಿಸುತ್ತದೆ. ಇದು ಆ ಮ್ಯಾಜಿಕ್ ರಿಯಲಿಸಮ್ ಅಂತ ಈಚೆಗೆ ಬಂದಂಥ ಶಬ್ದ. ಕವಿ ಸಮಯದಲ್ಲಿ ಪೊಯಿಟಿಕ್ ಲೈಸೆನ್ಸ್ ಅದಕ್ಕಿರುವ ಸ್ವಾರಸ್ಯ. ಅದರ ವಾಸ್ತವತೆಯನ್ನು ನಾವು ಗಮನಕ್ಕಿಟ್ಟುಕೊಳ್ಬಾರ್ದು, ಆದರೆ ಅದರ ಭಾವಸತ್ಯವನ್ನು ತುಂಬ ಚೆನ್ನಾಗಿ ತಿಳಿದುಕೊಳ್ಳಬೇಕಾಗುತ್ತದೆ. ಭೀಮ ತನ್ನ ಪತ್ನಿಗಾದ ಅವಮಾನಕ್ಕಾಗಿ ಆ ಅವಮಾನವನ್ನು ಮಾಡಿದವನ ಕೈಯನ್ನು ತನ್ನ ಕೈಯಿಂದ ಕಿತ್ತು ಹಾಕದ, ಒಂದು ಕೈಯನ್ನು ಮತ್ತೊಂದು ಕೈಯನ್ನು ಕಿತ್ತು ಹಾಕದ, ಎದೆಗೂಡಿಗೆ ಮುಷ್ಟಿಯನ್ನು ಹಾಕಿ ಒಡೆದರೆ ಮೂಳೆ ಪುಡಿಪುಡಿಯಾಗಿ ಹೃದಯ ಭೇದಿಸಿಕೊಂಡು ಬಂದು ರಕ್ತ ಮೊಗೆಮಗೆದು ಬಂದಾಗ ಬೊಗಸೆಗಳಲ್ಲಿ ತೆಗೆದುಕೊಂಡು ಅದನ್ನು ತಾಯಿಯ ಹಾಲು, ಕಬ್ಬಿನ ರಸ, ಜೇನುತುಪ್ಪ ಇವೆಲ್ಲಕ್ಕಿಂತಲೂ ಸವಿಯಾಗಿದೆ ಅಂತ ಚಪ್ಪರಿಸಿ ಕುಡ್ದ ಅಂತ ಬರುತ್ತದೆ ಮಹಾಭಾರತದಲ್ಲಿ. ಹೀಗೆ ಮಾಡಿದ್ನೋ ಬಿಟ್ನೋ, ಆದರೆ ಅವನಿಗೆ ಆಗ ಆದ ಅವಮಾನವನ್ನು ತೋರಿಸೋದಕ್ಕೆ, ಈಗ ಅದನ್ನು ಸೇಡು ತೀರಿಸಿಕೊಳ್ಳೋ ಬಗೆಯನ್ನು ತೋರಿಸೋದಕ್ಕೆ ಇದಕ್ಕಿಂತ ಸಮರ್ಥವಾಗಿ, ಇದಕ್ಕಿಂತ ಸುಂದರವಾಗಿ ಇನ್ಯಾವತ್ತೂ ತೋರ್ಸೋಕ್ಕೆ ಸಾಧ್ಯ ಇಲ್ಲ. ಅದು ಎಷ್ಟು ಬರ್ಬರವಾಗಿ, ಬೀಭತ್ಸವಾಗಿ, ಭಯಾನಕವಾಗಿ ಕಾಣಬಹುದಾದರೂ ಇಟ್ಸ್ ಎ ವಂಡರ್ಫುಲ್ ಬ್ಯೂಟಿಫುಲ್ ಪೊಯಿಟಿಕ್ ಜಸ್ಟಿಸ್ ಅಂತಂತೀವಿ, ಆ ರೀತಿಯಾದದ್ದು. ಹಾಗಾಗಿ ಭೀಷ್ಮರ ಜನ್ಮಾಂತರಗಳನ್ನು, ಪೂರ್ವೋತ್ತರಗಳನ್ನು ನೋಡಿದರೆ ನಮಗೆ ಗೊತ್ತಾಗುತ್ತದೆ. ಅಷ್ಟವಸುಗಳು ಪೃಥ್ವಿ ಸ್ಥಾನೀಯರಾದ ದೇವತೆಗಳು ಅಂತ ಹೇಳ್ತೀವಿ. ಆ ಅಷ್ಟವಸುಗಳಲ್ಲಿ ಕಡೆಯವನ ಹೆಸರು ದ್ಯೌ ಅಂತ. ಆತ ತಾನು ತನ್ನ ಪತ್ನಿಯ ಜೊತೆ, ಇನ್ನು ಒಡಹುಟ್ಟಿದವರ ಜೊತೆ, ಅವರ ಪತ್ನಿಯರ ಜೊತೆ ವನವಿಹಾರಕ್ಕಾಗಿ ಹೋಗಿದ್ದಾಗ ದ್ಯು ಅಂತ ಕೂಡ ಪಾಠಗಳು ಉಂಟು. ಆತ ಅಲ್ಲಿ ವಸಿಷ್ಠಾಶ್ರಮದ ಹೋಮಧೇನು ನಂದಿನಿಯನ್ನು ಕಂಡ. ಆಗ ಈತನ ಪತ್ನಿ, ಈ ಹೋಮಧೇನುವಿನ ಹಾಲು ದಿವ್ಯವಾದದ್ದು, ತನ್ನ ಸಖಿಯಾದ ಸ್ನೇಹಿತಿಯಾದ ಒಬ್ಬ ರಾಜ ಮಹಿಷಿಗೆ ಇದನ್ನು ಕೊಟ್ಟರೆ ಅವಳಿಗೆ ನಿತ್ಯ ಯೌವನ ಬರುತ್ತದೆ ಅಂತ ಅಂದದ್ದು. ಆಗ ಇವನು ತತ್ಕ್ಷಣವೇ ಹೆಂಡತಿಯ ಮಾತಿಗೆ ಒಪ್ಪಿಕೊಂಡು ಆ ಹಸುವನ್ನು ಅಪಹರಣ ಮಾಡ್ತಾನೆ. ಮಿಕ್ಕ ವಸುಗಳು ಸಹಕಾರ ಕೊಡ್ತಾರೆ. ಆಮೇಲೆ ಅದು ವಸಿಷ್ಠರಿಗೆ ಗೊತ್ತಾಗಿ, ನೀವು ಪೃಥ್ವಿ ಸ್ಥಾನೀಯರಾದ ದೇವತೆಗಳಾಗಿದ್ದು, ಸಂಪತ್ ಸ್ವರೂಪಿಗಳಾಗಿದ್ದು, ವಸು ಅಂತಂದರೆ ಸಂಪತ್ತು ಅಂತ ಅರ್ಥ, ಈ ಸಂಪತ್ತಿನ ಪೃಥ್ವಿ ಸ್ಥಾನದ ಸಾಕಾರವಾಗಿದ್ದು ವಿಪ್ರಸ್ವವನ್ನು, ಅನ್ಯಸ್ವವನ್ನು ಅಪಹರಣ ಮಾಡ್ತಿರಲ್ಲ ಅಂತ. ಅದು ತುಂಬ ಅನ್ಯಾಯದ್ದು ಅಂತಾರೆ. ನಮ್ಮಲ್ಲಿ ಅನ್ಯಸ್ವಾಪಹರಣ ತುಂಬ ತಪ್ಪು. ಪರಸ್ವ, ದೇವಸ್ವ ಇತ್ಯಾದಿಗಳನ್ನು ಅಪಹರಣ ಮಾಡಬಾರ್ದು ಅಂತ. ಸ್ವದತ್ತಾಂ ಪರದತ್ತಾಂ ವಾ ಯೋಹರೇತ ವಸುಂಧರಾಂ ಷಷ್ಟಿರ್ವರ್ಷ ಸಹಸ್ರಾಣಿ ವಿಷ್ಠಾಯಾಮ್ ಜಾಯತೆ ಕೃಮಿ. ಪ್ರತಿ ಶಾಸನದಲ್ಲೂ ಬರ್ತಕ್ಕಂಥ ಮಾತು. ತಾನು ಕೊಟ್ಟದ್ದಾಗಲಿ ಬೇರೆಯವರು ಕೊಟ್ಟದ್ದಾಗಲಿ ಯಾವುದೇ ಸ್ವತ್ತನ್ನು ಸ್ವೀಕೃತನಿಂದ ಕಿತ್ತುಕೊಂಡ್ರೆ ಅವನು 60,000 ವರ್ಷಗಳ ಕಾಲ ಹೊಲಸಲ್ಲಿ ಹುಳುವಾಗಿ ಬಿದ್ದಿರ್ತಾನೆ ಅಂತ. ಅಂದರೆ ನಾವು ಕೊಟ್ಟಿದ್ದು ಒಂದು ಗ್ರ್ಯಾಂಟ್ ಅಂತ ಕೊಟ್ಟರೆ ಅದನ್ನು ಮತ್ತೆ ಕಿತ್ತುಕೊಳ್ಳುವಂಥದ್ದು ಅಲ್ಲ. ಈ ರೀತಿಯಾದಂಥ ಒಂದು ಗೌರವ ಇರಬೇಕು. ಇಂದು ಮಧ್ಯಾಹ್ನ ನನಗೆ ನನ್ನ ಸ್ನೇಹಿತರು ಒಂದು ದೂರವಾಣಿ ಮಾಡಿದ್ರು. ನೋಡಿ, ASI ಮಾಡಿರ್ತಕ್ಕಂಥ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಮಾಡಿರುವ ಅನಾಹುತ, ಕಾಶ್ಮೀರದಲ್ಲಿ ಶಂಕರಾಚಾರ್ಯ ಪರ್ವತ ಅಂತ ದಲ ಸರೋವರ, ಅದನ್ನು ಡಾಲ್ ಲೇಕ್ ಅಂತ ತಪ್ಪಾಗಿ ಹೇಳ್ತಾರೆ, ಆ ದಲ ಸರೋವರದ ತೀರದಲ್ಲಿ ಅದು ಇದೆ. ಶ್ರೀನಗರದಲ್ಲಿ ಶ್ರೀವಿದ್ಯಾನಗರ ಅಂತಲೇ ಅದರ ಪ್ರಾಚೀನ ನಾಮಧೇಯ. ಅದಕ್ಕೆ ಪ್ರವರಪುರ ಅಂತ ಕೂಡ ಹೆಸರಿತ್ತು ಅಂತ ಗೊತ್ತಾಗುತ್ತದೆ. ಅಲ್ಲಿ ಅಭಿನವ ಗುಪ್ತಾದಿ ಮಹಾ ಜ್ಞಾನಿಗಳು, ಶಾಸ್ತ್ರ ಕಾವ್ಯ ಕೋವಿದರು ಎಲ್ಲ ಇದ್ದಂಥದ್ದು. ಸರಸ್ವತಿ ವಿಭ್ರಮ ಜನ್ಮಭೂಮಿ ಅಂತ ಬಿಲ್ಹಣ ಎಲ್ಲ ಕೊಂಡಾಡ್ತಾನೆ. ಅಲ್ಲಿ ಶಂಕರಾಚಾರ್ಯ ಪರ್ವತ ಅಂತ ಆ ಪರ್ವತ ಇದೆ. ಶಂಕರರು ಅಲ್ಲಿಗೆ ಹೋಗಿದ್ದರು. ಶಾರದಾ ಪೀಠದಲ್ಲಿ ಸರ್ವಜ್ಞತ್ವವನ್ನು ಸ್ಥಾಪನೆ ಮಾಡಿದ್ರು. ಲಲಿತಾದಿತ್ಯ ಮೊದಲಾದವರೇ ಅದನ್ನು ಗೌರವಿಸಿಕೊಂಡು ಬಂದಿದ್ದು ಅಂತ ಪರಂಪರೆ ಉಂಟು. ಅದನ್ನು ಸುಲೇಮಾನ್ ಮೌಂಟನ್ ಅಂತ ಬದಲಾಯಿಸಿದ್ದಾರೆ ಅಂತ ಗೊತ್ತಾಯಿತು. ಅಂದರೆ ಸುಲೇಮಾನ್ ಅಂತಂದರೆ ಸಾಲೊಮನ್ ಅಂತ, ಅದು ಸಾಲೊಮನ್ನ ಇಸ್ಲಾಂ ರೂಪ ಸುಲೇಮಾನ್ ಅಂತ, ಅದಕ್ಕೆ ಮಾಡಿದ್ದಾರೆ ಅಂತ ನನಗೆ ಕೇಳಿ ತುಂಬ ಬೇಸರವಾಯಿತು. ಹಿಮಾಲಯದಲ್ಲಿ ಬೆಟ್ಟಗಳೇ ಇಲ್ವಾ? ಎಲ್ಲ ಬೆಟ್ಟಗಳು ಇವೆ, ಬೇಕಾದಷ್ಟಿವೆ. ಬೆಟ್ಟ ಇಲ್ಲದೆ ಇರೋ ಜಾಗ ಯಾವುದು? ಕಾಶ್ಮೀರದಲ್ಲಿ ಶಂಕರಾಚಾರ್ಯ ಪರ್ವತವೇ ಬೇಕಾ? ಅಂದರೆ ಒಂದು ಇದ್ದ ಹೆಸರನ್ನು ಕಿತ್ತು ಮತ್ತೊಂದು ಹೆಸರನ್ನು ಮಾಡ್ತಕ್ಕಂಥದ್ದು ಅಪ್ಪಟ ಮುಸ್ಲಿಮರ ಚಾಳು ಇರತಕ್ಕಂಥದ್ದು. ಮೈಸೂರಿನ ನಜರ್ಬಾದ್ ಮಾಡಬೇಕು ಅಂತಕ್ಕಂಥದ್ದು. ಹಾಗೆ ಒಂದೊಂದು ಊರುಗಳಿಗೂ ಒಂದೊಂದು ಬಾದ್ ಮಾಡಬೇಕು ಅಂತ ಹೇಳ್ಬಿಟ್ಟಿದ್ರು ಮಾಡ್ದ. ಎಲ್ಲವನ್ನು ಖಬ್ರಸ್ಥಾನವಾಗಿ ಮಾಡ್ದ ಟಿಪ್ಪು ಸುಲ್ತಾನ. ಆ ಜಾಡಿನಲ್ಲಿ ನಮ್ಮ ಈ
ಸೋನಿಯಾ ಗಾಂಧಿ ನೇತೃತ್ವದ ಕಾಂಗ್ರೆಸ್ ಮಾಡ್ತಾ ಇರತಕ್ಕಂಥದ್ದು ಗೊತ್ತಾಗುತ್ತದೆ. ಇದು ಅದೇ ತಾನೇ, ಒಂದು ಹೆಸರನ್ನು ಕಿತ್ತುಕೊಳ್ಳೋದಿರ್ಬೋದು, ಒಂದು ಸ್ಥಳವನ್ನು ಕಿತ್ತುಕೊಳ್ಳೋದಿರ್ಬೋದು, ಒಂದು ಸಂಪತ್ತಿಯನ್ನು ಕಿತ್ತುಕೊಳ್ಳೋದಿರ್ಬೋದು, ಅದೆಲ್ಲ ಗೊತ್ತಾಗುತ್ತದೆ. ಒಮ್ಮೆ ಪರಿಹಾಸ ನಾರಾಯಣನ ದೇವಸ್ಥಾನ ಮಾಡಬೇಕು ಅಂತ ಕಾಶ್ಮೀರದಲ್ಲಿ ರಾಜ ಪ್ರಯತ್ನ ಪಟ್ಟಾಗ ಒಬ್ಬ ಚಮ್ಮಾರನ ಮನೆ, ನನ್ನ ಪೂರ್ವಜರ ಜಾಗವನ್ನು ನಾನು ಬಿಟ್ಟುಕೊಡೋದಿಲ್ಲ ಅಂತ ಹೇಳ್ತಾನೆ. ಆಗ ಅಧಿಕಾರಿಗಳು ದರ್ಪ ಮಾಡ್ತಾರೆ, ಅವನು ಕೇಳೋದಿಲ್ಲ, ರಾಜನವರೆಗೂ ಹೋಗುತ್ತೆ. ರಾಜ ಕಡೆಗೆ ಬಂದು ಇಲ್ಲ, ಈ ಜಾಗವನ್ನು ಕಿತ್ತುಕೊಳ್ಬಾರ್ದು ಅಂಥೇಳಿ ಅವನ ಬೆಲೆ ಕೊಡ್ತಾನೆ, ಅವನ ಮನೆಗೆ ಅವನ ಕುಲಜರು ಇದ್ದಂಥ ಮನೆ ಅಂತ ಗೌರವ ಕೊಡ್ತಾನೆ. ಆಗ ರಾಜನ ವಿನಯವನ್ನು ನೋಡಿ ಅವನೇ ಆ ಚಮ್ಮಾರನೇ, ಇಲ್ಲ, ಇಷ್ಟು ಲೋಕಕ್ಕೆ ಪ್ರಯೋಜನವಾಗುವಂಥ ಕೆಲಸಕ್ಕೆ ನನ್ನ ಮನೆ ಬಿಟ್ಟುಕೊಡ್ತೀನಿ, ಆದರೆ ನೀನು ಇಷ್ಟು ವಿನೀತನಾಗಿ ಬಂದು ಕೇಳಿದ್ದೀಯಾ, ನಮ್ಮ ಪರಂಪರೆಗೆ ನನ್ನ ಕುಲಜರಿಗೆ ಗೌರವ ಕೊಟ್ಟಿದ್ದೀಯಾ ಅಂತ ಹೇಳ್ಬಿಟ್ಟು ಜಾಗವನ್ನು ಬಿಟ್ಟುಕೊಡ್ತಾನೆ ಅಂತ ಬರ್ತದೆ. ಇದು ಬೇಕಾಗಿರುವಂಥದ್ದು. ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಅಂತ ಎಲ್ಲಿಂದಲೆಲ್ಲಿಗೋ ಬದಲಾಯಿಸೋಕ್ಕೆ ಹೋಗುವಂಥದ್ದು ಎಂಥ ಅನ್ಯಾಯ. ಇದೆಲ್ಲ ಸ್ವದತ್ತಾಂ ಪರದತ್ತಾಂ ವಾ ಯೋಹರೈತ ವಸುಂಧರಾಂ, ಆ ASIನವರುಗಳು, ಆ ಇಡೀ ಸರ್ಕಾರವೂ ಕೂಡ ವಿಷ್ಟಾಯಾಮ್ ಜಾಯತೆ ಕ್ರಿಮಿ ಅಂದರೆ ಹೊಲಸಿನಲ್ಲಿರೋ ಮಿಕ್ಕ ಕ್ರಿಮಿಗಳಿಗೆ ಎಷ್ಟು ಸಂಕಟ ಆಗುತ್ತೋ, ಐ ಹ್ಯಾವ್ ಕಂಪ್ಲೀಟ್ ಸಿಂಪತಿ ಫಾರ್ ದೋಸ್ ವರ್ಮ್ಸ್. ಏನು ಮಾಡುವಂಥದ್ದು ಇರಲಿ. ಆ ದೆವ್ವು ಹೋಮಧೇನುವನ್ನು ಕಿತ್ಕೊಂಡು ಬಂದುಬಿಟ್ಟ. ಕಿತ್ಕೊಂಡು ಬಂದ ಮೇಲೆ ವಸಿಷ್ಠರಿಗೆ ಗೊತ್ತಾಗಿ ಶಾಪವನ್ನು ಕೊಟ್ಟರು. ಲೋಭ ಮನುಷ್ಯ ಗುಣ, ಭೋಗ ದೇವಗುಣ, ಕ್ರೌರ್ಯ ದಾನವ ಗುಣ. ಅದು ಹೋಗಲಿಂತ ತಾನೇ ದ ಅಂತ ಪ್ರಜಾಪತಿ ಮೇಘರೂಪವಾಗಿ ಸಂದೇಶ ಕೊಟ್ಟಿದ್ದು. ದಾಮ್ಯತ ದತ್ತ ದಯಧ್ವಂ ಅಂತ ಹೇಳಿದ್ದು. ದಾಮ್ಯತ ಭೋಗವನ್ನು ಕಡಿಮೆ ಮಾಡಿಕೊಳ್ಳಿ ಅಂತ ದೇವತೆಗಳಿಗೆ, ದಯಧ್ವಂ ಅಂತ ಕರುಣೆ ತೋರಿಸಿ ಅಂತ ಅಸುರರಿಗೆ, ದತ್ತ ಕೊಡ್ರಿ ದಾನ ಮಾಡಿ ಅಂತ ಮಾನವರಿಗೆ. ನೀವು ಮಾನವರ ಸ್ವಭಾವವನ್ನು ತೋರ್ಪಡಿಸಿದ್ರಿಂದ ನೀವು ಮಾನವರೇ ಆಗಿ ಭೂಮಿಗೆ ಬೀಳಿ ಅಂತ ಶಾಪ ಕೊಟ್ಟದ್ದು. ಆಗ ಅವರೆಲ್ಲ ಬಂದು ಕಾಲಿಗೆ ಬಿದ್ದು ನಮ್ಮದೆಲ್ಲ ತಪ್ಪು ಕದಿಯುವಾಗ ಒಟ್ಟಿಗಿದ್ರು, ಶಾಪ ಬಂದಾಗ ಒಡಕು, ಇವನೇ ಪ್ರೇರಿಸಿದ್ದು ಅಂತ ಆಯಿತು. ಅವನು ದೀರ್ಘಕಾಲ ಬದುಕಿರಲಿ, ಮಿಕ್ಕವರಿಗೆ ಭೂಸ್ಪರ್ಶವಾದರೂ ಆಗಲಿ ಅಂತ. ಹುಟ್ಟಿದೊಡನೆ ಸಾಯುವಂಥ ಕೆಲಸ ಯಾವಾಗ ಸಾಧ್ಯ? ಯಾರು ತಾನೇ ಹುಟ್ಟಿದೊಡನೆ ಸಾಯಿಸಬಲ್ಲರು? ಅವರು ಹೋಗಿ ಕೇಳಿಕೊಂಡಿದ್ದು ಗಂಗೆಯನ್ನು, ಅಮ್ಮ ನೀನು ತಾಯಿಯಾಗಿ ಬಾ, ನಮ್ಮನ್ನು ಹುಟ್ಟಿದೊಡನೆ ಸಾಯಿಸು ಅಂತ. ಆಗ 7 ಜನಕ್ಕೆ ಗಂಗೆ ಮೋಕ್ಷ ಕೊಡ್ತೀನಿ ಅಂತಂದದ್ದು. 8ನೇವನು ಸುದೀರ್ಘಕಾಲ ಇರಬೇಕು ಅಂತ ಆದದ್ದು. ಹಾಗೆ ದೇವವ್ರತ ಭೀಷ್ಮನ ಜನನದ ಪೂರ್ವೋತ್ತರ. ಅವರ ಅಪ್ಪನಿಗೂ ಬೇರೆ ಒಂದು ಪೂರ್ವೋತ್ತರ ಉಂಟು. ಶಂತನು ಪ್ರತೀಪ ಮಹಾರಾಜನ ಮಗ. ಪ್ರತೀಪ ಒಮ್ಮೆ ಬ್ರಹ್ಮಯಜ್ಞದಲ್ಲಿ ವೇದಾಭ್ಯಾಸದಲ್ಲಿ ತೊಡಗಿದ್ದಾಗ ಒಬ್ಬ ಸುಂದರಿ ಬಂದು ಅವನ ಬಲದೊಡೆಯ ಮೇಲೆ ಕುಳಿತುಕೊಂಡಳು. ನನ್ನನ್ನು ಮದುವೆ ಆಗು ಅಂದರೆ, ಇಲ್ಲ, ಬಲದೊಡೆ ಇರುವುದು ಸೊಸೆಯಂದರಿಗೆ, ಹೆಣ್ಣು ಮಕ್ಕಳಿಗೆ, ಹಾಗಾಗಿ ನೀನು ಸೊಸೆಯಾಗು ಅಂತಂದಾಗ ಮುಂದೆ ಮಗ ಶಂತನುವಿಗೆ ಅವಳು ಪತ್ನಿಯಾದಳು ಅಂತ ಒಂದು ಕಥೆ. ಶಂತನು ಪೂರ್ವದಲ್ಲಿ ಮಹಾಭಿಷ ಅನ್ನುವ ಮಹಾರಾಜನಾಗಿದ್ದ. ಅವನು ದೇವಲೋಕಕ್ಕೆ ಸ್ಥಾನವನ್ನು ಪಡೆದಿದ್ದ, ಬ್ರಹ್ಮಲೋಕಕ್ಕೆ ಒಮ್ಮೆ ಹೋಗಿದ್ದ, ದೇವತೆಗಳೆಲ್ಲ ಹೋಗಿದ್ದರು. ಆಗ ಬ್ರಹ್ಮ ಧ್ಯಾನದಲ್ಲಿದ್ದ. ಅವನು ಸ್ತುತಿ ಮಾಡುತ್ತಿದ್ದಾಗ ಗಂಗೆಯ ಉತ್ತರೀಯ ಗಾಳಿಗೆ ಅಲುಗಿ ಬಿತ್ತು. ಆ ಕಡೆಗೆ ಯಾರೂ ತಿರುಗಿ ನೋಡಲಿಲ್ಲ, ಮುಖವನ್ನು ತಿರುಗಿಸಿಕೊಂಡ್ರು. ಆದರೆ ಮಹಾಭಿಷ ಮಾತ್ರ ಎವೆಯಕ್ಕದೇ ಗಂಗೆಯ ಸೌಂದರ್ಯ ನೋಡ್ತಿದ್ದ. ಆಗ ಬ್ರಹ್ಮ, ನೀವು ಭೂಮಿಯಲ್ಲಿ ಹುಟ್ಟಿರಿ ಅಂತ ಇಬ್ಬರಿಗೂ ಕೂಡ, ಅದು ವರವೋ ಶಾಪವೋ ಗೊತ್ತಿಲ್ಲ, ಕೆಲವೊಮ್ಮೆ ನೋಡಿ ಶಾಪಗಳು ವರವಾಗಿಬಿಡುತ್ತವೆ. ಕಾಳಿದಾಸ ಹಾಗೆ ಮಾಡ್ತಾನೆ ತನ್ನ ವಿಕ್ರಮ ಋಷಿಯಲ್ಲಿ. ಭರತಮುನಿಯ ನಿರ್ದೇಶನ, ಸರಸ್ವತಿಯ ಸಾಹಿತ್ಯ ಇರುವಂಥ ಲಕ್ಷ್ಮೀ ಸ್ವಯಂವರ ಸಮವಕಾರ ದೇವಲೋಕದಲ್ಲಿ. ಸಮವಕಾರ ಅನ್ನೋದು 3 ಅಂಕದ ಒಂದು ಬಗೆಯ ರೂಪಕ ವಿಶೇಷ. ಅದು ನಡೀತಾ ಇದ್ದಾಗ ಇವಳು ಲಕ್ಷ್ಮಿಯ ವೇಷ ಹಾಕಿರ್ತಾಳೆ. ನೀನು ಯಾರನ್ನು ವರಿಸ್ತೀಯಾ ಅಂತಂದರೆ ಪರಮಪುರುಷ ಅಂತ ಅನ್ನೋದಕ್ಕೆ ಬದಲಾಗಿ ಪುರೂರವ ಅಂತಂದು ಬಿಡ್ತಾಳೆ. ಭರತಮುನಿ ತುಂಬ ಬೇಸರ ಪಟ್ಕೊಳ್ತಾನೆ, ನನ್ನ ಡೈರೆಕ್ಷನಲ್ಲಿ ಇಂಥ ಫ್ಲಾಪ್ ಆಯ್ತಲ್ಲ ಅಂತ. ಲಕ್ಷ್ಮಿ, ನಾನು ಯಾರ್ದೋ ಗಂಡನ ಹೆಸರು ಹೇಳದಂತೆ ಆಗಿಬಿಡುತ್ತಲ್ಲ, ನಾನು ಅಂದರೆ ನನ್ನ ಪಾತ್ರ, ನನಗೆಂಥ ಅವಮಾನ ಅಂತ ಅವಳು ಭಾವಿಸಿಕೊಂಡು ನನ್ನ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡಿದ್ದೀಯಾ ಅಂತ ಭರತನನ್ನು. ಮತ್ತು ಹೇಳಿ ಕೇಳಿ ಸೊಸೆ ತಾನೆ ಸರಸ್ವತಿ, ನೀನು ಚಿತಾವಣೆ ಮಾಡಿದ್ದೀಯಾ ಅಂತ. ಸರಸ್ವತಿ, ಬ್ರಹ್ಮಣ್ಯಂ ನಾನೆಲ್ಲ ಮಾಡಿದ್ದು, ಆ ಕ್ಯಾರೆಕ್ಟರ್ ಬಾಯಿ ಜಾರಿ ಹೇಳಿದ್ದು ಅಂತ. ಇಟ್ ಈಸ್ ನೀದರ್ ದಿ ಎರರ್ ಆಫ್ ಡೈರೆಕ್ಟರ್ ನಾರ್ ದಿ ಪ್ರಾಬ್ಲಮ್ ಆಫ್ ಸ್ಕ್ರಿಪ್ಟ್ ರೈಟರ್, ಇಟ್ ಈಸ್ ಓನ್ಲಿ ದಿ ಕ್ಯಾರೆಕ್ಟರ್ ದಟ್ ಈಸ್ ದಿ ಆ್ಯಕ್ಟ್ರೆಸ್ ಅಂತ ಆಗಿ ಕಡೆಗೆ ಇಂದ್ರ ಶಾಪ ಕೊಡಬೇಕು. ಇಂದ್ರ ಅಲ್ಲ, ಭರತಮುನಿ, ನೀನು ಭೂಲೋಕಕ್ಕೆ ಬೀಳು ಅಂತ. ಇಂದ್ರ ಪುರೂರವನ ಮನೆಯಲ್ಲಿ ಬೀಳು ಅಂತಂದಿದ್ದು, ರೊಟ್ಟಿ ತುಪ್ಪದಲ್ಲಿ ಬಿತ್ತು. ಅವಳು ಬಯಸಿದ್ದು ಅದೇನೆ. ಹೀಗೆ ಕೆಲವೊಮ್ಮೆ ಅವರಿಗೆ ಶಾಪವೂ ವರವಾಗುತ್ತದೆ. ಮಹಾಭಿಷನಿಗೆ ಹಾಗೆ ಆಯಿತು. ಭೂಲೋಕಕ್ಕೆ ಬಂದ, ಶಂತನು ಅನ್ನುವ ಹೆಸರು ಪಡೆದ. ಶಂತನುತೆ ಇತಿ ಶಂತನು ಅಂತ. ಅವನ ಕರಸ್ಪರ್ಶದಿಂದ ಯಾರಿಗೂ ರೋಗ ಗುಣವಾಗ್ತಾ ಇತ್ತು ಅಂತ. ಇವೆಲ್ಲ ನೆಚ್ಚಿಕೊಂಡ್ರೆ ಅವನಿಗೇ ರೋಗ ಬಂತು, ಅವನ ಮಗನಿಗೇ ರೋಗ ಬಂತು, ಇನ್ನು ಏನು ಮಾಡೋದು? ಇರಲಿ, ಈ ಥರದ್ದು ಕೆಲವು ನಡೀತಾ ಇರ್ತದೆ. ಅದು ವ್ಯಾಸರ ದೋಷವಲ್ಲ,
ಯಾರೋ ಏನೋ ಅದಕ್ಕೆ ವಿವರಣೆಯನ್ನು ಕೊಡೋದಕ್ಕೆ ಹೋಗ್ತಾರೆ, ಹೀಗಾಗುತ್ತದೆ. ಆತ ಒಮ್ಮೆ ಬೇಟೆಗೆ ಹೋದಾಗ ಗಂಗೆ ಕಂಡದ್ದು, ಆ ಗಂಗೆಯನ್ನು ಅವನು ಮೋಹಿಸಿದ್ದು, ಗಂಗೆ ಅವನಿಗೆ ನಿಯಮವನ್ನು ಒಡ್ಡಿದ್ದು. ಆ ನಿಯಮದ ಪ್ರಕಾರವಾಗಿ ನಾನು ಏನು ಮಾಡಿದ್ರೂ ನೀನು ಮಾತಾಡಬಾರ್ದು. ಈ ಕಾಲದ ಹೆಂಗಸರ ಮಾತಿನ ತರಹ ಕಾಣಿಸುತ್ತದೆ. ಎಸ್ಪೆಷಲಿ ಈ 21ನೇ ಶತಮಾನದ ಈ 2ನೇ ದಶಕದಲ್ಲಿ, ವಿಶೇಷವಾಗಿ ನಗರದಲ್ಲಿ ಮಧ್ಯಮ ಮೇಲ್ಮಧ್ಯಮ ವರ್ಗದ ಮುಂದುವರೆದ ಜಾತಿ ಅಂತ ಹೇಳುವ ಬ್ರಾಹ್ಮಣ ಕುಟುಂಬಗಳ ಹೆಣ್ಣು ಮಕ್ಕಳು ಹೀಗೆ ಆಗ್ತಾ ಇದ್ದಾರೆ. ಗಂಗೆಯಂತೆ ನಾನು ಏನು ಮಾಡಿದ್ರೂ ನೀನು ನನ್ನ ಪ್ರಶ್ನೆ ಕೇಳಬಾರ್ದು ಅನ್ನುವಂತೆ ಆ ರೀತಿಯಲ್ಲಿ ಆ ಕರಾರು ಹಾಕ್ತಾ ಇರ್ತಕ್ಕಂಥದ್ದು. ಆಗ ಗಂಗೆಯ ದಾರಿಯಲ್ಲಿದ್ದಾರೆ ಅಂತ ಅನ್ಬೋದು. ಗಂಗೆಯ ದಾರಿ ಸಮುದ್ರಕ್ಕೆ ಹೋಗಿ ಬೀಳೋದು ಕಡೆಗೆ. ಏನಂದರೆ ಯಾವುದಕ್ಕೂ ಚಕಾರ ಎತ್ತಬಾರದು ಅಂತ. ಆಮೇಲೆ 7 ಮಕ್ಕಳು ಸಾಯೋದಕ್ಕೆ ಆರಂಭ ಮಾಡಿದ್ರು. ಯಾಗಲೂ ಚಕಾರವನ್ನೆತ್ತಲಿಲ್ಲ, ಅಷ್ಟು ಹೆಂಡತಿಯ ಮೇಲಿನ ಪ್ರೀತಿ. ದೇವಸ್ಥದ ಮಾನುಷೇ ಲೋಕೆ ದೀರ್ಘಕಾಲಂ ಸ್ವಕರ್ಮಣ ಅವನು ಹುಟ್ಟಿದಾನೆ. ಭವಿಷ್ಯತಿ ಚ ಧರ್ಮಾತ್ಮ ಸರ್ವಶಾಸ್ತ್ರ ವಿಶಾರದಃ ಪಿತುಃ ಪ್ರಿಯಹಿತೆ ಯುಕ್ತ ಸ್ತ್ರೀಭೋಗಂ ವರ್ಜಯಿಷ್ಯತಿ ಅಂತೆಲ್ಲ ಆಗಿತ್ತು. ಅವನು ದೇವ್ ಹುಟ್ಟಿದ ಅಂತ ಗೊತ್ತಾಗುತ್ತದೆ. ಆಮೇಲೆ ಆಗ ಕೊನೆಯ ಮಗನ್ನ ನೀರಿಗೆ ಹಾಕೋದಕ್ಕೆ ಹೋದಾಗ ತಡೆದದ್ದು. ನೀನು ತಡೆದಿಯಲ್ಲ, ಇನ್ನು ನಾನು ನಿನ್ನ ಜೊತೆ ಇರೋದಿಲ್ಲ, ನಾನು ಬಿಟ್ಟೆ ಅಂತ ಹೇಳಿಬಿಟ್ಟು ಅವಳು ಹೊರಗೆ ಬಂದುಬಿಡ್ತಾಳೆ. ಇದು ನಾವು ನೋಡಬೇಕಾದದ್ದು. ಅಂದರೆ ತಡೆದ ತಕ್ಷಣ ಅವಳು ಮುನಿಸಿಕೊಂಡು ಡಿವೋರ್ಸ್ ಮಾಡ್ತಕ್ಕಂಥದ್ದು. ಈ ರೀತಿಯ ಕಥೆಯನ್ನು ನಾವು ಗ್ರೀಕ್ ಪುರಾಣಗಳಲ್ಲಿ ನೋಡ್ತೀವಿ. ಥೆತಿಸ್ ಅಂತ ಜಲದೇವತೆಯರಲ್ಲಿ ಒಬ್ಬಳು. ಅವಳು ತುಂಬ ಸುಂದರಿ. ಸಹಜವಾಗಿ ಸುಂದರಿಯರ ಮೇಲೆ ಅಧಿಕಾರವಂತರ ಕಣ್ಣು ಬೀಳುತ್ತದೆ, ಮಿಕ್ಕವ್ರ ಕಣ್ಣು ಬೀಳುತ್ತದೆ, ಆದರೆ ಕಣ್ಣು ತೆರೆಯೋಕ್ಕಾಗೋಲ್ಲ, ಸ್ಥಾನಮಾನ ಇರೋದಿಲ್ಲ. ದೇವದೇವನಾದ ಜ್ಯೂಸ್, ಸಮುದ್ರ ದೇವನಾದ ಪೊಸೈದನ್ ಮತ್ತು ಅಧೋಲೋಕದ ದೇವನಾದ ಹೇದೀಸ್ ಇವರೆಲ್ಲರಿಗೂ ಕೂಡ ಥೆತಿಸ್ಗಳ ಮೇಲೆ ಕಣ್ಣು ಬಿತ್ತು. ಆದರೆ ಅವರಿಗೆಲ್ಲರಿಗೂ ಒಂದು ಅಂಜಿಕೆ ಅಳುಕಾಯಿತು. ಯಾಕೆಂದರೆ ಅವಳಿಗೆ ಹುಟ್ಟುವ ಮಗ ತಂದೆಗಿಂತ ಬಲಶಾಲಿ ಆಗ್ತಾನೆ ಅಂತ ವಿಧಿ ಇತ್ತು. ಸ್ಯೂಸ್ ತನ್ನ ತಂದೆ ಕ್ರೋನಸನ್ನು ಪಕ್ಕಕ್ಕಿಟ್ಟು ತಾನು ಸಿಂಹಾಸನಕ್ಕೆ ಬಂದವನು. ಹೀಗಾಗಿ ತನ್ನ ಮಗನಾಗುವನು ತನ್ನನ್ನು ಪಕ್ಕಕ್ಕಿಟ್ಟು ಮುಂದೆ ಬಂದರೆ ತನ್ನ ಗತಿ ಏನು ಅಂತಾಗಿ ದೇವತೆಗಳು ಯಾರೂ ಮದುವೆ ಆಗೋದು ಬೇಡ, ಇವಳನ್ನು ಒಬ್ಬ ಸಾಮಾನ್ಯ ಮಾನವ ಮದುವೆ ಆಗಲಿ ಅಂತ ಪೀಲ್ಯೂಸ್ ಅನ್ನುವ ಒಬ್ಬ ರಾಜಪುತ್ರನಿಗೆ ಕೊಟ್ಟು ಥೆತಿಸ್ಗಳನ್ನು ಬಲವಂತವಾಗಿ ಮದುವೆ ಮಾಡಿಸ್ತಾನೆ. ಅವಳಿಗಿಷ್ಟ ಇರೋಲ್ಲ, ನಾನು ದೇವಕನ್ಯಕೆ, ನಾನು ಅಪ್ಸರಸೆ, ಹಾಗಾಗಿ ನನಗೆ ಈ ರೀತಿಯಾದ ಮಾನವನನ್ನು ಮದುವೆ ಆಗುವ ಸಂಕಟವೇ ಅಂತ ಅಂದುಕೊಂಡ್ಳು. ಆದರೆ ದೇವರಾಜನ ಆಜ್ಞೆ, ಏನೂ ಮಾಡೋಕ್ಕಾಗೋಲ್ಲ. ಇಜ್ಜೋಡಿನ ದಾಂಪತ್ಯವಾಯಿತು. ಅವಳಿಗೆ ಹೀಗೆ 7 ಜನ ಮಕ್ಕಳು ಹುಟ್ಟಿದ್ರು. ಪ್ರತಿ ಮಕ್ಕಳನ್ನು ಗಂಗೆ ನೀರಿಗೆ ಹಾಕಿದ್ರೆ ಇವಳು ಬೆಂಕಿಗೆ ಹಾಕ್ತಾಯಿದ್ಳು. ಅಲ್ಲಿ ಹೇಗೆ ಈ 7 ಜನ ವಸುಗಳನ್ನು ಅವರ ಲೋಕಕ್ಕೆ ಸೇರಿಸುವುದು ಆಗಿತ್ತು, ಇಲ್ಲಿ ಹಾಗೆ ತನ್ನ ಮಕ್ಕಳನ್ನು ದೇವಶಿಶುಗಳನ್ನಾಗಿ ಮಾಡ್ತಾಯಿದ್ಲು. ದಿವ್ಯತ್ವ ಪಡೆಯೋದಕ್ಕೆ ಅವರಿಗೆ ಅಗ್ನಿಯಲ್ಲಿ ಅವರು ಸ್ನಾತರಾಗಬೇಕು, ಅಗ್ನಿತೀರ್ಥದಲ್ಲಿ ಮಿಂದಲ್ಲದೆ ಆಗುವುದಿಲ್ಲ ಅಂತ. ಕೊನೆಗೆ 8ನೇ ಮಗುವನ್ನು ಒಂದು ಎಡ ಹಿಂಗಾಲನ್ನು ಹಿಡಿದು ಅಗ್ನಿಯಲ್ಲಿ ಸ್ನಾನ ಮಾಡಿಸ್ತಿರ್ತಾಳೆ. ಆಗ ಇನ್ನು ತಡೆಯಲಾರದೆ ಪೀಲ್ಯೂಸ್, ಇಲ್ಲಿವರೆಗೂ ಪ್ರೀತಿಯಿಂದ ಒಪ್ಪಿಕೊಂಡಿದ್ದವನು ಶಂತನುವಿನ ಹಾಗೆ, ಸಾಕು ನಿಲ್ಲಿಸು ಅಂತಂದ. ಆಯಿತು, ನಾನಿನ್ನ ನಿನ್ನ ಒಡನೆ ಇರೋದಿಲ್ಲ, ಈ ಮಗುವನ್ನು ನಾನು ಅಜರಾಮರವಾಗಿ ವಜ್ರಕಾಯನನ್ನಾಗಿ ಅಜಿಂಕ್ಯನನ್ನಾಗಿ ಮಾಡಬೇಕು ಅಂತಂದುಕೊಂಡೆ. ನೀನು ತಡೆದ್ರಿಂದ ನಾನು ಹಿಮ್ಮಡಿ ಹಿಡ್ಕೊಂಡು ಇವನನ್ನು ಸ್ನಾನ ಮಾಡಿಸ್ತಾ ಇದ್ದೆ ಅಗ್ನಿಯಲ್ಲೇ. ಆ ಹಿಮ್ಮಡಿ ಮಾತ್ರ ಮರ್ತ್ಯವಾಯಿತು, ಇನ್ನೆಲ್ಲ ಅಮರವಾಯಿತು. ಇವನಿಗೆ ಹಿಮ್ಮಡಿಯಲ್ಲೇ ಸಾವು, ಈ ಮಗನನ್ನು ಇಟ್ಕೊಂಡು ನೀನು ಬಾಳು ಅಂತ ಬಿಟ್ಟು ಹೋಗ್ತಾಳೆ. ಅಖಿಲೀಸ್ ಫುಟ್ ಅಂತ ಇಂಗ್ಲೀಷ್ನಲ್ಲಿ ಒಂದು ಇಡಿಯಮ್ಮೇ ಉಂಟು. ಅವನನ್ನು ಟ್ರಾಯ್ ಯುದ್ಧದಲ್ಲಿ ಪ್ಯಾರಿಸ್ ಹಿಂದೆಯಿಂದ ವಿಷಕ್ತವಾದ ಬಾಣವನ್ನು ಹಿಮ್ಮಡಿಗೆ ಹಾಕಿ ಕೊಂದ ಅನ್ನುವಂಥ ಕಥೆ ಬರುತ್ತದೆ. ಅಂದರೆ ನಮ್ಮ ಭಾರತೀಯ ಮತ್ತು ಗ್ರೀಕ್ ಪುರಾಣ ಕಥೆಗಳ ಸಂವಾದ ಎಷ್ಟೋ ಸುಂದರವಾದಂಥದ್ದು. ಅದನ್ನು ನಾವಿಲ್ಲಿ ನೆನೆಯಬಹುದು. ಈ ಥರ ಆ ಸುಪ್ತ ಮನಸ್ಸಿನಲ್ಲಿ ನಮ್ಮ ಪ್ರಾಚೀನ ಪರಂಪರೆಯೆಲ್ಲ ಒಂದೇ ಆಗಿತ್ತು ಅಂತ ಗೊತ್ತಾಗುತ್ತದೆ. ಏನೇ ಆಗಲಿ ಗ್ರೀಕರು ಇಲ್ಲಿಂದ ತಾನೇ ಹೋದವರು, ಬಹಳ ಹಿಂದೆ ಇಲ್ಲಿಂದಲೇ ಮೈಗ್ರೇಷನ್ಸ್ ಆಗಿದ್ದು ಅನ್ನೋದು ನಮಗೀಚೆಗೆ ಗೊತ್ತಿರುವಂಥ ಸಂಗತಿ. ಆಮೇಲೆ ಆ ಮಗು ಬೆಳೆದು ದೇವವ್ರತನಾಗಿ ದೊಡ್ಡದಾದದ್ದು ನಮಗೆ ಗೊತ್ತಾಗುತ್ತದೆ. ಇಲ್ಲಿ ನಾವು ಕಾಣಬೇಕಾದ್ದು ಏನಂದರೆ, ಗಂಗೆ ಆ ಮಗುವನ್ನು ಎತ್ಕೊಂಡು ಹೊರಟೋಗ್ತಾಳೆ. ಶಂತನುವಿಗೆ ಹೆಂಡತಿಯೂ ಇಲ್ಲ, ಮಕ್ಕಳೂ ಇಲ್ಲ. ಆಮೇಲೆ ಅನೇಕ ವರ್ಷಗಳಾಗುತ್ತವೆ, ಸುಮಾರು 16-17 ವರ್ಷ ಅನ್ನುವಂಥದ್ದು ಮೂಲದಲ್ಲಿ ಬರುತ್ತದೆ. ಅವನು ಒಮ್ಮೆ ಗಂಗಾ ತೀರದಲ್ಲಿ ವಿಹಾರ ಮಾಡ್ತಾ ಇರ್ತಾನೆ. ಇದ್ದಾಗ ಗಂಗೆ ತುಂಬ ಸೊರಗಿದಂತೆ ಕಾಣುತ್ತದೆ ಪ್ರವಾಹ. ಮೇಲೆ ಸ್ವಲ್ಪ ಅದರ ಪಾತ್ರದಲ್ಲಿಯೇ ಮೇಲೆ ಹೋಗ್ತಾನೆ. ನೋಡಿದರೆ ಒಬ್ಬ ತರುಣ
ಅಂದರೆ ಅಭಿನವ ಯೌವನದಲ್ಲಿರ್ತಕ್ಕಂಥ ಪೌಗಂಡ ವಯಸ್ಸಿನವನು ತಾನು ಬಾಣಗಳಿಂದಲೇ ಒಂದು ಅಣೆಕಟ್ಟನ್ನು ಮಾಡಿರ್ತಾನೆ ಗಂಗೆಗೆ. ಅದಕ್ಕಾಗಿ ಗಂಗೆ ತನಿಮ್ನೆಯಾಗಿರ್ತಾಳೆ. ಅದನ್ನು ನೋಡಿದ ತಕ್ಷಣ ಆಶ್ಚರ್ಯ ಪಡ್ತಾನೆ. ಜಾತಮಾತ್ರಂ ಪುರಾ ದೃಷ್ಟಂ ತಂ ಪುತ್ರಂ ಶಂತನುಸ್ತದಾ ನೋಪಲೇಭೆ ಸ್ಮೃತಿಂ ಧೀಮಾನ್ ಅಭಿಜ್ಞಾತುಂ ತಮಾತ್ಮಜಂ ಸತುತಂ ಪಿತರಂ ದೃಷ್ಟ್ವಾ ಮೋಹಯಾಮಾಸ ಮಾಯೆಯ ಸಮ್ಮೋಹ್ಯತು ತತಃ ಕ್ಷಿಪ್ರಂ ತತ್ರೈವಾಂತರಧೀಯತ. ತಂದೆ ಮಕ್ಕಳು ಪರಸ್ಪರ ನೋಡಿಕೊಂಡ್ರು, ಏನೋ ಪರಿಚಯ ಇರಬೇಕು ಅನಿಸ್ತಿದೆ, ಗುರುತು ಸಿಗ್ತಾ ಇಲ್ಲ. ಆ ತರಹ ಆಯಿತು. ಆಗ ಗಂಗೆ ಬಂದು ಒಪ್ಪಿಸ್ತಾಳೆ, ಇವನೇ ನಿನ್ನ ಮಗ. ಗೃಹೀತ್ವಾ ದಕ್ಷಿಣೇ ಪಾಣೌ ತಂಕುಮಾರಂ ಅಲಂಕೃತಂ. ಆ ಸಾಲಂಕೃತನಾದ ಮಗನನ್ನು ಬಲಗೈ ಇಟ್ಟುಕೊಂಡು ತಾನು ಬಲಗೈಯಲ್ಲಿ ತನ್ನ ಗಂಡನ ಬಲಗೈಗೆ ಹಾಕ್ತಾಳೆ. ಇದೋ ನೋಡು ನಿನ್ನ ಮಗ ಅಂತ. ನನಗೆ ಮಹಾಭಾರತದ ಸಮಕಾಲೀನತೆ ಎಷ್ಟು ಅದ್ಭುತ ಅನಿಸುತ್ತದೆ ಅಂದರೆ, ಭೀಷ್ಮ ಇಸ್ ಪ್ರಾಡಕ್ಟ್ ಆಫ್ ಸಿಂಗಲ್ ಪೇರೆಂಟ್ ಫ್ಯಾಮಿಲಿ ಅಂತ ಅನೇಕ ಬಾರಿ ಅನಿಸಿದೆ. ಏಕೆಂದರೆ ಹುಟ್ಟಿದ ತಕ್ಷಣವೇ ತಂದೆ ತಾಯಿಗಳು ಡಿವೋರ್ಸ್ ತೊಗೊಂಡ್ರು. ಮತ್ತು ತಾಯಿಯ ಜೊತೆಗೆ ಹೋದ. ಇವತ್ತು ಕಾನೂನು ಹಾಗೆ ಇರೋದು, ಎಳೆ ಮಕ್ಕಳಿಗೆ ತಾಯಿಯಲ್ಲಿಯೇ ಅವರಿಗೆ ಅಂತ. ತಾಯಿ ಏನು ಮಾಡಿದ್ಲು, ಒಂದು ಸ್ವಲ್ಪ ದಿವಸ ಆದ ತಕ್ಷಣ ಇಂಟರ್ನ್ಯಾಷನಲ್ ರೆಸಿಡೆನ್ಷಿಯಲ್ ಸ್ಕೂಲ್ಗೆ ಹಾಕಿದಳು. ಭೀಷ್ಮನನ್ನು ಮಾಡಿದ್ದು ಅದೇ. ಅವಳು ಹೇಳ್ತಾಳೆ, ವೇದಾನ್ ಅಧಿಜಗೆ ಸಂಗಾನ್ ವಸಿಷ್ಠಾದೇವ ವೀರ್ಯವಾನ್ ಸುರಾಣಾಂ ಸಮ್ಮತೋ ನಿತ್ಯಂ ಅಸುರಾಣಾಂಚ ಭಾರತ ಉಶನಾ ವೇದ ಯಚ್ಛಾಸ್ತ್ರಮಯಂ ತದ್ವೇದ ಸರ್ವಶಃ ತಥೈವ ಅಂಗ್ರಸಃ ಪುತ್ರಃ ಸುರಾಸುರ ನಮಸ್ಕೃತಃ ಯದ್ವೇದ ಶಾಸ್ತ್ರಂ ತಚ್ಚಾಪಿ ಕೃತ್ಸ್ನಂ ಅಸ್ಮಿನ್ ಪ್ರತಿಷ್ಠಿತಂ ಯದಸ್ತ್ರಂ ವೇದ ರಾಮಶ್ಚ ತದಪ್ಯಸ್ಮಿನ್ ಪ್ರತಿಷ್ಠಿತಂ. ಹೀಗಾಗಿ ಋಷಿ ಪರೈರನಾದೃಶ್ಯ ಜಾಮದಜ್ಞ ಪ್ರತಾಪವಾನ್. ಇವನು ಸಾಕ್ಷಾತ್ ವಸಿಷ್ಠರಿಂದಲೇ ವೇದಗಳನ್ನು ಅಭ್ಯಾಸ ಮಾಡಿದ್ದಾನೆ. ಇನ್ನು ಶುಕ್ರಾಚಾರ್ಯನಿಂದ ಶುಕ್ರನೀತಿ ಅನ್ನುವ ಅರ್ಥಶಾಸ್ತ್ರವನ್ನು ಕಲಿತಿದ್ದಾನೆ. ಅದು ದಂಡನೀತಿಯಲ್ಲಿ ಒಂದು ವಿಶೇಷವಾದ ಶಾಖೆ. ಇನ್ನು ಬೃಹಸ್ಪತಿಯಿಂದಲೇ ಬಾರ್ಹಸ್ಪತ್ಯ ನೀತಿ ಅಂತ ಬೃಹಸ್ಪತಿ ನೀತಿಯನ್ನು ಕಲಿತಿದ್ದಾನೆ. ಮತ್ತು ಪರಶುರಾಮನಿಂದ ಶಸ್ತ್ರಾಸ್ತ್ರ ವಿದ್ಯೆಯನ್ನು ಪಡೆದಿದ್ದಾನೆ ಅಂತ. ಇನ್ನು ಅದಕ್ಕಿಂತ ಏನು ಬೇಕು, ನಾವು ನಮ್ಮ ಮಕ್ಕಳನ್ನ ಇಂಟರ್ನ್ಯಾಷನಲ್ ಸ್ಕೂಲ್ಗಳಲ್ಲಿ ಕಲಿಸಿದ್ದೀವಿ. ಅಲ್ಲಿ ಬಿಳಿ ಚರ್ಮದವರೇನೇ ಇಂಗ್ಲೀಷ್ ಹೇಳ್ಕೊಡೋದು, ಕರಿ ಚರ್ಮದವರೇ ತಮಿಳು ಹೇಳ್ಕೊಡೋದು ಅಂತೆಲ್ಲ ಜಂಬ ಕೊಚ್ಕೋತಾ ಇರ್ತಾರಲ್ಲ ತಂದೆ ತಾಯಂದರು. ಅದೇ ತರಹ ಬೆಸ್ಟ್ ಆಫ್ ದಿ ಸ್ಕೂಲ್ಸ್ ಅಂತ. ಬೆಸ್ಟ್ ಆಫ್ ದಿ ಸ್ಕೂಲ್ಸ್ ಕ್ಯಾನ್ ಅಕಾಂಪ್ಲಿಷ್ ವರ್ಸ್ಟ್ ಆಫ್ ದಿ ಎಜುಕೇಷನ್ ಅಂತಲೂ ನಮಗೆ ಗೊತ್ತಾಗುತ್ತೆ ಎಷ್ಟೋ ಬಾರಿ. ವಿಕ್ರೀಯಂತೇನ ಘಂಟಾಭಿ ಗಾವಕ್ಷೀರ ವಿವರ್ಜಿತಾ. ಗೊಡ್ಡೆಮ್ಮೆಗಳಿಗೆ ಬಂಗಾರದ ಗಂಟೆ ಕಟ್ಟಿದ್ರೆ ಅವೇನು ಕ್ಷೀರಪ್ರಸವಿಗಳಾಗಿ ಕಾಮಧೋಗ್ನಿಗಳಾಗಿ ಘಟೋಗ್ನಿಗಳಾಗಿ ಪರಿಣಮಿಸಿಬಿಡುತ್ತವ್ಯಾ? ಇಲ್ಲ. ನಾವು ಎಷ್ಟೋ ಬಾರಿ ಬಿಲ್ಡಿಂಗಿಗೆ ಕೊಡೋ ಬೆಲೆನ ಕ್ಯಾರೆಕ್ಟರ್ ಬಿಲ್ಡಿಂಗಿಗೆ ಕೊಡೋಲ್ಲ. ಆಚಾರ್ಯ ಎಂ ಹಿರಿಯಣ್ಣನವರು ಹೇಳ್ತಾರೆ, ಅವರ್ ಕಾನ್ಸೆಪ್ಟ್ ಆಫ್ ಎಜುಕೇಷನ್ ಈಸ್ ಜಸ್ಟ್ ನಾಟ್ ಟು ಇನ್ಫಾರ್ಮ್ ಬಟ್ ಟು ಫಾರ್ಮ್ ದಿ ಮೈಂಡ್ಸ್ ಅಂತ ಹೇಳ್ತಾರೆ. ಇನ್ಫಾರ್ಮ್ ಮಾಡೋದೇನು, ಫಾರ್ಮಿಂಗ್ ದಿ ಮೈಂಡ್ ಅದು ಬಹಳ ಮುಖ್ಯ ಅಂತ. ಕರ್ಜಿಗಿಯವರು ಅನೇಕ ಬಾರಿ ಹೇಳ್ತಾ ಇದ್ರು, ಇನ್ಸ್ಟಿಟ್ಯೂಷನ್ಸ್ ವಿಲ್ ನಾಟ್ ಬಿ ಬಿಲ್ಟ್ ಬೈ ಬ್ರಿಕ್ ಆ್ಯಂಡ್ ಮಾರ್ಟರ್, ಓನ್ಲಿ ಬೈ ಪೀಪಲ್ ಆಫ್ ಫ್ಲೆಶ್ ಆ್ಯಂಡ್ ಬ್ಲಡ್, ಸ್ಪಿರಿಟ್ ಆ್ಯಂಡ್ ವ್ಯಾಲ್ಯೂಸ್ ಅಂತ. ದೊಡ್ಡವರೇ ಇವರು, ಋಷಿಗಳು ತುಂಬ ದೊಡ್ಡವರು. ಆದರೆ ಅವರು ಕೊಟ್ಟ ಜ್ಞಾನಕ್ಕೂ ಒಂದು ಮಿತಿ ಇರುತ್ತದೆ. ಇನ್ಫಾರ್ಮಲ್ ಎಜುಕೇಷನ್ ಅಂತ ಇರುತ್ತದಲ್ಲ, ಅದು ಅನಾಖ್ಯೇಯ ಶಾಸ್ತ್ರ ಅಂತ ಯಾವುದಿರುತ್ತದೆ ಅದು ಬಹಳ ಅನಾಮ್ನಾತಾನಿ ಶಾಸ್ತ್ರಾಣಿ ಅಂತ ಮತ್ತೆ ಬರ್ತದೆ. ಅಂದರೆ ಇದು ಫಾರ್ಮಲ್ ಎಜುಕೇಷನ್, ಇದು ಪುಸ್ತಕ, ಇದು ಪಾಠ ಅಂತಲ್ಲದೆ ಕಲಿತಿರೋದು ಬೇಕಾದಷ್ಟು ಇರುತ್ತದೆ. ಅದು ತುಂಬ ಆಗಬೇಕಾದದ್ದು ಅಂತ. ಪುಸ್ತಕ ಮಾತ್ರ ವಿದ್ಯೆಯಿಂದ ಏನೂ ಪ್ರಯೋಜನವಿಲ್ಲ. ಪಂಚತಂತ್ರದಲ್ಲಿ ಬಹಳ ಚೆನ್ನಾಗಿ ಬರುತ್ತಲ್ಲ, ಆ ಮೂರ್ಖ ಪಂಡಿತರು ಏನೆಲ್ಲ ಆದರು ಅಂತ ಹೇಳಿಬಿಟ್ಟಿದ್ನು ಗೊತ್ತಿದೆಯಲ್ಲ. ಅವರು ಬರ್ತಾ ಇದ್ದರೆ ಅಲ್ಲಿ ಯಾವುದಕ್ಕೂ ಒಂದೊಂದು ಪುಸ್ತಕ ತೆಗೆದು ನೋಡೋದು. ಹಾದಿಯಲ್ಲಿ 4 ರಸ್ತೆಗಳು ವಿಭಾಗ ಆಯಿತು, ಎಲ್ಲಿಗೆ ಹೋಗಬೇಕು ಅಂತ ಗೊತ್ತಿಲ್ಲ. ತಕ್ಷಣ ಪುಸ್ತಕ ತೆಗೆದು ನೋಡಿದ್ರು, ಮಹಾಜನೋ ಏನ ಗತಸ್ಸ ಪಂಥಾಹ, ದೊಡ್ಡವರು ಯಾರು ಹೋಗ್ತಾರೋ ಅದು ದಾರಿ ಅಂತ. ಅದು ಮಹಾಭಾರತದಲ್ಲಿ ಬರ್ತಕ್ಕಂಥ ಯಕ್ಷಪ್ರಶ್ನೆಯ ಸಂದರ್ಭ. ಮಹಾಜನ ಅಂತಂದರೆ ದೊಡ್ಡವರು ಅಂತ. ಇವರು ತುಂಬ ಜನ ಅಂತ ಅಂದ್ಕೊಂಡ್ರು. ಒಂದು ಚಟ್ಟೋತ್ಸವ ಹೋಗ್ತಾ ಇತ್ತು, ಬಂಬೂ ಸವಾರಿ. ನೇರವಾಗಿ ಹೋದರೂ ಸ್ಮಶಾನಕ್ಕೆ ಬಂತು. ಅಲ್ಲಿಂದ ಮುಂದೆ ದಾರಿ ಇಲ್ಲ, ಅದು ಎಂಡಲ್ವಾ. ಮತ್ತು ನೋಡಿದ್ರು ಏನು ಮಾಡೋದು. ಇನ್ನೊಬ್ಬ ಪುಸ್ತಕ ತೆಗೆದ, ರಾಜದ್ವಾರೇ ಸ್ಮಶಾನೇ ಚ ಎಷ್ಟಿಷ್ಟತಿ ಸ ಪಂಡಿತ. ಅರಮನೆಯಲ್ಲಾಗಲಿ ಸ್ಮಶಾನದಲ್ಲಾಗಲಿ ಬಾಗಿಲಲ್ಲಿ ಯಾರು ನಿಂತ್ಕೋತಾನೋ ಅವನು ಮಿತ್ರ ಅಂತ. ಕಷ್ಟ ಸುಖಗಳಲ್ಲಿ ಒಂದಾಗಿರೋನು ಸ್ನೇಹಿತ ಅಂತ ತಾತ್ಪರ್ಯ. ಇಲ್ಲಿ ನೋಡಿದ್ರೆ ಒಂದು ಕತ್ತೆ ಇತ್ತು, ಇದೇ ಮಿತ್ರ ಅಂತ ಕತ್ತೆ ಕಾಲಿಗೆ ಬಿದ್ದರು. ಅದು ಜಾಡಿಸಿ ಬದೀತು. ಏನು ಮಾಡೋದು ಅಂತ ಅಂದ್ಕೊಂಡ್ರು. ಆಮೇಲೆ ಅಲ್ಲಿ ಒಂಟೆ ಕಾಣಿಸ್ತು. ಒಂಟೆಯನ್ನು ಅವ್ರು ನೋಡೇ ಇರಲಿಲ್ಲ. ಪುಸ್ತಕದಲ್ಲಿ ಒಂಟೆ ಎಲ್ಲಿ ಬರುತ್ತೆ, ಇವರು ಓದುವಂಥ ವೇದಶಾಸ್ತ್ರಗಳಲ್ಲೇ. ಇನ್ನೊಬ್ಬ ಪುಸ್ತಕ ತೆಗೆದ, ಧರ್ಮಸ್ಯ ತ್ವರಿತ ಆಗತಿ, ವೇಗವಾಗಿ ಹೋಗ್ತಾ ಇದೆ ಧರ್ಮದ ಗತಿ ತುಂಬ ತೀವ್ರ ಅಂತಂದರೆ ಅದು ಯಾವತ್ತೂ ಎಲ್ಲರನ್ನೂ ಲೆಕ್ಕ ಹಾಕಿ ಕೊನೆಗೆ ತೀರ್ಮಾನ ಕೊಟ್ಟು ಬಿಡುತ್ತದೆ. ಧರ್ಮ ಭಯಂಕರವಾದ ಧರ್ಮ ಏವ ಹತೋ ಹಂತಿ ಅಂತ ವೇದ ಸ್ಮೃತಿ ಹೇಳುತ್ತದಲ್ಲ, ಮನುಸ್ಮೃತಿ.
ಹಾಗಾಗಿ ಇವರಿಗೆ ಧರ್ಮ ಅಂತ ಅನ್ನಿಸ್ತು. ಮತ್ತು ಏನು ಮಾಡಬೇಕು ಧರ್ಮನ? ಇಷ್ಟಂ ಧರ್ಮೇಣ ಯೋಜಯೇತ್ ಅಂತ ಇನ್ನೊಬ್ಬ ತೆಗೆದು ಓದ್ದ. ಇಷ್ಟವಾಗಿರೋದು ಕತ್ತೆ ಮಿತ್ರ. ಹಾಗಾಗಿ ಕತ್ತೆಯನ್ನು ಆ ಒಂಟೆ ಕೊರಳಕ್ಕೆ ಕಟ್ಟಿದ್ರು. ಆ ಒಂಟೆ ಕತ್ತೆಗಳ ಒದ್ದಾಟ ಕಂಡು ಅವರ ಯಜಮಾನರು ಬಂದು ಇವರು ತದುಕಿದ್ರು. ಆಮೇಲೆ ಮತ್ತೊಂದು ಪುಸ್ತಕ ತೆಗೆದು ನೋಡ್ರು. ಮೂರ್ಖರಿಗೆ ಏನು ಪಾಠ ಇಲ್ಲ, ಮೂರ್ಖಸ್ಯ ನಾಸ್ತಿ ಔಷಧಂ ಅಂತ ಇತ್ತು. ಇವರು ಮೂರ್ಖರು, ಅವ್ರು ಮಾಡೋದಕ್ಕೇನು ಅರ್ಥ ಇಲ್ಲ ಅಂತ ಹೋದರು. ಮತ್ತು ಹಸಿವಾಗಿತ್ತು, ಯಾವುದೋ ಒಂದು ಊರಿಗೆ ಹೋದರು. ಪಾಪ ಯಾರೋ ಪಂಡಿತರು ಅಂತ ಒಬ್ಬೊಬ್ಬರು ಮನೆ ಕರ್ಕೊಂಡು ಹೋಗಿ ಆತಿಥ್ಯ ಮಾಡೋದಕ್ಕೆ ನಿಂತರು. ನೋಡಿದಾಗ ಒಬ್ಬರ ಮನೆಯಲ್ಲಿ ಪಾಪ ದೋಸೆಯನ್ನು ಬಡಿಸಿದ್ರು. ನೋಡಿದ್ರು, ಛಿದ್ರೇಶ್ವನರ್ಥ ಬಹುಲೀಭವಂತಿ ಅಂತ ಒಬ್ಬ ಪುಸ್ತಕ ತೆಗೆದ. ತುಂಬ ತೂತಿದ್ದಲ್ಲ ಅನರ್ಥ ಆಗುತ್ತದೆ ಅಂತ. ತೂತು ಅಂತಂದರೆ, ರಂಧ್ರ ಅಂತಂದರೆ ಅಲ್ಲಿ ದೋಷಗಳು ಅಂತ ಅರ್ಥ. ತುಂಬ ವೀಕ್ ಪಾಯಿಂಟ್ಸ್ ಇದ್ದರೆ ದೇ ವಲ್ಲರಬಲ್ ಅನ್ನುವಂಥ ಅರ್ಥ. ಇವನಿಗೆ ಅದೆಲ್ಲ ಗೊತ್ತಾಗಿದ್ದು. ಈ ದೋಸೆ ಬೇಡ ಅಂತ ಎತ್ತಿಸ್ದ. ಆಮೇಲೆ ಮತ್ತೊಬ್ಬ ಇನ್ನೊಂದು ಕಡೆ ಹೋಗಿದ್ದಾಗ ಶಾವಿಗೆ ಬಡಿಸಿದ್ರು. ನೋಡ್ದ, ದೀರ್ಘಸೂತ್ರಿ ವಿನಶ್ಯತಿ, ಉದ್ದುದ್ದ ತಂತುಗಳಿರ್ತವಲ್ಲ. ದೀರ್ಘಸೂತ್ರಿ ಅಂತಂದರೆ ಬಿಲೇಟೆಡ್ ಜಡ್ಜ್ಮೆಂಟ್ ಅಂತ, ಬಿಲೇಟೆಡ್ ಆ್ಯಕ್ಷನ್. ಯಾರು ವಿಳಂಬವಾಗಿ ತೀರ್ಮಾನ ತಗೊಳ್ತಾನೆ ಅವನು. ಇವ್ನು ನೋಡಿದ್ದದೆ, ಅಯ್ಯಯ್ಯೋ ದೀರ್ಘಸೂತ್ರಿ ವಿನಶ್ಯತಿ ಅಂದರೆ ನಾನು ತಿಂದರೆ ಕೆಡ್ತೀನಿ ಅಂತ ಬಿಸಾಕ್ಬಿಟ್ಟ. ಉಪವಾಸ ಹೋದರು. ಅಲ್ಲೊಂದು ನದಿ. ಆ ನದಿಯನ್ನು ಹೇಗೆ ದಾಟೋದು? ಇನ್ನೊಬ್ಬ ಪುಸ್ತಕ ತೆಗೆದ. ಆಗಮಿಷ್ಯತಿ ಯತ್ಪತ್ರಂ ತಾರಯಿಷ್ಯತಿ ಜನಾಂಸ್ತಥಾ ಅಂತ. ಅದು ಯಾವುದೋ ಕತೆ ಕಾದಂಬರಿ. ಈ ಒಂದು ಪತ್ರ ಬರುತ್ತೆ, ಬಂದರೆ ನಮ್ಮ ಕಷ್ಟ ಎಲ್ಲ ದೂರ ಆಗುತ್ತೆ ಅಂತ. ಅದೊಂದು ಎಲೆ ತೇಲ್ಕೊಂಡು ಬರ್ತಾಯಿತ್ತು. ಇದು ನಮ್ಮ ದಾಟಿಸುತ್ತೆ ಅಂತ ಒಬ್ಬ ಕೂತ್ಕೊಂಡ, ಮುಳುಗೋಕ್ಕೆ ಶುರು ಮಾಡ್ದ. ಇನ್ನೊಬ್ಬ ಪುಸ್ತಕ ತೆಗೆದು ನೋಡೋಣ. ಸರ್ವನಾಶೇ ಸಮುತ್ಪನ್ನೇ ಅರ್ಧಂ ತ್ಯಜತಿ ಪಂಡಿತ. ಸರ್ವನಾಶ ಆಗ್ತಾ ಇದ್ದಾಗ ಪಂಡಿತ ಅರ್ಧ ಬಿಡಬೇಕು ಅಂತ ಕತ್ತಿ ತೊಗೊಂಡು ಕುತ್ತಿಗೆಯನ್ನು ಕತ್ತರಿಸಿಯೇ ಬಿಟ್ಟ. ತಲೆ ಇಟ್ಕೊಳ್ಳೋಣ, ದೇಹ ಹೋಗಲಿ ಅಂತ ಹೀಗೆ ಪಂಚತಂತ್ರ ಮಾರ್ಮಿಕವಾಗಿ ಹೇಳುತ್ತದೆ. ಈ ರೀತಿಯಾದದ್ದು ಈ ಎಜುಕೇಷನ್ನಿನ ಅನರ್ಥ. ಭೀಷ್ಮ ಇಷ್ಟೆಲ್ಲ ದೊಡ್ಡ ದೊಡ್ಡದನ್ನೆಲ್ಲ ತಿಳ್ಕೊಂಡು ಕಡೆಯಲ್ಲಿ ಮಾಡಿಕೊಂಡಂಥದ್ದು ಯಾವ ಎಡವಟ್ಟು, ಇದು ನಮಗೆ ತುಂಬ ದುಃಖ ತರತಕ್ಕಂಥದ್ದು. ವಸಿಷ್ಠರಲ್ಲಿ ವಿದ್ಯೆಯನ್ನು ಕಲಿತು, ಪರಶುರಾಮರಲ್ಲಿ ಶಸ್ತ್ರಾಸ್ತ್ರವನ್ನು ಅಭ್ಯಾಸ ಮಾಡಿ, ರಾಜನೀತಿಗೆ ದೇವಗುರು ಅಸುರಗುರು ಇಬ್ಬರೂ ಕಲಿಸಿಕೊಟ್ಟಂಥ ನೀತಿಗಳು ಇದ್ದರೂ ಬಹುತಕ್ಕಲ್ ಗೂಖಾಯ ಅಂತ ಒಂದು ಉರ್ದು ಗಾದೆ ಉಂಟು. ಹಾಗಾಯಿತು. ಈ ತರಹ ಇವನು ಮಾಡಿಕೊಂಡ. ತುಂಬಿದ ಸಭೆಯಲ್ಲಿ ಒಬ್ಬ ಹೆಣ್ಣು ಮಗಳ ಬಟ್ಟೆ ಬಿಚ್ಚುತ್ತಾ ಇದ್ದರೆ, ಧರ್ಮಸ್ಯ ಗಹನಾಗತಿ, ಧರ್ಮ ಸೂಕ್ಷ್ಮ, ಬಹಳ ಕಷ್ಟವಾದದ್ದು, ಯೋಚನೆ ಮಾಡೋಕ್ಕಾಗೋಲ್ಲ ಅಂತ ಚೇಳಿಗೆ ಪಾರ್ಪತ್ಯ ಕೊಟ್ಟರೆ ಗತಿ ಏನಾಗುತ್ತದೆ? ನಮಗೆ ಗೊತ್ತಿದೆ ಆಪದ್ಧರ್ಮ ಅನ್ನೋದೊಂದು ಉಂಟು, ಅದನ್ನು ಹೇಗೆ ನಿರ್ವಾಹ ಮಾಡಬೇಕು ಅನ್ನೋದು ಗೊತ್ತಿದೆ. ಧರ್ಮಶಾಸ್ತ್ರಾದಿಗಳಲ್ಲಿ ಇದೆಲ್ಲ ಹೇಳಿದೆ. ವಿವೇಚನೆ ಮಾಡಬಾರ್ದೆ? ಇಲ್ಲ. ನಮ್ಮ ಸರ್ಕಾರದ ಕಚೇರಿಗಳಲ್ಲಿಯೂ ಅದೇ ಥರ ಆಗುತ್ತದೆ. ದೊಡ್ಡ ದೊಡ್ಡ ಪದವಿಗಳಿಗೆ ತುಂಬ ದೊಡ್ಡ ಸಂಬಳಗಳನ್ನು, ಅದಕ್ಕೂ ದೊಡ್ಡ ಗಿಂಬಳಗಳನ್ನು, ಅವರಿಗೆ ಸವಲತ್ತುಗಳು, ಋಷವತ್ತುಗಳು ಎಲ್ಲವನ್ನೂ ಕೊಡ್ತಾರೆ. ದೊಡ್ಡ ಕ್ವಾರ್ಟರ್ಸ್ ಇರುತ್ತದೆ, ವಾಹನಗಳು ಇರುತ್ತವೆ, ಬಿಟ್ಟಿ ಪೆಟ್ರೋಲ್ ಇರುತ್ತೆ, ಅವರ ಹೆಂಡತಿ ಗಿಂಡತಿ ಎಲ್ಲ ಸಂಚಾರ ಮಾಡೋದಕ್ಕೆ ಬೇಕಾದಂತೆ ಇರುತ್ತೆ. ಕಿನ್ನಂತಾರಲ್ಲ, ಎಲ್ಲರಿಗೂ ಬೇಕಾದಂತೆ ಅವಕಾಶ ಇರ್ತದೆ. ಅದೆಲ್ಲ ಮಾಡಿಕೊಳ್ಳುತ್ತಾರೆ. ಯಾಕೆ ಅಷ್ಟು ಸಂಬಳ ಕೊಡೋದು? ಡಿಸಿಷನ್ ಮೇಕಿಂಗ್ಗೆ ಸಂದಿಗ್ಧ ಪರಿಸ್ಥಿತಿ ಬಂದರೆ ಇದಮಿತ್ತಮ್ ಅಂತ ತೀರ್ಮಾನ ತೆಗೆದುಕೊಳ್ಳೋದಕ್ಕೆ. ಆದರೆ ಅವ್ರ ಕಡೆಗೆ ತೀರ್ಮಾನ ತೊಗೊಳ್ಳೋದಿರುತ್ತೆ. ಅಲ್ಲಿ ಕೇಸ್ ವರ್ಕರ್ ಯಾವನೋ ಕ್ಲರ್ಕ್ ಇರ್ತಾನೆ, ಪಾಪ ಅವನಿಗೆ 3 ಅಂಕೆ ಸಂಬಳ ಮಾತ್ರ ಬರ್ತಾ ಇರುತ್ತೆ. ಅವನು ಏನು ಹೇಳಿರ್ತಾನೆ ಅದು ಇವರಿಗೆ ವೇದವಾಕ್ಯ ಆಗಿರುತ್ತದೆ. ಹಾಗಾಗಿ ಎಲ್ಲದಕ್ಕೂ ರೆಡ್ ಟೇಪು, ಕೆಂಪು ಪಟ್ಟಿ ಅನ್ನೋದಕ್ಕೆ ಕೊನೆ ಮೊದಲಿಲ್ಲ ಅಂತ ಆಗುತ್ತದೆ. ಹೀಗಾಗಿ ಶಾಸ್ತ್ರಗಳ ವ್ಯಾಸಂಗದಿಂದ ವಿವೇಕ ಬರಬೇಕು. ಅಧಿತ್ಯ ಚತುರೋವೇದಾನ್ ವ್ಯಾಖ್ಯಾಯ 18 ಸ್ಮೃತಿ ಅಹೋ ಶ್ರಮಸ್ಯ ವೈಫಲ್ಯಂ ಆತ್ಮಾಪಿ ಕಲಿತೋ ನಚೇತ್. 4 ವೇದ ಓದಿ 18 ಸ್ಮೃತಿಗಳನ್ನು ಓದಿ ಕಡೆಗೂ ಆತ್ಮದ್ರವ್ಯ ಏನು ಅಂತ ಗೊತ್ತಾಗದೇ ಇದ್ದರೆ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಹೀಗೆ ಆಗುತ್ತದೆ. BGL ಸ್ವಾಮಿಯವರು ಮೀನಾಕ್ಷಿ ಸೌಗಂಧ ಅಂತ ಒಂದು ವಿಡಂಬನ ಕಾವ್ಯ ಬರೆದಿದ್ದರು, ಕುಂಡಪ್ಪನವ್ರ ಮಗ. ಅವಳು ಮೀನಾಕ್ಷಿ ಬರನೆ ಬಂದಳು ಫಸ್ಟ್ ಕ್ಲಾಸಿನಲ್ಲಿ, ಚಂಗನೆ ನೆಗೆದಳು ಫಸ್ಟ್ ರ್ಯಾಂಕಿನಲ್ಲಿ ಅಂತ ಎಲ್ಲ ಫಸ್ಟ್ ರ್ಯಾಂಕ್ ಫಸ್ಟ್ ಕ್ಲಾಸೇ ಬರ್ತಾ ಇರ್ತಾಳೆ. ಅವಳ ಜೊತೆಗೆ ಸಹಪಾಠಿ ಅವನು 3rd ಕ್ಲಾಸ್ನಲ್ಲಿ ಪಾಸ್ ಆಗ್ತಾ ಇರ್ತಾನೆ. ಕಡೆಗೆ ಇವಳ ತಲೆ ಏನಿದೆ ಅಂತ ಸಾಕ್ರೆಟೀಸ್ ಗೋರಿಯಿಂದ ಎದ್ದು ಬಂದು ತಲೆ ತೆಗೆದು ನೋಡ್ತಾನೆ. ಕಾಮ ಫುಲ್ ಸ್ಟಾಪು ಇರುವಂಥ ಜರ್ನಲ್ಗಳು, ಬಾಟ್ನಿ ಪುಸ್ತಕಗಳು ಒಂದಾದ ಮೇಲೊಂದು ಬರ್ತಾ ಇರುತ್ತೆ, ಬರೀ ಪುಸ್ತಕ. ಅದೇ ಸಹಪಾಠಿ ತಲೆ ತೆಗೆದರೆ ಹಂಡೆ ಗಾತ್ರದ ಕುಂಬಳಕಾಯಿ, ಮಂಡೆ ಗಾತ್ರದ ನೆಲ್ಲಿಕಾಯಿ, ಇದೆಲ್ಲ ಅವನು ಸಸ್ಯಶಾಸ್ತ್ರದಿಂದ ಮಾಡಿರ್ತಕ್ಕಂಥ ಸಂಶೋಧನೆಗಳಾಗಿ ಬರ್ತಾ ಇರ್ತವೆ. ಹೀಗೆ ಗೊತ್ತಾಗುತ್ತದೆ ಮೀನಾಕ್ಷಿ ಸೌಗಂಧ ಯಾವ ರೀತಿಯಾದದ್ದು ಅಂತ. ಹಾಗೆ ಕ್ರಿಯಾತ್ಮಕವಾಗಬೇಕು. ಮಹಾಭಾರತದ ಯಕ್ಷ ಪ್ರಶ್ನೆಯಲ್ಲಿ ಕಃ ಪಂಡಿತ ಅನ್ನುವ ಪ್ರಶ್ನೆಗೆ ಯಃ ಕ್ರಿಯಾವಾನ್ ಸ ಪಂಡಿತ, ಹಿ ಹೂ ಹ್ಯಾಸ್ ಆ್ಯಕ್ಷನ್, ರೈಟ್ ಆ್ಯಕ್ಷನ್. ಕ್ರಿಯೆ ಬಹಳ ಮುಖ್ಯ. ಅದಲ್ಲವಾದರೆ ಏನು ಪ್ರಯೋಜನಕ್ಕೆ ಬರುವಂಥದ್ದಲ್ಲ. ಇದು ಭೀಷ್ಮನ ದೊಡ್ಡ ದುರಂತ. ನಿಷ್ಕ್ರಿಯತೆ, ಅಕ್ರಿಯಾವಾದಿಯಾಗಿ ಕುಳಿತುಕೊಂಡ.
ಅಕ್ರಿಯಾವಾದಿ ಆದರೆ ಪರವಾಗಿಲ್ಲ, ದುಷ್ಕ್ರಿಯಾವಾದಿಗಳಿಗೆ ಪರೋಕ್ಷ ಸಹಕಾರ ಆಗಿಬಿಡ್ತದಲ್ಲ, ಅದು ತುಂಬ ತುಂಬ ದೊಡ್ಡ ಅಪಾಯ. ಗಾಂಧಿತನವೆಲ್ಲ ನೆಹರೂನಲ್ಲಿ ಎಕ್ಕುಟ್ಟು ಹೋಗ್ಬಿಡ್ತು. ಅದು ನೋಡಿದ್ರೆ ಗೊತ್ತಾಗುತ್ತದೆ. ಸರ್ದಾರ್ ಪಟೇಲ್ರಂಥವರು ಕೂಡ ಈ ವ್ಯಾಮೋಹಕ್ಕೆ ಬಲಿ ಬೀಳುವಂತೆ ಆಯ್ತಲ್ಲ, ದೇಶ ಹೀಗೆ ಹಾಳಾಯ್ತಲ್ಲ ಅಂತನ್ನೋದು ತುಂಬ ಬೇಸರವಾಗುತ್ತದೆ. ಅದಕ್ಕೆ ಒಂದು ಆಲ್ ಟೈಮ್ ವಾರ್ನಿಂಗ್ ಅಂತ ವ್ಯಾಸರು ಕೊಟ್ಟಿದ್ದಾರೆ. ಅದು ಒಳ್ಳೆಯ ಮನುಷ್ಯರು ಮಾಡುವ ಕೆಟ್ಟದ್ದು ಏನು ಅನ್ನೋದಕ್ಕೆ ಸಾರ್ವತ್ರಿಕವಾದ ಉದಾಹರಣೆಯಾಗಿ ಭೀಷ್ಮ ನಿಲ್ಲುವಂತೆ ಇನ್ಯಾರೂ ನಿಲ್ಲೋದಿಲ್ಲ. ಇದೊಂದು ದೊಡ್ಡ ವಿಡಂಬನೆ. ಈ ರೀತಿಯ ಪಾತ್ರ ನಿರ್ಮಾಣ ಸಾಧ್ಯವೇ ಇಲ್ಲ. ಯಾಕೆಂದರೆ ಒಳ್ಳೆಯವರನ್ನು ಚಿತ್ರಿಸ್ತಾರೆ, ಕೆಟ್ಟವರನ್ನು ಚಿತ್ರಿಸ್ತಾರೆ. ಆದರೆ ಒಳ್ಳೆಯವರ ಕೆಟ್ಟತನ, ಕೆಟ್ಟವರು ಒಳ್ಳೆತನ ಚಿತ್ರಿಸೋದಕ್ಕೆ ಮಹಾಕವಿಗಳೇ ಬೇಕು, ಮಹಾಕಲಾವಿದರೇ ಬೇಕು. ಅದನ್ನು ಇಲ್ಲಿ ಅಸಾಮಾನ್ಯವಾದ ರೀತಿಯಲ್ಲಿ ಮಾಡಿರೋದು. ಮತ್ತು ನಿಸ್ವಾರ್ಥ, ಏನೂ ಸ್ವಾರ್ಥವಿಲ್ಲ, ಅದರಿಂದನೇ ಎದುರಿಸೋಕ್ಕಾಗೋಲ್ಲ. ಗಾಂಧಿ ಏನು ಅಧಿಕಾರ ಬಯಸಿದ್ದ, ಸಂಪತ್ತಿ ಬಯಸಿದ್ದ, ಭೋಗವನ್ನು ಬಯಸಿದ್ದ? ಏನೂ ಬಯಸಲಿಲ್ಲ. ಪುಣ್ಯಾತ್ಮ ಬಯಸಿದ್ರೆ ಸರಿಯಾಗಿರ್ತಾ ಇತ್ತು. ಯಾವುದೋ ಒಂದು ವ್ಯವಹಾರ ಕುದುರಿಸ್ಬಿಟ್ಟು ಸೆಟ್ಲ್ ಮಾಡ್ಬೋದಾಗಿತ್ತು. ಏನೂ ಮಾಡೋಕ್ಕಾಗೋದಿಲ್ಲ. ಡಾಗ್ ಇನ್ ದಿ ಮೇಂಜರ್ ಅಂತಾರಲ್ಲ, ದೇ ಆರ್ ಮ್ಯಾಡ್ ಡಾಗ್ಸ್ ಇನ್ ದಿ ಮೇಂಜರ್, ನಾಟ್ ಜಸ್ಟ್ ಡಾಗ್ಸ್. ಹೀಗಾಗಿಬಿಡ್ತದೆ. ಭೀಷ್ಮ ಎಲ್ಲವನ್ನು ವ್ಯಾಸಂಗ ಮಾಡಿ ಬಂದ. ಆದರೆ ಮಾನುಷ ಸಂಪರ್ಕ ಇಲ್ಲ. ಹೆಣ್ಣಿನ ಕಷ್ಟ ಏನು ಅನ್ನೋದು ಅರ್ಥವೇ ಆಗಲಿಲ್ಲ ಈತನಿಗೆ. ಅದಕ್ಕೆ ಮಾಡಿದ ಮದುವೆಯೆಲ್ಲ ಎಕ್ಕುಟ್ಟು ಹೋಯಿತು. ತಾಯಿ ಜೊತೆನೂ ಹೆಚ್ಚು ಕಾಲ ಇರಲಿಲ್ಲ. ಅವನು ಮಹಾ ಮೇಧಾವಿಯಾಗಿದ್ದ ಅನಿಸುತ್ತೆ. ಮಹಾಭಾರತದಲ್ಲಿ ಯಾವಾಗ ಉಪನಯನ ಆಯಿತು ಅಂತ ಬರೋಲ್ಲ. ಧರ್ಮಶಾಸ್ತ್ರಗಳನ್ನು ನೋಡಿದರೆ ಪಂಚಮದಲ್ಲಿಯೇ ಮಾಡಿರಬೇಕು. ಅಂದರೆ 4 ವರ್ಷಕ್ಕೆ ಉಪನಯನ. ಹೋಗು ಗುರುಕುಲಕ್ಕೆ, ಕಲಿತಾ ವಸಿಷ್ಠರ ಹತ್ರ ಎಲ್ಲ ವೇದಗಳನ್ನು ಉರು ಹಚ್ಚೋದ್ರೊಳಗಾಗಿ ಇದ್ದಬದ್ದು ಬುದ್ಧಿ ಬತ್ತು ಹೋಗಿತ್ತು. ಶುಕ್ರನೀತಿ ಏನು ಹೇಳುತ್ತದೆ ಅದನ್ನು ಒಂದೂ ಅನುಷ್ಠಾನಕ್ಕೆ ತಂದುಕೊಳ್ಳಲಿಲ್ಲ. ಇವನ ಹತ್ರ ಕಲಿತುಕೊಂಡ ವಿದುರ ತುಂಬ ಚೆನ್ನಾಗಿ ಬೆಳಗದ. ಕೆಲವೊಮ್ಮೆ ಹಾಗೆ ಆಗುತ್ತದೆ. ನಮ್ಮ ಶಿಷ್ಯರು ತುಂಬ ಚೆನ್ನಾಗಿ ಮುಂದುವರೆದು ಬಿಡ್ತಾರೆ, ನಾವು ಇದ್ದಲ್ಲಿಯೇ ಕೂತು ಬಿಡ್ತೀವಿ, ಎಲ್ಲಿಗೂ ಹೇಳೋದಿಲ್ಲ. ಈ ರೀತಿಯಾಗಿ ದುರಂತ ಅಂದರೆ ದಿಸ್ ಇಸ್ ದಿ ಪ್ರಾಬ್ಲಮ್ ಆಫ್ ಎಜುಕೇಷನ್ ಅಂತಾರಲ್ಲ, ಆ ಬಗೆಯಲ್ಲಿ ಆಯಿತು. ಅದು ನಾವು ಕಾಣ್ತೀವಿ. ಆಮೇಲೆ ಮಗನನ್ನು ಅವಳು ಅರ್ಪಿಸ್ತಾಳೆ. ಬಹಳ ಸುಂದರವಾದಂಥ ಭಾಗಗಳು ಇವೆಲ್ಲ. ಅವನಿಗೆ 40 ವರ್ಷ ಆಯಿತು. ವರ್ಷಾಣಿ ಚತ್ವಾರ್ಯಮಿತ ವಿಕ್ರಮ. ಆಮೇಲೆ ಅವನು ಎಲ್ಲ ಕಡೆಗೂ ಓಡಾಡ್ತಾ ಇದ್ದ. ಅವನು ಸೊಗಸಾಗಿ ಬಾಳ್ತಾ ಇದ್ದ. ಆದರೆ ಮದುವೆ ಆಗಿರಲಿಲ್ಲ. ಮಗನಿಗೆ 40 ಆದರೂ ಮದುವೆ ಮಾಡಬೇಕು ಅಂತ ತಂದೆಗೂ ಬರಲಿಲ್ಲ, ಮಗನಿಗೂ ಅನ್ನಿಸಲಿಲ್ಲ. ಅದೇನೋ ಬಹಳ ಅಲೌಕಿಕ. ಅಪ್ಪನಿಗಾದರೆ ತಾನಿಗೆ ಮದುವೆ ಆಗಬೇಕು ಅನ್ನೋ ಬಯಕೆ ಆಯಿತು. ಸತ್ಯವತಿ ಧರ್ಮಾರ್ಥಂ ವಾಹಯೇ ತರೀಂ ಅಂತ ಧರ್ಮಾರ್ಥವಾಗಿ ಅವಳಪ್ಪ ಅವಳನ್ನು ನೌಕೆ ನಡೆಸುವಂತ ಬಿಟ್ಟಿದ್ದ. ಸರ್ವೀಸ್, ಫೆರ್ರಿ ಸರ್ವೀಸ್ ಅಂತ, ನಿಶ್ಶುಲ್ಕವಾಗಿ. ಅವಳನ್ನು ನೋಡಿ ಮನಸೋತ. ಆದರೆ ಅವನಿಗೆ ಅವಳನ್ನು ಆಗಲೇ ಕಟ್ಟಿಕೊಂಡು ಬರೋಕ್ಕಾಗಲಿಲ್ಲ. ಅವರಪ್ಪ ಕರಾರು ಹೇಳಿದ್ದ, ಅದು ಅವನಿಗೆ ಒಪ್ಪಿಗೆ ಆಗಲಿ. ಈಗಾಗಲೇ ಒಂದು ಮದುವೆಯಲ್ಲಿ ಕೈ ಸುಟ್ಟುಕೊಂಡಿದ್ದಾನೆ. ಹಾಗಾಗಿ ಯಾವುದೂ ಕರಾರಿಲ್ಲದೆ ಆಗಬೇಕು ಅಂತಿತ್ತು. ಆದರೆ ಇಲ್ಲಿ ಬಂದು ಮನೆಯಲ್ಲಿ ಅಸ್ವಸ್ಥನಾದ. ಅದು ಮಗನಿಗೆ ಗೊತ್ತಾಯಿತು. ಪಾಪ ಭೀಷ್ಮನಿಗೆ ಅಂತಃಕರಣ ತುಂಬ ಉಂಟು, ಪ್ರೀತಿಯೆಲ್ಲ ಉಂಟು. ತಂದೆಯನ್ನು ಕೇಳ್ತಾನೆ, ಯಾಕೆ ಒಂಥರ ಇದಾನಲ್ಲ, ಏನು ಅಂತ. ಆಗ ಅವನು ಹೇಳ್ತಾನೆ, ಸರ್ವತೋ ಭವತಕ್ಷೇಮಂ ವಿಧೇಯ ಸರ್ವಪಾರ್ಥಿವಾಹ ತತ್ಕಿಮರ್ಥಂ ಮಹಾಭಿಕ್ಷಣಂ ಪರಿಶೋಚಿಸಿ ದುಃಖಿತಃ ಧ್ಯಾಯನ್ನಿವೆಚ ಕಿಂ ರಾಜನ್ ಅಭಿಭಾಷಸಿ ಕಿಂಚನ. ಎಲ್ಲರೂ ಚೆನ್ನಾಗಿ ವಿನಯಶೀಲೆಗಳಾಗಿದ್ದಾರೆ, ಎಲ್ಲರೂ ನಿನ್ನಲ್ಲಿ ಪ್ರೀತಿ ಗೌರವ ಇಟ್ಟುಕೊಂಡಿದ್ದಾರೆ, ಪರಿವಾರ ರಾಜ್ಯ ಎಲ್ಲ ಚೆನ್ನಾಗಿದೆ, ಯಾಕೆ ಸಂಕಟ ಪಡ್ತಿದ್ದೀಯಾ ಅಂತ. ಅದಕ್ಕೆ ಇವನು ಹೇಳೋದು ನೋಡಿ, ಶಂತನು ಎಷ್ಟು ಹಲ್ಕಟ್ ಅಂತ ಗೊತ್ತಾಗುತ್ತೆ. ಅಪತ್ಯಂ ನಸ್ತ್ವಮೇಕಃ ಕುಲೇ ಮಹತಿ ಭಾರತ ಅನಿತ್ಯಚಾಚ ಮರ್ತ್ಯಾನಾಂ ಅತಃ ಶೋಚಾಮಿ ಪುತ್ರಕ. ಈ ಅನಿತ್ಯತೆಯನ್ನು ಕಂಡು ನನಗೆ ತುಂಬ ದುಃಖ ಆಗ್ತಾ ಇದೆ. ನೀನೊಬ್ಬನೇ ಮಗ ಅಲ್ವಾ, ಯಾವುದೂ ಶಾಶ್ವತವಲ್ವಲ್ಲ ಅಂತ ಗೊತ್ತಾಗ್ತಾ ಇದೆ. ನೀನು ನೋಡಿದ್ರೆ ನಿತ್ಯವೂ ಕೂಡ ಅದು ಯುದ್ಧ ಇದು ಯುದ್ಧ ಅಂತ ಎಲ್ಲೆಲ್ಲೋ ಇರ್ತೀಯ. ಅಸಂಶಯಂ ತ್ವಮೇವೈಕಃ ಶತಾದಪಿ ವರಂ ಸುತಃ. 100 ಮಕ್ಕಳಿಗಿಂತ ನೀನು ಮೇಲು ಅನ್ನೋದು ಗೊತ್ತಿದೆ. ಅರು ನಚಾಪ್ಯಹಂ ವೃಥಾ ಭೂಯೋ ದಾರಾನ್ ಕರ್ತುಂ ಇಹೋತ್ಸಹೆ. ಸುಮ್ಮನೆ ವೃಥಾ ಮದುವೆ ಮಾಡ್ಕೊಳ್ಬೇಕು ಅಂತ ಇಷ್ಟ ಇಲ್ಲ. ಅನಪತ್ಯೈಕ ಪುತ್ರತ್ವಂ ಇತ್ಯಾಹುಹು ಧರ್ಮವಾದಿನಃ. ಆದರೆ ಒಬ್ಬನೇ ಮಗ ಇದ್ದರೆ ಇದ್ದೂ ಇಲ್ಲದಂಗೆ ಅಂತ ಹೇಳ್ತಾರಲ್ಲ, ಅದಕ್ಕೇನು ಮಾಡೋಣ. ಕೊಂಕಣ ಸುತ್ತಿ ಮೈಲಾರಕ್ಕೆ ಬರ್ತಾ ಇದ್ದಾನೆ. ಮಗನಿಗೆ ಮದುವೆ ಮಾಡಬೇಕಾದ ಕಾಲವು ಮೀರ್ತಾ ಇರುವಾಗ ಅಪ್ಪ ಹಸೆಮಣೆ ಮೇಲೆ ಬಾಸಿಗ ಕಟ್ಕೊಂಡು ಕೂತ್ಕೊಳ್ತಾನೆ ಅಂತಂದರೆ ಎಷ್ಟೋ ಬಾರಿ ಆಗುತ್ತದೆ. ನಮ್ಮಲ್ಲೆಲ್ಲ ಕಂಡಿದ್ದೀವಿ. ಮಗನಿಗೆ ಹೆಣ್ಣು ನೋಡಕ್ಕೆ ಹೋದ ಅಪ್ಪ ಮಗನಿಗೆ ಚಿಕ್ಕಮ್ಮನ ಕರ್ಕೊಂಡು ಬಂದುಬಿಡೋದು. ಇಂಥದ್ದೆಲ್ಲ ಅಪೂರ್ವವಾದ ನಾವೆಲ್ ಆದಂಥದ್ದನ್ನು ವ್ಯಾಸರ ಆಗಲೇ ಮಾಡಿ ತೋರಿಸಿಬಿಟ್ಟಿದ್ದಾರೆ. ಆಮೇಲೆ
ಭೀಷ್ಮನಿಗೆ ಅಷ್ಟಾದರೆ ಗೊತ್ತಾಯಿತು. ಅವನಿಗೂ ಬೇಕಿದ್ದಷ್ಟೇ, ಮಗನಿಗೆ ತಿಳಿಬೇಕು ತನ್ನ ಬೈಕೆ, ಆದರೆ ತಾನು ಬೈಕೆ ತೋಡಿಕೊಂಡಂತೆ ಇರಬಾರ್ದು. ಅದೆಲ್ಲ ಡಿಪ್ಲೊಮೆಸಿ ಇದ್ದೇ ಇದೆಯಲ್ಲ. ಇವನಿಗೂ ಗೊತ್ತಾಯಿತು. ಈ ಸಂದರ್ಭಗಳನ್ನು ನಾವು ಅಂತರಂಗದಲ್ಲಿ ಭಾವಿಸಬೇಕು. ತಂದೆಗೆ ಹೆಣ್ಣು ಹುಡುಕುವ ಕೆಲಸ ಮಗ ಮಾಡ್ತಾ ಇದ್ದಾನೆ. ಎಂಥ ಸಂಕಟ! ಈ ಮಟ್ಟಕ್ಕೆ ತಂದೆಯ ಪ್ರೀತಿಯ ಆಳವನ್ನು, ಮೋಹದ ಆವೇಗವನ್ನು ಅರ್ಥ ಮಾಡಿಕೊಂಡವನು, ಅದಕ್ಕೆ ತನ್ನದಾದ ರೀತಿಯಲ್ಲಿ ಕ್ರಿಯೆಯನ್ನು ತೋರಿಸೋಕ್ಕೆ ಹೋದವನು ಮುಂದೆ ಎಷ್ಟೋ ಕಡೆ ಮಾಡೋದಿಲ್ವಲ್ಲ. ಇದು ಏನು? ಪ್ರಾಯಶಃ ಇಲ್ಲಿಗೆ ಬತ್ತಿ ಹೋಯ್ತಾ ಅವನ ಭಾವಗಳು. ಬರೀ ಕರ್ತವ್ಯ ಅನ್ನೋದು ಮಾತ್ರ ಉಳ್ಕೊಳ್ತಾ. ಆಮೇಲೆ ಅವನು ಹೋಗಿ ದಾಶರಾಜನ ಕೇಳೋದು. ಆ ದಾಶರಾಜನ ಧೂರ್ತತೆ ಬಹಳ ಬಹಳ ಮಾರ್ಮಿಕವಾಗಿದೆ. ಭೈರಪ್ಪನವರು ಪರ್ವದಲ್ಲಿ ಬಹಳ ಚೆನ್ನಾಗಿ ಚಿತ್ರಿಸ್ತಾರೆ. ಕಡೆಗೆ ದಾಶರಾಜನಿಗೆ ಗೊತ್ತಾಗುತ್ತದೆ, ರಾಜ್ಯವನ್ನು ಪಡ್ಕೊಳ್ಳೋದು ದೊಡ್ಡದಲ್ಲ, ಉಳಿಸ್ಕೊಳ್ಳೋದು ದೊಡ್ಡದು. ಆ ಕಾರಣದಿಂದ ಬಡವನಿಗೆ ಆನೆ ಕೊಟ್ಟಂತೆ ಆಯಿತು. ಸತ್ಯವತಿಯ ಬಾಯಿಂದ ಭೈರಪ್ಪನವರು ಹೇಳ್ತಾರೆ, ಈಗ ನನ್ನ ಮಗನಿಗೆ ಮೀನು ಹಿಡ್ಕೊಳ್ಳೋದು ಬರೋದಿಲ್ಲ ವಿದ್ಯೆ, ನಾನೀಗ 2 ದೋಣಿ ಇಟ್ಕೊಂಡು 4 ಬಲೆ ಇಟ್ಕೊಂಡು ಕಲಿಸ್ಕೊಡ್ಬೇಕಾದಂಥ ಸ್ಥಿತಿ ಬಂದಿದೆ ಅಂತ ಭೀಷ್ಮನಿಗೆ ಹೇಳುವಂತೆ ಅವರು ಬರೀತಾರೆ. ತುಂಬ ಸುಂದರವಾದಂಥ ಆಖ್ಯಾಯಿಕೆ ಅದು. ಆಮೇಲೆ ದಾಶರಾಜ, ನೀನು ತಂದೆಗೆ ಮದುವೆ ಮಾಡಿಸ್ತೀನಿ ಅಂದರೆ ಸರಿ, ನಿನಗೆ ರಾಜ್ಯ, ನನಗೆ ರಾಜ್ಯವೇ ಬೇಡ ಅಂತಾನೆ, ನಿನ್ನ ಮಕ್ಕಳಿಗೆ ಮದುವೆಯೇ ಬೇಡ ಅಂತ. ಅದು ಅವನ ಪ್ರತಿಜ್ಞೆ. ದಾಶರಾಜ ನಿಬೋಧೇದಂ ವಚನಂ ಮೇ ನೃಪೋತ್ತಮ ಶೃಣ್ವತಾಂ ಭೂಮಿಪಾಲಾನಾಂ ಯದ್ಬ್ರವೀ ಪಿತುಃಕೃತೆ ರಾಜ್ಯಂ ತಾವತ್ ಪೂರ್ವಮೇವ ಮಯಾ ತ್ಯಕ್ತಂ ನರಾಧಿಪ ಅಪತ್ಯಹೇತೋರಪಿ ಚ ಕರೋಮ್ಯೇಷ ವಿನಿಶ್ಚಯಂ ಅದ್ಯ ಪ್ರಭೃತಿ ಮೇ ದಾಶ ಬ್ರಹ್ಮಚರ್ಯಂ ಭವಿಷ್ಯತಿ ಅಪುತ್ರಸ್ಯಾಪಿ ಮೇ ಲೋಕ ಭವಿಷ್ಯಂತ್ಯಕ್ಷಯಾ ದಿವಿ ಅಂತ ಹೀಗೆ ಘೋರವಾದ ಪ್ರತಿಜ್ಞೆ ಮಾಡಿದ. ತಸ್ಯ ತದ್ವಚನಂ ಶ್ರುತ್ವ ಸಂಹೃಷ್ಟ ತನೂರುಹ ದದಾನೀತ್ಯೇವ ತಂ ದಾಶೋ ಧರ್ಮಾತ್ಮ ಪ್ರತ್ಯಭಾಷತ. ಈ ವ್ಯಾಸರ ಶೈಲಿಯಲ್ಲಿ ಧರ್ಮಾತ್ಮ ಎಲ್ಲರಿಗೂ ನಂದೇನು ಹೋಯ್ತು ಅಂತ ಹಾಕ್ತಾ ಇರ್ತಾರೆ. ಆರ್ಷಕಾವ್ಯಗಳಲ್ಲಿ ಆ ಥರದ್ದನ್ನು ನೋಡಬಾರ್ದು ನಾವು. ಆಮೇಲೆ ಅವನು ರೋಮಾಂಚನ ಆಗಿಬಿಡುತ್ತಂತೆ. ಬೇರೆ ಪಾಠಗಳಲ್ಲಿ ಬರುತ್ತೆ ಆಕಾಶದಿಂದ ಪುಷ್ಪವೃಷ್ಟಿ ಆಯಿತು ಅಂತೆಲ್ಲ. ಆಮೇಲೆ ನೋಡಿ ಅವನು ಹೇಳ್ತಾನೆ ಸತ್ಯವತಿಗೆ ಆಗಿಂದಾಗಲೇ, ಅಧಿರೋಹ ರಥಂ ಮಾತರ್ ಗಚ್ಚಾವ ಸ್ವಗೃಹಾನಿತಿ. ಅಮ್ಮ, ರಥ ಹತ್ತಿ ನಮ್ಮ ಮನೆಗೆ ಹೋಗೋಣ ಅಂತ. ವ್ಯಾಸರ ಶೈಲಿ ಇಲ್ಲಿ ಕಾಣಿಸಿಕೊಳ್ಳುತ್ತದೆ. ಅಮ್ಮ, ನಮ್ಮನೆಗೆ ಹೋಗೋಣ ರಥ ಹತ್ತಿ, ಅಷ್ಟೇ ಅವನು ಹೇಳೋದು ಸತ್ಯವತಿಗೆ. ಸತ್ಯವತಿ ಇವನಿಗೆ ಅರ್ಧದಷ್ಟು ವಯಸ್ಸಿನವಳು, 20 ವರ್ಷದ ಹುಡುಗಿ. ಆದರೆ ಅವಳನ್ನಾಗಲಿಂದಲೇ ಅಮ್ಮ ಅಂತ ಸಂಬೋಧನೆ ಮಾಡಿ ಇಷ್ಟು ಪ್ರತಿಜ್ಞೆ ಮಾಡಾಯ್ತಲ್ಲ, ಇನ್ನೇನು ಮಂಗಳವಾದ್ಯ ಬಾಜಾ ಭಜಂತ್ರಿ ಅಲ್ಲಲ್ಲ, ಹತ್ತಿ ರಥಾನ ಅಂತಂದು ಆ ಮರ್ಯಾದೆಯಲ್ಲಿ ಕರ್ಕೊಂಡು ಬರ್ತಾನೆ. ಈ ಮರ್ಯಾದೆ, ಈ ಸೌಮ್ಯತ್ವ, ಈ ಸೌಜನ್ಯ ತುಂಬ ಚೆನ್ನಾಗಿ ಉಳಿಯುತ್ತದೆ. ದ ರಿಲೇಷನ್ಶಿಪ್ ಬಿಟ್ವೀನ್ ಭೀಷ್ಮ ಆ್ಯಂಡ್ ಸತ್ಯವತಿ ಈಸ್ ಇಮ್ಮಾರ್ಟಲ್, ವಂಡರ್ಫುಲ್, ತುಂಬ ಅದ್ಭುತವಾದದ್ದು. ಈ ಥರದ ಊಹೆಗೂ ಮಾಡ್ಕೊಳ್ಳೋಕ್ಕೆ ಆಗದೇ ಇರತಕ್ಕಂಥ ಒಂದು ತಾಯಿ ಮಕ್ಕಳ ಸಂಬಂಧ ಅನ್ನೋದಿದೆಯಲ್ಲ, ಅದು ತುಂಬ ಪವಿತ್ರವಾಗಿ, ನಿರ್ಮಲವಾಗಿ, ಆದರ್ಶವಾಗಿ ತೋರ್ಕೊಳ್ತದೆ. ಸತ್ಯವತಿಯೂ ಹಾಗೆ ನಡ್ಕೊಳ್ತಾಳೆ, ಭೀಷ್ಮನೂ ಹಾಗೆ ನಡ್ಕೊಳ್ತಾನೆ. ಭೀಷ್ಮನ ಬದುಕಿನ ಎಡವಟ್ಟು ಏನೇ ಇರಬಹುದು, ಈ ಸೈಡ್ ಲೈಟ್ಸು ಮಹಾಕವಿ ಕೊಡುವುದಿದೆಯಲ್ಲ, ಅದನ್ನು ನಾವು ಮರೆಯಬಾರ್ದು, ಹಾಗೆ ನೋಡಬೇಕು. ತಸ್ಯ ತದೃಷ್ಟ್ವಾ ದುಷ್ಕರಂ ಕರ್ಮ ಕೃತಂ ಭೀಷ್ಮೇಣ ಶಂತನು ಸ್ವಚ್ಛಂದ ವರ್ಣಂ ತಸ್ಮೈ ದದೋ ತುಷ್ಟ ಪಿತಾ ಸ್ವಯಂ. ನೀನು ಇಚ್ಛೆ ಬಂದಾಗ ಸಾಯಿ ಅಂತ ವರ ಕೊಟ್ಟ. ಎಂಥ ವರ ಅದು! ನೀನು ಚೆನ್ನಾಗಿ ಬದುಕು ಅಂತಲ್ಲ, ನೀನು ಯಾವಾಗ ಬೇಕಾದರೂ ಸಾಯಿ ಅಂತ. ಅದು ಎಂಥ ವಿಡಂಬನೆ! ಇನ್ನು ಉಳಿದತ್ತದೆ. ಭಾರ್ಯಾ ದೈವಕೃತಂ ಸಖಾ ಅಂತ ಮಾತುಂಟು, ವ್ಯಾಸರೇ ಹೇಳುವಂಥ ಮಾತು. ದೈವ ನಿರ್ಮಾಣ ಮಾಡಿಕೊಟ್ಟ ಸ್ನೇಹಿತ ಅಂತಂದರೆ ಹೆಂಡತಿಯೋ ಗಂಡನೋ, ಸ್ಪೌಸ್ ಅಂತ ಇಂಗ್ಲೀಷ್ನಲ್ಲಿ ಒಂದೇ ಪದ ಉಂಟು, ಅದಾಗುತ್ತದೆ. ಇವನಿಗೆ ಅದಿಲ್ಲ, ಸಂತಾನ ಇಲ್ಲ. ಆನಂದ ಗ್ರಂಥಿರೇಕೋಯಂ ಅಪತ್ಯಮಿತಿ ಗೀಯತೆ ಅಂತ ಬಹುಭೂತಿ ಹೇಳ್ತಾನೆ. ಹೀಗೆ ಆನಂದ ಗ್ರಂಥಿ, ಆನಂದದ ಒಂದು ಗಂಟು ನಿಧಿ ಮಗು ಅನ್ನುವಂಥದ್ದು ಸಂತಾನ. ಹೆಂಡತಿ ಇಲ್ಲ, ಸಂತಾನ ಇಲ್ಲ, ಹೋಗಲಿ ಸಮಗ್ರ ರಾಜ್ಯವೇ ಇದೆಯಾ? ಕಾಳಿದಾಸ ಹೇಳ್ತಾನೆ, ಬುಭುಜೆ ಪೃಥ್ವಿ ಪಾಲಃ ಪೃಥಿವೀಮೇವ ಕೇವಲಾಂ ಅಂತ. ಸೀತಾಪರಿತ್ಯಾಗದ ಬಳಿಕ ರಾಮ ಬರೀ ಭೂಮಿಯನ್ನು ಆಳದ, ಮತ್ತು ಯಾವ ಕಡೆಗೂ ಮನಸ್ಸು ಮಾಡಲಿಲ್ಲ ಅಂತ. ಅದೂ ಇಲ್ಲ ಇವನಿಗೆ. ಹೆಣ್ಣಿಲ್ಲ, ಹೊನ್ನಿಲ್ಲ, ಮಣ್ಣಿಲ್ಲ, ಏನೂ ಇಲ್ಲ. ಆ ತರಹ ಆಯಿತು. ಹಾಗಾಗಿ ಅದೊಂದು ರೀತಿಯಾದ ಮಾನಸಿಕವಾದ ಶುಷ್ಕತೆ, ಬರ್ಬರತೆ ಬಂತೋ ಏನೋ ಅಂತ ಅನಿಸುತ್ತದೆ. ಭೀಷ್ಮನ ಭಾವವನ್ನು ಒಂದು ಸ್ವಲ್ಪ ಮೀಟಿದವನು ಅಂತಂದರೆ ಅರ್ಜುನ ಪ್ರೀತಿಪಾತ್ರನಾಗಿದ್ದ ಅಂತ ಗೊತ್ತಾಗುತ್ತದೆ. ಆ ಕಾರಣದಿಂದಲೇ ಅರ್ಜುನನಿಗೆ ಇವನನ್ನು ಕೊಲ್ಲೋದಕ್ಕೆ ತುಂಬ ಕಷ್ಟವಾಯಿತು ಅಂತಲೂ ಗೊತ್ತಾಗುತ್ತದೆ. ಅದು ಬಿಟ್ಟರೆ ಒಂದು ತಲೆಮಾರಿಡೀ ಇವನಿಗೇನು ಮೋಹ, ಪ್ರೀತಿ, ವಾತ್ಸಲ್ಯ, ವಿಶ್ವಾಸದ ಹೊರತೆ ಬರಲೇ ಇಲ್ಲ ಅಂತ ಅನಿಸುತ್ತದೆ. ಅದು ಹೇಗೋ ಯಾವ್ಯಾವ ಸಂದರ್ಭಗಳು ಮನುಷ್ಯರನ್ನು ಯಾವ್ಯಾವ ರೀತಿ ಕಹಿ ಮಾಡುತ್ತವೆ, ಕಲ್ಲು ಮಾಡುತ್ತವೆ, ಹೇಗೆ ಹೇಳೋಣ. ತುಂಬ ಚೆನ್ನಾಗಿ ದೊಡ್ಡ ರೀತಿಯಲ್ಲಿ ನಡ್ಕೊಂಡು ಬಿಡ್ತಾರೆ ಎಷ್ಟೋ ಸಂದರ್ಭಗಳಲ್ಲಿ.
ಆದರೆ ಅವ್ರ ಮನಸ್ಸು ಮಾತ್ರ ಮುರುಕೊಂಡು ಕೂತ್ಕೊಂಡು ಬಿಡ್ತಾರೆ. ಎಷ್ಟೋ ಜನ ದೊಡ್ಡ ಸಂಗೀತವನ್ನು ಅಭ್ಯಾಸ ಮಾಡ್ತಾರೆ, ಏನೂ ಕಹಿ ಆಗುತ್ತದೆ, ಯಾರೆದುರಿಗೂ ಹಾಡೋಲ್ಲ ಅಂತ ಮಾಡ್ಕೊಂಡು ಬಿಡ್ತಾರೆ. ಈ ರೀತಿಯಾಗಿ ಆಗುತ್ತದೆ. ಬದುಕಿನ ಈ ಸಾಧ್ಯತೆಗಳನ್ನು ಮಹಾಭಾರತ ಕೊಡುವುದೇ ತುಂಬ ಮುಖ್ಯ. ನೋಡಿಕೊಳ್ಳಿ, ನಮ್ಮ ಮನೆಗಳಲ್ಲಿ ನಮ್ಮ ಮನದೊಳಗೆ ಭೀಷ್ಮನ ಯಾವುದೋ ಅಂಶ ಇದ್ದಿರುತ್ತೆ. ಆ ಥರದ್ದು ಭೀಷ್ಮನಿಗೆ ಆಯಿತು. ಆಮೇಲೆ ನಮಗೆ ಗೊತ್ತಿದೆ ಚಿತ್ರಾಂಗದ ವಿಚಿತ್ರವೀರ್ಯ ಅವರ ಸಂತಾನ. ಚಿತ್ರಾಂಗದ ತನ್ನ ಹೆಸರಿನ ಗಂಧರ್ವನ ಜೊತೆಗೆ ಹೋರಾಡಿ ಸಾಯುವಂಥದ್ದು ಮತ್ತು ಶಂತನು ಸಾಯುವಂಥದ್ದು. ಆಮೇಲೆ ವಿಚಿತ್ರವೀರ್ಯನಿಗೆ ಪಟ್ಟಾಭಿಷೇಕವಾಗುತ್ತದೆ. ಆದರೆ ಅವನಿಗೆ ಹೆಣ್ಣು ಕೊಡೋಕ್ಕೆ ಯಾರೂ ಮುಂದೆ ಬರೋಲ್ಲ. ಆಗ ಅವನಿಗೆ ಹೆಣ್ಣು ಕೊಡೋದಕ್ಕೆ ಅಂತ ಈ ಮಹಾನುಭಾವ ಮಾಡ್ತಾನೆ, ಕಾಶಿರಾಜನ ಪುತ್ರಿಯರ ಸ್ವಯಂವರಕ್ಕೆ ಹೋಗ್ತಾನೆ. ಮಹಾಭಾರತದ ಕಾವ್ಯಶಿಲ್ಪ ರಚನೆಯೇ ತುಂಬ ಸುಂದರ. ಇದು ಉದ್ಯೋಗ ಪರ್ವದಲ್ಲಿ ಫ್ಲ್ಯಾಶ್ ಬ್ಯಾಕ್ ಆಗಿ ಭೀಷ್ಮ ಹೇಳುವುದು, ಆದಿಪರ್ವದಲ್ಲಿ ಬರೋದೇ ಇಲ್ಲ. ಅದರಿಂದಲೇ ಎಷ್ಟೋ ಜನ ಮಹಾಭಾರತವನ್ನು ಎಲ್ಲೆಲ್ಲೋ ಅಷ್ಟು ಇಷ್ಟು ಓದ್ಕೊಂಡು ಬಿಟ್ಟರೆ ಆ ಕಥೆ ಇಲ್ವಲ್ಲ ಈ ಕಥೆ ಇಲ್ವಲ್ಲ ಅಂತ ಪ್ರಶ್ನೆ ಬರುತ್ತದೆ. ಆದರೆ ಆದ್ಯಂತ ಓದಿಕೊಂಡಾಗ ಅಲ್ಲಲ್ಲಿ ಅವು ಫಿಟ್ಟಿನ್ ಆಗಿರುವಂಥದ್ದು ನೋಡ್ತೀವಿ. ಆದರೆ ಮೊನ್ನೆ ಅನಂತಮೂರ್ತಿಗಳು ಹೇಳಿದ ಹಸಿ ಸುಳ್ಳು ಕಥೆಗಳು ಮಹಾಭಾರತದಲ್ಲಿ ಇಲ್ಲ. ಅವರಿಗೆ ಗೋಮಾಂಸ ರುಚಿ ಇದ್ದರೆ ಗೋಮಾಂಸವನ್ನಾದರೂ ತಿನ್ನಲಿ, ನರಮಾಂಸವನ್ನಾದರೂ ತಿನ್ನಲಿ, ಅಥವಾ ವಾನರ ಮಾಂಸವನ್ನಾದರೂ ತಿನ್ನಲಿ, ಯಾವುದು ಬೇಕಾದರೂ ತಿಂದುಕೊಳ್ಳಲಿ. ಧರ್ಮರಾಜ ಗೋವಧೆ ಮಾಡಿದ, ಭೀಷ್ಮ ಬಾಯಿ ಬಡ್ಕೊಳ್ತಾ ಇದ್ದ, ಇದು ಯಾವ ಮಹಾಭಾರತವೋ ದೇವರಿಗೆ ಗೊತ್ತು. ಅದೇ ರೀತಿಯಲ್ಲಿ ಈ ಗೌತಮ ಅಹಲ್ಯರ ಬಗ್ಗೆ ಕೂಡ ಅದು ಮಹಾಭಾರತದಲ್ಲಿ ಬರುವಂಥದ್ದಲ್ಲ, ಶಾಂತಿ ಅನುಶಾಸನ ಪರ್ವಾದಿಗಳಲ್ಲಿ ಬರುವುದೇ ಇಲ್ಲ. ನಾನು ಎಲ್ಲ ಜಾಲಾಡಿಕೊಂಡು ಕ್ರಿಟಿಕಲ್ ಟೆಕ್ಸ್ಟನ್ನು ನೋಡಿದೆ. ನನ್ನ ಕಣ್ಣು ಏನಾದರೂ ತಪ್ಪು ಮಾಡುತ್ತಾ ಅಂತ ನಮ್ಮ ವಾಸುಕಿಯನ್ನು ಕೇಳಿದೆ, ಎಲ್ಲೂ ಇಲ್ಲ. ಅವ್ರಿಗೇ ಗೊತ್ತು. ಎಷ್ಟೆಲ್ಲ ಸುಳ್ಳು ಹೇಳೋರಿಗೆ ವ್ಯಾಸರ ಬಾಯಿಂದ ಈ ಸುಳ್ಳು ಹೇಳಿಸೋದಕ್ಕೆ ಆಗೋಲ್ವಾ? ಅನಂತವಾದ ಸುಳ್ಳುಗಾರರು ಅವರು, ಹುಟ್ಟೇ ಸುಳ್ಳು ಅಲ್ಲಿಂದ ಬರ್ತಾ ಇರ್ತಕ್ಕಂಥದ್ದು. ಅಸಂದರ್ಭ ಪ್ರಲಾಪ, ಯಾವ ಸಂದರ್ಭಕ್ಕೆ ಏನೋ ಆಮ್ರಾನ್ ಪೃಷ್ಠ ಕೋವಿದಾರಾನ್ ಆಚಷ್ಟೆ ಅಂತ ಯಾವುದಕ್ಕೆ ಏನೋ ಹೇಳಿ ಹಾಳು ಇರಲಿ. ಏನು ಮಾಡೋದು? ದುಷ್ಟಸ್ಮರಣೆ ಅನಿವಾರ್ಯ ಆಗಲೇಬೇಕಾಗುತ್ತದೆ. ನಿತ್ಯ ಮಾಡುವ ವಿಶ್ವದೇವದಲ್ಲಿ ಕೂಡ ರಾಕ್ಷಸರನ್ನು ಸ್ಮರಿಸಬೇಕು ಅಂತ ಇದೆ. ಹಾಗೆ ಆಮೇಲೆ ಆ ಅಂಬೆಯ ಕಥಾನಕವನ್ನು ಭೀಷ್ಮರು ಸರ್ವಸೇನಾಧ್ಯಕ್ಷರಾದ ಮೇಲೆ ಪಾಂಡವ ಕೌರವ ಪಕ್ಷದ ಅತಿರಥ ಮಹಾರಥರು ಯಾರು ಅಂತ ಹೇಳ್ತಾ, ಅಲ್ಲಿ ಶಿಖಂಡಿ ಅತಿರಥನಾಗಿದ್ದಾನೆ, ಅವನನ್ನು ಎದುರಿಗೆ ಬರದಂತೆ ನೋಡಿಕೊಳ್ಬೇಕು. ಸ್ತ್ರೀ ಆಗಲಿ ನಪುಂಸಕನಾಗಲಿ, ಒಮ್ಮೆ ಸ್ತ್ರೀ ಆಗಿದ್ದು ಇನ್ನೊಮ್ಮೆ ಪುರುಷನಾದವನಾಗಲಿ, ಈ ಥರದವರೆಲ್ಲ ಎದುರಿಗೆ ಬಂದರೆ ಯುದ್ಧ ಮಾಡೋಲ್ಲ ಅಂತ ಒಂದು ಪ್ರತಿಜ್ಞೆ. ಭೀಷ್ಮರ ಡೂಸ್ ಆ್ಯಂಡ್ ಡೋಂಟ್ಸನ್ನು ಇಟ್ಕೊಂಡ್ರೆ ಜಗತ್ತಿಗೆಲ್ಲ ಆಗುವಷ್ಟು ಲಿಸ್ಟ್ ಆಗಿಬಿಡುತ್ತೆ. ಅದು ಇದು ಮಾಡೋಲ್ಲ, ಅದು ಮಾಡೋಲ್ಲ, ಇದು ತಿನ್ನೋಲ್ಲ, ಅದು ತಿನ್ನೋಲ್ಲ, ಇದು ಹೇಳೋಲ್ಲ, ಅದು ಹೇಳೋಲ್ಲ, ಕಡೆಗೆ ಏನೂ ಮಾಡೋಲ್ಲ, ಮಾಡಿದ್ದೆಲ್ಲ ಎಡವಟ್ಟು. ಈ ರೀತಿಯಾದ ಪ್ರತಿಜ್ಞೆಗಳು. ಪ್ರತಿಜ್ಞಾಶೂರ ಭೀಷ್ಮ. ಅವರ ಮನೆಯಲ್ಲೇ ಒಂದು ರೀತಿ ಎಡವಟ್ಟುಗಳು ಬೆಳೆದಿದ್ವು ಅನಿಸುತ್ತೆ. ಇವರಪ್ಪ ಯಾವ್ಯಾವುದೋ ಕರಾರಿಗೆ ಮದುವೆ ಮಾಡಿಕೊಳ್ಳಿಲ್ವೇ ಗಂಗೆಯನ್ನು, ಮತ್ತು ಈತ ಇನ್ಯಾವುದೋ ಕರಾರುಗಳಿಗೆ ಅಪ್ಪನಿಗೆ ಮದುವೆ ಮಾಡಿಸಲಿಲ್ವೇ? ಇದು ಆ ವಂಶ ಪ್ರವರ್ತಕರಲ್ಲಿ ಆದಿಮನ ಆದಂಥ ಪುರೂರವನಲ್ಲಿಯೇ ಕಾಣ್ತೀವಿ. ಊರ್ವಶಿ ಹೇಳಿದಳು, ನೀನು ನಗ್ನನಾಗಿ ನನಗೆ ತೋರಿಕೊಳ್ಳಬಾರ್ದು, ನಾನು ತುಪ್ಪವನ್ನೇ ತಿನ್ನೋದು, ನನಗೆರಡು ಮೇಕೆ ಮರಿಗಳಿವೆ, ಅವಳಿಗೂ ಇತ್ತು, ಈಗ ಪೆಟ್ ಡಾಗ್ಸು ಪೆಟ್ ಪುಸ್ಸಿಗಳು ಎಲ್ಲ ಬರುತ್ತವಲ್ಲ, ಆ ರೀತಿಯಾಗಿ ಅವುಗಳನ್ನು ನೀನು ಚೆನ್ನಾಗಿ ಕಾಪಾಡಿಕೊಳ್ಬೇಕು. ಹೀಗೆ ಏನೇನೋ ಕಂಡೀಷನ್ಗಳು ಹಾಕಿ ಇತ್ತು. ಶತಪಥ ಬ್ರಾಹ್ಮಣದಲ್ಲಿ ಬರ್ತದೆ. ಆಮೇಲೆ ಗಂಧರ್ವರು ಅವಳು ಮತ್ತೆ ಬೆಡ್ರೂಮ್ನಲ್ಲೇ ಮಂಚಕ್ಕೆ ಕಟ್ಕೊಂಡಿದ್ಲು ಅಂತ ಗೊತ್ತಾಗುತ್ತೆ. ಆಗ ಆ ಕುರಿಗಳನ್ನು ಗಂಧರ್ವರು ಅಪಹರಣ ಮಾಡ್ಕೊಂಡು ಹೋದ್ರು, ಮೇಕೆಗಳನ್ನು ಅಂತ ಗೊತ್ತಾಗಿ ಇವನು ಅವರನ್ನು ಮಧ್ಯರಾತ್ರದಲ್ಲಿ ಅವರು ಅಪಹರಣ ಮಾಡ್ಕೊಂಡ್ರೆ ಎದ್ದು ಅವನು ಹೋಗಬೇಕು. ಆಗ ಅವರು ಮಿಂಚನ್ನು ಬೆಳಗಿಸಿ ಇವನ ನಗ್ನ ಶರೀರ ತೋರಿಸಿ ಇವನ ಜೊತೆ ಸಂಸಾರ ಮಾಡೋಲ್ಲ ಅಂತ ಮುನಿಸಿಕೊಂಡು ಬಂದು, ಆಮೇಲೆ ಅವನು ಎಲ್ಲಿಯೋ ಒಂದು ಸರೋವರದ ತೀರದಲ್ಲಿ ಅವರನ್ನು ಕಂಡು, ಊರ್ವಶಿನ ಕಂಡು ಕಾಡಿ ಬೇಡಿ ಗೋಗರದು, ನೀನು ಹೆಣ್ಣುಗಳನ್ನು ಏನಂತ ಭಾವಿಸಿದೆ? ಸಾಲಾವೃಕಾಹ, ತೋಳಗಳಿದ್ದಂತೆ ಹೆಣ್ಣಿನ ಹೃದಯ, ನಾನು ನಿನ್ನ ಜೊತೆ ಸಂಸಾರ ಮಾಡೋಲ್ಲ ಅಂತ ಅವಳು ಮುಖ ತಿರುಗಿಸ್ಕೊಂಡು ಹೋಗಿದ್ದು. ಇದು ಋಗ್ವೇದದಲ್ಲಿ ಊರ್ವಶಿ ಪೂರ್ವ ಸಂವಾದ ಸೂಕ್ತದಲ್ಲಿ ಬರುತ್ತದೆ. ಅಂದರೆ ಈ ಥರ ರಾಜ ಯಾರಿಗೋ ಮೆಚ್ಚಿ ಏನೋ ಕಂಡೀಷನ್ಗೆ ಮದುವೆ ಆಗುವಂಥದ್ದು ಇವೆಲ್ಲ ಕಾಣುತ್ತದೆ. ಏನು ಮಾಡೋಣ? ದುಡ್ಡಿದ್ದವರು ಶೋಕಿ ಅಷ್ಟೇ, ಬಡವರಿಗೆ ಪಾಪ ಈ ಥರದ್ದೆಲ್ಲ ಇರೋದಿಲ್ಲ. ದುಡ್ಡಿದ್ದವರು ಏನೂ ಮಾಡ್ತಾರೆ, ಆದರೆ ಅವ್ರ ತೀರ್ಮಾನ ಅವರನ್ನು ಅಫೆಕ್ಟ್ ಮಾಡಿದ್ರೆ ಪರವಾಗಿಲ್ಲ, ಇಡೀ ದೇಶವನ್ನು ಮಾಡಿದ್ರೆ ಕಷ್ಟ ಆಗುತ್ತದೆ. ಈ ರೀತಿಯಾದ ಸಮಸ್ಯೆ. ಹೀಗೆ ತಮ್ಮನಿಗೆ ಮದುವೆ ಮಾಡಿಸೋದಕ್ಕೆ ಇವನು ಹೊರಟ ಕಥೆ ಆಗ ಬರುತ್ತದೆ. ಆ ಶಿಖಂಡಿಯನ್ನು ಮಾತ್ರ ಎದುರಿಗೆ ತರಬಾರ್ದು, ಆತನೇ ಅಂಬೆ ಅಂತ. ಈ ಸಂದರ್ಭದಲ್ಲಿ ಇನ್ನೊಂದು ಸ್ಪಷ್ಟೀಕರಣ ಕೊಡಬೇಕು. ನಮ್ಮ ಕನ್ನಡದಲ್ಲಿ ಬೃಹನ್ನಳೆ, ಶಿಖಂಡಿ ಅನ್ನುವುದೆಲ್ಲ ತೃತೀಯ ಪ್ರಕೃತಿ ನಪುಂಸಕ ಅಥವಾ ಅಸ್ತ್ರೀ ಅನ್ನುವ ಲಕ್ಷಣಕ್ಕೆ ಆ ರೀತಿಯಾದ ಹೆಸರು ಆಗಿಬಿಟ್ಟಿದೆ.
ಆದರೆ ವಸ್ತುತಃ ಶಿಖಂಡಿ ಅಂತಂದರೆ ಶಿಖಂಡ ಅಸ್ಮಿನ್ನಿತಿ ಶಿಖಂಡಿ ಅಂತ ನವಿಲುಗರಿಯನ್ನು ಇಟ್ಟುಕೊಂಡವನು ಅಂತ. ಶ್ರೀಕೃಷ್ಣನು ಶಿಖಂಡಿಯೇ. ಆಮೇಲೆ ಬೃಹನ್ನಡ ಅನ್ನುವಂಥದ್ದು ಅದೊಂದು ಹೆಸರಷ್ಟೇ, ಇನ್ನೇನೂ ಅಲ್ಲ. ಅವನು ತಾನು ನಪುಂಸಕ, ಆತನಿಗಿದ್ದ ಒಂದು ಹೆಸರು ಬೃಹನ್ನಳ ಅಂತ ಅಷ್ಟೇ. ಸೈರಂಧ್ರಿ ಒಂದು ವೃತ್ತಿ, ಆಗ ಅವಳು ಇಟ್ಕೊಂಡ ಹೆಸರು ಮಾಲಿನಿ ಅಂತ ಈ ರೀತಿಯಾಗಿ ಗೊತ್ತಾಗುತ್ತದೆ. ಕೆಲವೊಮ್ಮೆ ತಪ್ಪಾಗಿ ನಮಗೆ ಬಂದು ಬಿಡುತ್ತದೆ, ಅದನ್ನೇ ಬಳಸ್ತೀವಿ, ಅದು ಅವಿಚಾರಿತ ರಮಣೀಯವಾಗಿ ಲೋಕದಲ್ಲಿ ಉಳಿದು ಬಿಡುತ್ತದೆ. ಶ್ರೀಕೃಷ್ಣನ ಶಿಖಂಡಿ ಅಂತಂದರೆ ಯಾರೂ ತಪ್ಪು ತಿಳಿಯಬಾರ್ದು ಅನ್ನೋದಕ್ಕೆ ಹೇಳಿದ್ದು. ಇರಲಿ, ಅಂಬೆಯ ಕಥೆಗೆ ಬಂದರೆ, ನಮ್ಮ ಯಕ್ಷಗಾನಾದಿಗಳಲ್ಲಿ ಇದು ಬೇರೆ ಬೇರೆ ರೀತಿಯ ತಿರುವುಗಳನ್ನು ಪಡ್ಕೊಂಡಿದೆ. ಯಕ್ಷಗಾನದವರೆಗೆ ಅದೇನೋ ವ್ಯಾಧಿ, ಭೀಷ್ಮನನ್ನು ಕಾಪಾಡಬೇಕು ಅಂತ. ಯಾವ ಯಕ್ಷಗಾನ, ಯಾವ ಸಾಕ್ಷಾತ್ ಭರತಮುನಿಯೂ ಭೀಷ್ಮರ ಬೆತ್ತಲೆತನಕ್ಕೆ ಕೌಪಿನ ಹಾಕೋಕ್ಕಾಗೋಲ್ಲ, ಅದನ್ನು ಅರ್ಥ ಮಾಡಿಕೊಳ್ಳಬೇಕು. ಆದರೆ ಅಂಬೆಗೂ ನಾವೇನು ತುಂಬ ಕ್ಲೀನ್ ಚಿಟ್ ಕೊಡೋಕ್ಕಾಗೋಲ್ಲ. ಕಾಶಿರಾಜಪುತ್ರಿ ಆಕೆ ಸಾಲ್ವನನ್ನು ವರಿಸಿದಳು ಅಂತ ಗೊತ್ತಾಗುತ್ತದೆ. ಯಕ್ಷಗಾನದಲ್ಲಿ ಸಾಲ್ವನನ್ನು ಅಸುರನಂತೆ ಚಿತ್ರಣ ಮಾಡುವಂಥ ಒಂದು ಅಪಸವ್ಯ ಪದ್ಧತಿ ಬಂದಿದೆ. ವಸ್ತುತಃ ಸಾಲ್ವ ಸುಂದರನಾಗಿದ್ದ, ಅಂಬೆಯನ್ನೇ ಅಟ್ರ್ಯಾಕ್ಟ್ ಮಾಡುವಂತೆ ಇದ್ದ ಅಂತ ಗೊತ್ತಾಗುತ್ತದೆ. ಆಗ ಸ್ವಯಂವರದಲ್ಲಿ ಆ ಸ್ವಯಂವರ ಹಲವು ವಿಧದಲ್ಲಿ ಆಗಿರುತ್ತೆ. ವೀರ್ಯಶುಲ್ಕ ಸ್ವಯಂವರ ಅಂತಂದರೆ ಯಾವುದೋ ಒಂದು ಧನಸ್ಸು ಎತ್ತೋದು, ಗೂಳಿಗಳನ್ನು ಪಳಗಿಸುವಂಥದ್ದು, ಇಲ್ಲ ಮತ್ಸ್ಯಂತ್ರಾದಿಗಳನ್ನು ಭೇದನ ಮಾಡುವುದು, ಇಲ್ಲ ಮತ್ತೊಬ್ಬ ವೀರನ ಜೊತೆಗೆ ಹೋರಾಡುವುದು, ಹೀಗೆಲ್ಲ ಇರ್ತದೆ. ಅವರ ಪರಾಕ್ರಮವೇ ಅಲ್ಲಿ ಇರ್ತಕ್ಕಂಥ ಒರೆಗಲ್ಲು. ಹಾಗಲ್ಲದೆ ಶುದ್ಧ ಸ್ವಯಂವರ ಅಂತ ಇರುತ್ತದೆ. ಸ್ವಯಂ ವೃಣುತೆ ಇತಿ ಸ್ವಯಂವರ. ಆ ವಧುವೆ ತಾನೇ ಬಂದು ಇವನನ್ನು ಮೆಚ್ಚಿ ಮಾಲೆ ಹಾಕಿ ಮದುವೆ ಮಾಡಿಕೊಳ್ಬೇಕಾದದ್ದು ಅಂತ ಇರ್ತದೆ. ಅಪ್ಪಟ ಸ್ವಯಂವರ ಅದು ಆ ರೀತಿಯಾದದ್ದು. ಇವಳು ಮೊದಲೇ ಮೆಚ್ಚಿಕೊಂಡಿದ್ಲು, ಆತನೇ ಬಂದಿದ್ದ, ಅವನಿಗೆ ಮಾಲೆ ಹಾಕಿದಳು. ಅದು ತೆರೆಮರೆಯಲ್ಲಾದರೇನು, ಹೊರಗಾದರೇನು, ಸದಸ್ಯವಾದರೇನು, ರಹಸ್ಯವಾದರೇನು, ಸ್ವಯಂವರವೇ ಅದು ಮಾಡಿಕೊಂಡದ್ದು. ಅದು ಯಾವ ರೀತಿಯಿಂದಲೂ ತಪ್ಪಲ್ಲ, ಅದು ಯಾವ ಮ್ಯಾಚ್ ಫಿಕ್ಸಿಂಗೂ ಅಲ್ಲ. ಅಂಬಿಕೆ, ಅಂಬಾಲಿಕೆಯರು ಇದ್ದರು. ವಸ್ತುತಃ ಈ ಹೆಸರುಗಳು ಅಶ್ವಮೇಧ ಯಾಗದಲ್ಲಿ ಬರುವಂಥ ಹೆಸರುಗಳು. ಅಶ್ವಮೇಧ ಯಾಗದಲ್ಲಿ ಋತ್ವಿಜರು ಒಂದು ಬಗೆಯ ಅಶ್ಲೀಲ ಸಂವಾದವನ್ನು ನಡೆಸಬೇಕು ಅಂತ ಬರ್ತದೆ. ಹಾಗೆ ಬರುವಂಥ ಅಂತಃಪುರ ಸ್ತ್ರೀವರ್ಗದಲ್ಲಿ ಸಂವಾದದಲ್ಲಿ ಪಾಲ್ಗೊಳ್ತಕ್ಕಂಥವ್ರು ಅಂಬೆ, ಅಂಬಾಲಿಕಾ, ಅಂಬಿಕಾ, ಅಂಬಾಲಿಕಾ ಅಂತ ಆ ರೀತಿಯಾದದ್ದು ಉಂಟು. ಅದು ಶತಸ ಬ್ರಾಹ್ಮಣದಲ್ಲಿ ಅಥವಾ ತೈತ್ತಿರಿಯ ಬ್ರಾಹ್ಮಣದಲ್ಲಿ, ಇಲ್ಲೆಲ್ಲ ಅಶ್ವಮೇಧಿಕ ಕಾಂಡದಲ್ಲಿ ನೋಡಬಹುದಾದದ್ದು. ಯಾಕೆ ಹೇಳ್ತೀನಿ ಅಂದರೆ, ಎಷ್ಟೋ ಹೆಸರುಗಳು ವೇದಮೂಲವಾದದ್ದು ಅನ್ನೋದು ಗೋಚರವಾಗೋದಕ್ಕೆ. ಅಲ್ಲಿ ಅಶ್ಲೀಲ ಛಾಯಾ ಸಂಭಾಷಣೆ ಯಾಕೆ ಅಂತಂದರೆ, ನಮ್ಮ ಯಜ್ಞ ಈ ಕಾಲದ ಮಡಿವಂತರ ಯಜ್ಞವಾಗಿರಲಿಲ್ಲ. ಯಥೇಷ್ಟವಾಗಿ ವಿನೋದಕ್ಕೆ ಒಂದು ಕಾರ್ನಿವಲ್ ಥರ ನಡೀತಾ ಇತ್ತು. ಸೋಮಾಹರಣ, ಸೋಮಕ್ರಯಣ ಅಂತ ಬರ್ತದೆ. ಸೋಮಕ್ರಯಣದಲ್ಲಿ ಒಬ್ಬ ಬ್ರಹ್ಮಚಾರಿ, ಒಬ್ಬ ಹೆಣ್ಣು, ಇವರಿಬ್ಬರಲ್ಲಿ ಬ್ರಹ್ಮಚಾರಿಯನ್ನು ಹೆಣ್ಣು ಬಾಯಿಗೆ ಬಂದಂಗೆ ಗೇಲಿ ಮಾಡ್ತಕ್ಕಂಥ, ಗೇಲಿ ಮಾಡೋದಂದರೆ ಸಹಜವಾಗಿ ಅಶ್ಲೀಲತೆ. ಜೋಕ್ ಅಂದರೆ ವಲ್ಗರ್ ಜೋಕೇ ಜೋಕು, ಡೀಸೆಂಟ್ ಜೋಕ್ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಆ ರೀತಿಯಾದದ್ದು ಅನ್ನುವಂತೆ ಬರುವಂಥದ್ದು. ಹಾಗೆ ಉಂಟು ಪದ್ಧತಿ. ವೇದಕ್ಕೆ ಮಡಿ ಇಲ್ಲ. ಸಂಸ್ಕೃತ ಶಬ್ದಕ್ಕೆ, ಸಂಸ್ಕೃತ ಸಾಹಿತ್ಯದಲ್ಲಿಯೇ ಮುಸರೆ, ಮಡಿ ಅನ್ನೋ ಶಬ್ದಗಳಿಗೆ ಪ್ರತ್ಯಾಮ್ನಾಯ ಸಂಸ್ಕೃತ ಶಬ್ದಗಳು ಇಲ್ಲ ಅಂತ ಗೊತ್ತಿವೆ. ಯಾಕೆಂದರೆ ನಮ್ಮಲ್ಲಿ ಎಷ್ಟೆಷ್ಟೋ ಭ್ರಮೆಗಳು, ಏನೇನೋ ಕಲ್ಪನೆಗಳು ಮಾಡಿಕೊಂಡು ತುಂಬ ಒದ್ದಾಡ್ತಾ ಇರ್ತಾರೆ. ಮೊನ್ನೆ ಯಾರೋ ನಾನು ಮಸ್ಕತ್ಗೆ ಹೋಗಿದ್ದಾಗ ಶ್ರೀಕೃಷ್ಣ ಸಸ್ಯಾಹಾರಿಯೇ ಅಂತ ಕೇಳಿದ್ರು. ಯಾಕೆ ಅಂದರೆ ಇಸ್ಕಾನ್ನವ್ರು ಹೇಳ್ತಾರೆ ಅದಕ್ಕೆ ನೀವು ಸಸ್ಯಾಹಾರಿಗಳಾಗಬೇಕು ಅಂತಾರೆ, ನಾನು ಮಾಂಸಾಹಾರಿ ಏನು ಮಾಡಲಿ ಅಂತ. ಇದು ಹೇಗಿದೆ ಅಂದರೆ, BGL ಸ್ವಾಮಿಯವರು ನಮ್ಮ ಹೊಟ್ಟೆಯಲ್ಲಿ ದಕ್ಷಿಣ ಅಮೆರಿಕಾ ಪುಸ್ತಕದಲ್ಲಿ ಬರೀತಾರೆ. ನ್ಯಾಷನಲ್ ಕಾಲೇಜವರು ಓದ್ತಾ ಇದ್ದಾಗ, ನ್ಯಾಷನಲ್ ಹೈಸ್ಕೂಲಲ್ಲಿ ಏನೋ ಅವರು ಸಂಪತ್ಗಿರಿರಾಯರು ಇತ್ಯಾದಿಗಳೆಲ್ಲ ಗಾಂಧಿ ಭಕ್ತರು ಕಡಲೆಕಾಯಿ ಬೆಲ್ಲ ಕೊಡ್ತಾಯಿದ್ರಂತೆ. ಸ್ವಾಮಿ ಕೇಳಿದ್ರಂತೆ, ಈ ಕಡಲೆಕಾಯಿಯನ್ನು ಹಾಗೇ ಕೊಡೋಕ್ಕೆ ಬದಲಾಗಿ ಒಂದಷ್ಟು ಹುರಿದು ಬೆಲ್ಲವನ್ನು ಪಾಕ ಮಾಡಿ ಅದರೊಳಗೆ ಹಾಕಿ ಚಿಕ್ಕಿ ಅಂತ ಕರೀತಾರಲ್ಲ, ಪಾಕುಂಪಪ್ಪು ಅಂತ ನಮ್ಮ ಹಳೆಯ ಹೆಸರು, ಪಾಕುಂಪಪ್ಪು ಮಾಡಿ ಕೊಟ್ಟರೆ ಇನ್ನೂ ಚೆನ್ನಾಗಿರುತ್ತಲ್ಲ ಅಂದರೆ, ಇಲ್ಲ ಗಾಂಧಿ ಹೀಗೆ ತಿಂತಾಯಿದ್ರು ಅಂತ. ಅದು ಭೀಷ್ಮನ್ ಥರವೇ. ಸ್ವಾಮಿ ಬರೀತಾರೆ, ಗಾಂಧಿ ತಿಂತಾಯಿದ್ರು ಅಂತ ಇವರು ತಿನ್ನಿಸ್ತಾರೆ ನಮಗೆ, ನಾನು ರುಚಿಯಾಗಿದೆ ಪುಷ್ಟಿಕಾರಿ ಅಂತ ನಾನು ತಿಂತೀನಿ, ಅದು ಬಂದದ್ದು ಸಮಸ್ಯೆ ಅಂತ ಹೇಳಿ. ನೀನು ಸಸ್ಯಾಹಾರಿ ಆಗಬೇಕು ಅಂದರೆ ಕೃಷ್ಣ ಇದಾನೋ ರಾಮ ಇದಾನೋ ಅದು ಬೇರೆ ಸಂಗತಿ. ನಿನಗೇನು ಅನಿಸುತ್ತೆ, ನಿನಗೆ ಯಾವುದು ಒಳ್ಳೆಯದು ಅನಿಸುತ್ತದೆ? ನಿನಗೇನಾದ್ರು ಹೊಟ್ಟೆ ಕಿತ್ಕೊಂಡ್ರೆ ಕೃಷ್ಣ ಬಂದು ಕಾಪಾಡ್ತಾನೆಯೇ, ರಾಮ ಬಂದು ಕಾಪಾಡ್ತಾನೆಯೇ? ಅಲ್ಲ. ಕೃಷ್ಣ ಮಾಂಸಾಹಾರಿಯೂ ಆಗಿದ್ದ, ಅದಕ್ಕೆ ನಾನೇನು ಮಾಡೋದು? ಕೃಷ್ಣ 16,000 ಜನ ಮದುವೆ ಆಗಿದ್ದ, ಅದಕ್ಕೆ ಇಸ್ಕಾನ್ನವರು ಏನು ಮಾಡ್ತಾರಂತೆ? ಇದೆಲ್ಲ ಅಬದ್ಧ. ಹೀಗಾಗಿ ನದೇವ ಚರಿತಂ ಚರೇತ್ ಅಂತ ಇಲ್ಲಿ ಅಂದುಕೊಳ್ಬೇಕು. ಸಸ್ಯಾಹಾರದ ಉತ್ತಮ ಗುಣಗಳು ಬೇಕಾದಷ್ಟಿದೆ. ಅದು ಯಾರೋ ಟಾಮ್, ಡಿಕ್ ಅಂಡ್ ಹ್ಯಾರಿ ಆಗಿದ್ದಕ್ಕೆ ಆಗಬೇಕಾದದ್ದಲ್ಲ. ಈ ಮಟ್ಟಕ್ಕೆ ಬುದ್ಧಿಯನ್ನು ಮಾರಿಕೊಂಡ್ರೆ, ಅದು ಇದ್ದ ಪಕ್ಷದಲ್ಲಿ ಮಾರಿಕೊಂಡ್ರೆ ಏನು ಮಾಡೋದಕ್ಕೆ ಸಾಧ್ಯವಾಗುತ್ತದೆ?
ಈ ಥರದ್ದೆಲ್ಲ ಅಪಸವ್ಯಗಳು ತುಂಬ ತುಂಬ ಆಗ್ತಾ ಇರ್ತವೆ. ಹಾಗೆ ಈ ಕೆಲಸಗಳು ಕೆಲವು ಅವಳಲ್ಲಿ ವೀರ್ಯಶುಲ್ಕಳಾಗಿ ಪಾಲ್ಗೊಳ್ಳುವಂಥದ್ದಲ್ಲ, ತಾನು ಇಷ್ಟಪಟ್ಟು ಹಾರ ಹಾಕುವಂಥದ್ದಾಗಿತ್ತು. ಹಾಗೆ ಅಲ್ಲಿ ಬಂದ ರಾಜರುಗಳಲ್ಲಿ ಎಲ್ಲರಲ್ಲಿ ಮೆಚ್ಚಿ ನೋಡಿ ಹಾಕಬಹುದಾಗಿತ್ತು ಅಕ್ಕ ತಂಗಿಯರು. ಭೀಷ್ಮ ಅಲ್ಲಿಗೆ ಹೋದ. ಸಾಮಾನ್ಯವಾಗಿ ಸ್ವಯಂವರಕ್ಕೆ ಕನ್ಯಾರ್ಥಿಗಳೇ ಹೋಗುವುದೇ ಹೊರತು ಕನ್ಯಾರ್ಥಿಗಳಲ್ಲದವರಲ್ಲ. ಇವನು ಲೋಕಭೀಕರವಾದ ಪ್ರತಿಜ್ಞೆಯನ್ನು ಮಾಡಿ ಭೀಷ್ಮ ಅಂತ ಬಿರುದನ್ನು ಪಡ್ಕೊಂಡಿದ್ದಾನೆ. ಭೀಷ್ಮ ಅಂದರೆ ಭಯಾನಕ ಅಂತ ಅರ್ಥ. ಭಯಂಕರಂ ಭಯಕರಂ ಘೋರಂ ಭೀಷ್ಮಂ ಭಯಾನಕಂ ಅಂತೆಲ್ಲ ಅಮರಕೋಶ ಹೇಳುತ್ತದೆ. ಹಾಗೆ ಹೋದವನು ಮೊದಲು ಹೋಗಿದ್ದೇ ತಪ್ಪು, ಕನ್ಯಾಪಹರಣ ಮಾಡ್ತಾನೆ. ಕನ್ಯಾಪಹರಣ ಆಗ ಇತ್ತು, ಆದರೆ ಅಪಹರಿಸಿದವನೇ ಅದನ್ನು ಮದುವೆ ಆಗಬೇಕು ಅಂತ. ಕೊಂದು ಪಾಪ ತಿಂದು ಹೋಗುತ್ತೆ ಅಂತ ಒಂದು ಗಾದೆ. ಯಾವುದೋ ಪ್ರಾಣಿನ ಕೊಂದು ಬಿಡೋದು, ಆ ಪಾಪ ಹೇಗೆ ಹೋಗುತ್ತೆ ಅಂದರೆ ನಾನು ತಿಂದು ಬಿಡಬೇಕು ಅಂತ. ಕನ್ಯೆಯನ್ನು ಅಪಹರಣ ಮಾಡ್ಕೊಂಡ್ಮೇಲೆ ತಾನು ಮದುವೆ ಆದರೆ ಸೆಟ್ಲ್ ಆಗುತ್ತೆ ಅಂತ ಒಂದು ರೀತಿ ಸರಿಯಾದದ್ದು. ಇವನು ಆ ಪರಾಕ್ರಮದಿಂದ ತಾನೇ ಅಪಹರಣ ಮಾಡ್ದ. ಈ ಪರಾಕ್ರಮವನ್ನಾದರೂ ನೋಡಿ ಮೆಚ್ಚಿಕೊಂಡಾಳು ಅವಳು, ನನ್ನ ಗಂಡ ಮಹಾಶೂರ ಅಂತ. ಈ ರೀತಿಯಾಗಿ ಇವನು ಹಾಗಲ್ಲ, ಪ್ರಾಕ್ಸಿ ಎಲೆಕ್ಷನ್ನಲ್ಲಿ ಪೋಲಲ್ಲಿ ಪ್ರಾಕ್ಸಿ ವೋಟಿಂಗ್ ಮಾಡ್ತಾರಲ್ಲ ಆ ರೀತಿಯಾಗಿ ಮಾಡಿದ್ದು. ನಾನು ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಓದುವಾಗ ಒಬ್ಬರ ಪರೀಕ್ಷೆಗೆ ಬದಲಾಗಿ ಬೇರೊಬ್ಬರು ಪರೀಕ್ಷೆ ಬರೀತಾಯಿದ್ರು, ಜಾಕೀನ್ ಕಳಿಸೋದು ಅಂತ ಹೇಳ್ತಾಯಿದ್ರು. ಆಗ ನಾವು ಕುದುರೆ ಜೂಜು ಕಟ್ಟಿದ್ರೆ ನಾವು ಕುದುರೆ ಸವಾರಿ ಮಾಡಬೇಕಾಗಿಲ್ಲ, ಇನ್ನೊಬ್ಬ ನಮ್ಮ ಪರವಾಗಿ ಕುದುರೆ ಸವಾರಿ ಮಾಡ್ತಾನೆ, ನಮ್ಮ ಕುದುರೆನ ಗೆಲ್ಲಿಸ್ತಾನೆ ಅಂತಿರುತ್ತಲ್ಲ. ಆ ರೀತಿಯಾಗಿ ಭೀಷ್ಮ ತನ್ನ ತಮ್ಮನಿಗೋಸ್ಕರ ಹೋಗಿ ಅಪಹರಣ ಮಾಡ್ತಕ್ಕಂಥದ್ದು. ಸಂಸಾರವನ್ನು ಮಾಡ್ತಾನ, ಅದನ್ನು ಮಾಡೋ ಸಂದರ್ಭ ಬಂದಿತ್ತು, ಮಾಡದ್ನ. ಎಂಥ ಎಡಬಟ್ಟು, ಮಹಾ ನೀಚತನ. ಇವನು ಧರ್ಮಶಾಸ್ತ್ರ ಓದಿದ್ದಂತೆ ಓದಿದ್ದು ಯಾವ ಮುಂಡ ಮುಚ್ಕೊಳ್ಳೋದಕ್ಕೆ. ಆ ಧರ್ಮಶಾಸ್ತ್ರದಲ್ಲಿ ರಾಕ್ಷಸ ವಿವಾಹ ಪದ್ಧತಿ ಹೇಳಿದೆ, ಅದನ್ನು ವ್ಯತಿರೇಕ ಮಾಡಿಕೊಂಡಿದ್ದಾನೆ. ಅಂದರೆ ತನಗೆ ಬಲ ಇದೆ, ಅದು ಮಾಡಬೇಕು ಅಂತ. ನೋಡಿ, ಕೆಲವರು ತುಂಬ ಶಾಸ್ತ್ರಜ್ಞರು ಅನ್ನುವರು, ಮಡಿವಂತರು ಅನ್ನೋರು ತಾವು ಮಾಡೋದಕ್ಕೆ ಮಾತ್ರ ಪರಿಹಾರಗಳನ್ನು ಇಟ್ಕೊಂಡು ಬಿಡ್ತಾರೆ. ನಮ್ಮ ಸ್ವಾಮಿಗಳಿಗೆ ಶೌಚಕ್ಕೆ ಈಗಲೂ ಫ್ಲೆಶ್ ಔಟ್ ಟಾಯ್ಲೆಟ್ಗಳಲ್ಲಿ ಹೋಗೋದಿಲ್ಲ. ನಾಪ್ಸು ಮೂತ್ರ ಪುರೀಶಂ ಕುರ್ಯಾತ್ ಅಂತ ವೇದ ಹೇಳಿದೆ, ಶಾಸ್ತ್ರದಲ್ಲಿ ಇದೆ. ನೀರಿನಲ್ಲಿ ಮಲಮೂತ್ರ ವಿಸರ್ಜನೆ ಮಾಡಬಾರ್ದು ಅಂತ ಬಾಳೆ ಎಲೆ ಮೇಲೆ ಮಾಡ್ತಾರೆ, ಅದನ್ನು ತಂದು ಫ್ಲೆಶ್ ಔಟ್ಗೆ ಹಾಕ್ತಾರೆ ಅವ್ರ ಶಿಷ್ಯರು. ಇವರು ನೇರವಾಗಿ ಮಾಡಿರೋದಿಲ್ಲ. ಆ ಬಾಳೆ ಎಲೆಗೆ ಎಂಥ ಅವಮಾನ ಅಂತ ನನ್ನ ಸ್ನೇಹಿತ ಸಂಕಟಪಟ್ಟಿದ್ದ. ಆದರೆ ಕಾರಲ್ಲಿ ಮಾತ್ರ ಓಡಾಡೋದಕ್ಕೆ, ಸೆಲ್ಫೋನ್ಗಳನ್ನು ಬಳಸೋದಕ್ಕೆ, ಭಕ್ತಾದಿಗಳು ಕರೆನ್ಸಿ ನೋಟ್ ಕಾಲ ಮೇಲೆ ಇಡೋಕ್ಕೆ ಮಾತ್ರ ಯಾವುದೂ ಮಡಿಯಿಲ್ಲ. ಈ ರೀತಿಯಾದ ಅನುಕೂಲ ಸಿಂಧು. ಯಾನಾರೂಢಂ ಯತಿಂ ದೃಷ್ಟವ ಸಚೇಲ ಸ್ನಾನಮಾಚರಿತಂತೆ ಇದೆಯಲ್ಲ ಧರ್ಮಶಾಸ್ತ್ರ, ಅದು ಮರ್ತೋಗ್ಬಿಡ್ತಾರೆ. ಹೀಗೆ ಅವಿವೇಕದ ಶಾಸ್ತ್ರವನ್ನು, ಶಾಸ್ತ್ರ ಶವವನ್ನು ಆಚರಣೆ ಮಾಡೋದು ಯಾವ ರೀತಿಯಲ್ಲೂ ಪ್ರಯೋಜನವಿಲ್ಲ. ಅನುಕೂಲ ಸಿಂಧುಗಳಾಗಿ ತಮಗೆ ಬೇಕಾದಂತೆ ಮಾಡಿಕೊಂಡು ಬಿಡ್ತಾರೆ. ಭೀಷ್ಮ ಹಾಗೆ ರಾಕ್ಷಸ ವಿವಾಹ ಪದ್ಧತಿಗೆ ಚ್ಯುತಿ ತಂದ. ಆಮೇಲೆ ಅಸಹಾಯಕರಾಗಿ ಅಂಬಿಕೆ ಅಂಬಾಲಿಕೆಯರು ಒಪ್ಪಿಕೊಂಡ್ರು. ಆದರೆ ಅಂಬೆಗೆ ಇತ್ತು ಅವಕಾಶ, ಆಗ ದೊಡ್ಡವನಾಗಿ ನಡ್ಕೊಳ್ತಾನೆ. ಅದೇ ನೋಡಿ ವ್ಯಾಸರ ಕಲಾ ನಿರ್ಮಾಣ ಸ್ವಾರಸ್ಯವೇ ಅಂಥದ್ದು. ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಇರೋದಿಲ್ಲ ಸತ್ಯ, ಗ್ರೇ ಕಲರಲ್ಲಿ ಎಷ್ಟೋ ಶೇಡ್ಸ್ ಆಫ್ ಗ್ರೇ ಬರುತ್ತದೆ ಅಂತ ಭೀಷ್ಮ ಆಗ ಉದಾರವಾಗಿ ನಡ್ಕೊಂಡು ಬಿಡ್ತಾನೆ. ಇದು ಬರೋದು ಕಷ್ಟ. ಗಾಂಧೀಜಿ ಒಂದು ಕಡೆಗೆ ಇವರೇ ಮುಸ್ಲಿಂ ಈಸ್ ಎ ರೋಗ್ ಆ್ಯಂಡ್ ಎವರಿ ಹಿಂದೂ ಈಸ್ ಎ ಕವರ್ಡ್ ಅಂತ ಹೇಳಿದ್ದಾರೆ. ತುಂಬ ಒಳ್ಳೆ ಮಾತನ್ನು ಹೇಳಿದ್ದಾರೆ. ಹೀಗೆ ಕೆಲವೊಮ್ಮೆ ಒಳ್ಳೊಳ್ಳೆ ಮಾತು ಆಡ್ಬಿಡ್ತಾರೆ. ಅದನ್ನು ನಚ್ಕೊಂಡು ಕೆಟ್ಟ ಚಾರಿತ್ರ್ಯ ಬೇಕಾದಷ್ಟು ಬಂದುಬಿಡುತ್ತೆ, ಏನು ಮಾಡೋಕ್ಕಾಗೋದಿಲ್ಲ. ಇಂಥ ಮಾತನ್ನೇ ಹೇಳಿದಂಥವರು ಖಿಲಾಫತ್ನಲ್ಲಿ ಅಲ್ಲಿ ಕೇರಳದ ಮಾಪ್ಳ ದಂಗಿಯಲ್ಲಿ ಎಲ್ಲ ಬೇಕಾದಂತೆ ಹಿಂದೂ ಸ್ತ್ರೀಯರ ಮೇಲೆ ಅತ್ಯಾಚಾರ ಆಗ್ತಾ ಇದೆ ಅಂದರೆ ನೀವು ಕಣ್ಣು ಮುಚ್ಚಿಕೊಂಡು ಸಹಿಸ್ಕೊಳ್ಳಿ, ಬಾಯಿ ಮುಚ್ಚಿಕೊಂಡು ಸಹಿಸ್ಕೊಳ್ಳಿ, ಏನು ಸಹಿಸ್ಕೊಳ್ತಕ್ಕಂಥದ್ದು, ಈ ರೀತಿಯಾದ ಮಾತುಗಳನ್ನು ಆಡಿಬಿಟ್ಟಿದ್ದಾರೆ. ಅದಕ್ಕಾಗಿ ಇಟ್ ಈಸ್ ವೆರಿ ಡೇಂಜರಸ್ ಟು ಕೋಟ್ ಸಚ್ ಪೀಪಲ್. ಚಲಚಿತ್ತ ಬುದ್ಧಿ ಕೆಸರು ಕಂಬ ಆಗಿದ್ದವ್ರನ್ನ ಕೋಟ್ ಮಾಡೋದು ಬಹಳ ಕಷ್ಟ. ಆದರೂ ಈಗ ಅರುಣ್ ಶೌರಿಯೂ ಸೇರಿದಂತೆ, ಸೀತಾರಾಮ್ ಗೋಯಲ್ ಅಂತ ಮಹಾನುಭಾವರು ಸೇರಿದಂತೆ ಗಾಂಧಿಯನ್ನು ಎಲ್ಲರೂ ಕೋಟ್ ಮಾಡ್ತಾರೆ. ಹ್ಯಾಸ್ ಬಿಕಮ್ ಎ ಸೇಕ್ರೆಡ್ ಕೌ. ಹಾಗಾಗಿ ಯಾರೂ ಕೋಟ್ ಮಾಡ್ಬೋದು, ಅದು ಗಾಂಧಿನ ಅಂತ ಆಗಿದೆ. ಇರಲಿ, ಭೀಷ್ಮ ಆಗ ಅಂಬೆಯನ್ನು ತುಂಬ ಉದಾರತೆಯಿಂದ ನೀನು ಸಾಲ್ವನನ್ನು ಇಷ್ಟಪಟ್ಟಿದ್ರೆ ಅವನ ಬಳಿಗೆ ಹೋಗು ಅಂತ ಕಳಿಸಿಕೊಟ್ಟ. ಸ್ವಲ್ಪ ಕಾಮನ್ ಸೆನ್ಸ್ ಇದ್ದಿದ್ದರೆ ಸಾಲ್ವನನ್ನೇ ಸೋಲಿಸಿಕೊಂಡು ಅವನನ್ನು ಹೀನಾಯವಾಗಿ ಮೂಲೆಗುಂಪು ಮಾಡಿ ಇವಳನ್ನು ಎತ್ಕೊಂಡು ಬಂದ ಮೇಲೆ ಅವನು ಒಪ್ಪಿಯಾನ ಅಂತ ಇವನಿಗೊಂದು ಆಲೋಚನೆ ಬರಬೇಕಾಗಿತ್ತು. ಬರಲಿಲ್ಲ. ಸಾಲ್ವ ಅವನು ತುಂಬ ದೊಡ್ಡ ಮನುಷ್ಯ ಏನಲ್ಲ. ಸೋತ ತಕ್ಷಣ ತಾನು ಅವಮಾನಗೊಂಡಿದ್ದೀನಿ ಅಂತ ಅವನಿಗೆ ಪ್ರೀತಿ ಮುಖ್ಯವಾಗಲಿಲ್ಲ, ಅಭಿಮಾನ ಮುಖ್ಯವಾಯಿತು. ವೇದದ ಮಾತು ಉಂಟಲ್ಲ, ನವಾರೇ ಜಾಯಾಯ ಕಾಮಾಯ ಜಾಯ ಪ್ರಿಯಾ ಭವತಿ, ಆತ್ಮನಸ್ತು ಕಾಮಾಯ ಜಾಯ ಪ್ರಿಯಾ ಭವತಿ. ಹೆಂಡತಿಗಾಗಿ ಹೆಂಡತಿ ಪ್ರೀತಿ ಪಾತ್ರಳಾಗೋದಿಲ್ಲ, ತನಗಾಗಿ ಹೆಂಡತಿ ಅಂತ.
ವೇದ ಎಷ್ಟು ಕಠೋರವಾದದ್ದು, ಎಷ್ಟು ನಿರ್ಭರ ಸತ್ಯವನ್ನು ನಿರ್ಭೀಕವಾಗಿ ಹೇಳುತ್ತದೆ ಎಂದರೆ, ನವ ಬ್ರಹ್ಮಣಕ್ಕಾಮಾಯ ಬ್ರಹ್ಮಪ್ರಿಯಂ ಭವತಿ, ಆತ್ಮನಸ್ತು ಕಾಮಾಯ ಬ್ರಹ್ಮಪ್ರಿಯಂ ಭವತಿ. ಮೂರತ್ತೂ ವೇದ ಪಡ್ಕೊಳ್ಳೋದು ಬ್ರಹ್ಮ 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 ಅಂತ. ಬ್ರಹ್ಮವು ಬ್ರಹ್ಮಕ್ಕಾಗಿ ಪ್ರಿಯವಲ್ಲ, ತನಗೋಸ್ಕರ ಬ್ರಹ್ಮಪ್ರಿಯ ಅಂತ. ಇದಕ್ಕೆ ವೇದ ದೊಡ್ಡದು. ಆ ನಿಷ್ಠುರ ಸತ್ಯವನ್ನು ಹೇಳುತ್ತದೆ. ನವ ವೇದ ವೇದಾಯ ಕಾಮ ಪ್ರಿಯಂ ಭವತಿ, ಆತ್ಮನಸ್ತು ಕಾಮಾಯ ವೇದ ಪ್ರಿಯಂ ಭವತಿ ಅಂತ. ವೇದಕ್ಕಾಗಿ ವೇದ ಪ್ರಿಯವಲ್ಲ, ತನಗಾಗಿ ಪ್ರಿಯ ಅಂತ ವೇದ ತನ್ನ ಬಗ್ಗೆನೇ ತಾನು ಹೇಳ್ಕೊಂಡು ಬಿಟ್ಟಿದೆ. ಆ ಡಿಸ್ಕ್ಲೈಮರ್ಗಳನ್ನು ಹಾಕ್ಕೊಂಡು ಬಿಟ್ಟಿದೆ. ಅಂಥ ಆ ಸಂದರ್ಭದಲ್ಲಿ ಆ ಸಾಲ್ವ ಪಂಪನ ಭಾರತದಲ್ಲಿ ತುಂಬ ಚೆನ್ನಾಗಿ ಬರ್ತದೆ. ಭೀಷ್ಮನ ಕೈಯಲ್ಲಿ ಸೋತಾಗಲೇ ನಾನು ಹೆಣ್ಣಾದೆ, ಈಗ ನೀನು ಬಂದು ಮತ್ತೊಂದು ಹೆಣ್ಣನ್ನು ಬರೆಸೋದು ಹೇಗೆ, ನೀನು ಹೋಗು ಭೀಷ್ಮನ ಹತ್ರಕ್ಕೇನೆ ಅಂತಂದಿದ್ದು. ಇವಳು ಬಂದಳು ಬೌನ್ಸ್ ಆದ ಚೆಕ್ಕನಂಗೆ. ಏನು ಮಾಡೋದು? ಆದರೆ ಇವಳು ಸಾಲ್ವನ ಹತ್ರನೇ ಗೋಗರದು ಏನಾದರೂ ಮಾಡಬಹುದಾಗಿತ್ತು. ಇಲ್ಲ, ಇವಳು ಬಂದು ಭೀಷ್ಮನ ಹತ್ರ ನೀನೇ ಬಂದು ಸಾಲ್ವನಿಗೆ ಒಂದು ಮಾತು ಹೇಳಿ ನನ್ನಿಂದ ತಪ್ಪಾಯಿತು ಅಂತ ಅವನ ಅಭಿಮಾನವನ್ನು ತೃಪ್ತಿಪಡಿಸು, ಅವನ ಮಾನ ಕಷಾಯ ಸಮಾಧಾನಗೊಂಡ್ರೆ ಮದುವೆ ಆದೇನು ಅಂತ ಹೇಳ್ಬೋದಾಗಿತ್ತು. ಇವಳು ಅವನು ಬೇಡ ಅಂದ, ನೀನೇ ಮದುವೆ ಆಗು ಅಂತಂದಳು. ಇದು ಪ್ರೇಮವ ವ್ಯವಹಾರವ ಗೊತ್ತಾಗೋದಿಲ್ಲ. ಇಷ್ಟು ಬೇಗ ಬದಲಾವಣೆ ಆಗೋದು, ಆದರೆ ಆಗುತ್ತದೆ ಪ್ರಪಂಚದಲ್ಲಿ. ಎಷ್ಟೋ ಬಾರಿ ಗಂಡು ಮಕ್ಕಳು ಪ್ರೀತಿ ಮಾಡಿ ಆ ಹುಡುಗಿಗಾಗಿ ನೊಂದು ನೊಂದು ನವದು ಕುಡುಕರಾಗಿ ದೇವದಾಸಗಳಾಗಿ ಸಾಯುವಂಥದ್ದು ಉಂಟು. ಆ ಹೆಣ್ಣು ಮಗಳು ಮಾತ್ರ ಅಪ್ಪ ಅಮ್ಮ ಬೇಡ ಅಂದ್ರು ಅಂತ ಲಕ್ಷಣವಾಗಿ ಮತ್ತೊಬ್ಬರನ್ನ ಹಸೆ ಮಣೆ ಮೇಲೆ ಮೌನ ಗೌರಿ ಹೆಂಗೆ ಕೂತ್ಕೊಂಡು ತಾಳಿ ಕಟ್ಟಿಸ್ಕೊಂಡು ಬಿಡ್ತಾಳೆ, 3 ಗಂಟೆ ಹಾಕಿಸ್ಕೊಂಡು ಬಿಡ್ತಾಳೆ. ಅದು ಅನಿವಾರ್ಯತೆಯೋ ಅಸಹಾಯಕತೆಯೋ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಂತೂ ಅವರ ಹಾರ್ಡ್ವೇರ್ ಬಹಳ ಅದ್ಭುತವಾಗಿದೆ. ಬಹಳ ಚೆನ್ನಾಗಿ ವಾಶೌಟ್ ಆಗಿಬಿಡುತ್ತೆ. ಆ ಹಳೆ ಪ್ರೋಗ್ರಾಮು ಹೊಸ ಪ್ರೋಗ್ರಾಮಿಗೆ ರೆಡಿ ಆಗಿಬಿಡ್ತಾರೆ. ಅಂಬೆ ಹಾಗೆ ಬಂದುಬಿಟ್ಲು. ಅವಳ ಕಂಪ್ಯೂಟ್ರಲ್ಲಿ ಈಗ ಭೀಷ್ಮ ಪ್ರೋಗ್ರಾಮ್ ರನ್ ಆಗ್ತಾ ಇರೋದು, ಕೋಬಾಲು ಪ್ಯಾಸ್ಕಲ್ ತರಹ ಬೇರೆ ಒಂದು ಪ್ರೋಗ್ರಾಮು. ನೀನೇ ನನ್ನನ್ನು ಮದುವೆ ಆಗು ಅಂತ. ಈಗ ಭೀಷ್ಮ ಹೊರಟಾಗ್ತಾನೆ. ಸಾಧ್ಯವಿಲ್ಲ ಅಂತ ಕಳಿಸಿಕೊಡುವ ಪ್ರಯತ್ನ ಮಾಡ್ತಾನೆ, ಹೋಗು ಅಂತ. ಆಮೇಲೆ ಅಂಬೆ ಹೊರಡ್ತಾಳೆ. ಹೊರಟು ಆಗ ಅಕೃತವರ್ಣ ಅಂತ ಒಬ್ಬ ರಾಜರ್ಷಿ ಇರ್ತಾನೆ. ಅವನು ಇವಳ ಪೂರ್ವ ಬಂಧುವೆ. ಅವನ ಮೂಲಕವಾಗಿ ಅವಳು ಪರಶುರಾಮರ ಹತ್ತಿರಕ್ಕೆ ಹೋಗ್ತಾಳೆ. ಪರಶುರಾಮರ ರೆಕಮೆಂಡೇಷನ್, ಆಗಲೂ ರೆಕಮೆಂಡೇಷನ್, ಈಗಲೂ ರೆಕಮೆಂಡೇಷನ್, ಅವರಿಂದ ಹೇಳಿಸಿದ್ರೆ ಆಗುತ್ತದೆ ಅಂತ. ಹೀಗಾಗಿ ಪರಶುರಾಮನ ಮೂಲಕವಾದರೂ ಹೇಳಿಸೋಣ ಅಂತ ಪರಶುರಾಮರು ಆಗಲಿಂತ ಬರ್ತಾರೆ. ಪರಶುರಾಮನು ಒಂಥರ ಕ್ರ್ಯಾಕು, ಆಗ ಹೀಗೆ ಈಗ ಹಾಗೆ, ಕ್ಷಣಚಿತ್ತ ಕ್ಷಣಪಿತ್ತ ಅಂತಾರಲ್ಲ, ಕನ್ಸಿಸ್ಟೆನ್ಸಿಯೇ ಇಲ್ಲ. ಆ ಗುರುವಿನ ತಯಾರಿ ದೀತನೂ ಹಾಗೆ ಆಗಿದ್ದು ಅಂತ ಅನಿಸುತ್ತದೆ. ದೊಡ್ಡ ಮನುಷ್ಯರು ಹಾಗಿರ್ತಾರೆ. ಮಹಾಭಾರತ ಅತ್ಯಂತ ಅಸಾಮಾನ್ಯವಾಗಿ ಮಾನವ ಸ್ವಭಾವವನ್ನು ಹೇಳ್ತಾ ಇದೆ. ತುಂಬ ದೊಡ್ಡವರಲ್ಲಿ ಕನ್ಸಿಸ್ಟೆನ್ಸಿ ಇರಬೇಕು ಅಂತ ಏನೂ ಇಲ್ಲ. ಹೇಗೇಗೂ ಆಡ್ಬಿಡ್ತಾರೆ, ಕೆಲವೊಮ್ಮೆ ವಿಚಿತ್ರವಾಗಿ ಪೆಂಗರಂಗೆ ಆಡ್ಬಿಡ್ತಾರೆ. ಅದು ಆಗಿದೆ. ಪರಶುರಾಮರಿಗೆ ಆಗ ಸಹಜವಾಗಿ ಅನ್ನಿಸ್ತು, ಅಯ್ಯೋ ಪಾಪ ಅಂತ. ಅದು ನಿಜ. ಆಮೇಲೆ ಬಂದರು, ಬೆನ್ನಿಗೆ ಹಾಕ್ಕೊಂಡು ಇವಳನ್ನು, ಶಿಷ್ಯನನ್ನು ದಬಾಯಿಸಿದರು, ಯುದ್ಧವೇ ಮಾಡೋದಕ್ಕೆ ಸಿದ್ಧರಾದರು. ಸ್ಯವಂತ ಪಂಚಕ ಸರೋವರಗಳಿರ್ತಕ್ಕಂಥ ಕುರುಭೂಮಿಯಲ್ಲಿಯೇ ಕುರುಕ್ಷೇತ್ರದಲ್ಲಿ ಯುದ್ಧವಾಯಿತು. ಶಿಷ್ಯ ಗುರುವನ್ನು ಗೆದ್ದು ಬಿಟ್ಟ. ಆಗ ಶಿಷ್ಯನ ಕಂಡು ಕೊಂಡಾಡ್ಬಿಟ್ಟು ಹೊರಟೇ ಹೋಗ್ಬಿಟ್ರು. ಅಂದರೆ ಅದು ಏನು, ಯಾತಕ್ಕೆ ಬಂದೆ, ಏನು ಮಾಡಿದೆ, ಯಾವುದೊಂದು ದೆರ್ ಇಸ್ ನೋ ರೀಸನ್ ಆ್ಯಂಡ್ ರೈಮ್, ಈ ರೀತಿಯಾಗಿ ಕಾಣಿಸುತ್ತದೆ. ಬಹಳ ವಿಚಿತ್ರ. ಹಾಗೆಲ್ಲ ನಾವು ನೋಡ್ತಾ ಇರ್ತೀವಿ. ಅದು ಕೆಲವೊಮ್ಮೆ ಮನೆಗಳಲ್ಲಿ ಕೂಡ ಆಗುತ್ತದೆ. ಏನೋ ಜಗಳ ಆಡ್ಕೊಂಡು ಬಿಟ್ಟಿರ್ತಾರೆ ಅಣ್ಣ ತಮ್ಮಂದರು, ಇನ್ಯಾರೋ ಬಂದು ತ್ಯಾಪೆ ಹಾಕೋಕ್ಕೆ ಹೋಗ್ತಾರೆ. ತ್ಯಾಪೆ ಹಾಕೋಕ್ಕೆ ಬಂದವರೇ ವಿರೋಧಿಗಳಾಗ್ಬಿಡ್ತಾರೆ. ಏನೇ ಆಗಲಿ, ಬ್ಲಡ್ ಈಸ್ ಥಿಕ್ಕರ್ ದ್ಯಾನ್ ವಾಟರ್, ನೀರು ಒಂದೇ, ನೀರನ್ನು ಹೊಡೆದಂಥ ಕೋಲು ಬೇರೆ ಅಂತ ಬೇರೆಯವರು ಮೂಲೆ ಗುಂಪಾಗಬೇಕಾಗುತ್ತದೆ. ಅದಕ್ಕೆ ಗಂಡ ಹೆಂಡರ ಜಗಳದಲ್ಲಿ, ಕುಟುಂಬ ಕಲಹದಲ್ಲಿ ಮೂಗು ಹಾಕಬಾರ್ದು, ತುಂಬ ಕಷ್ಟ ಆಗುತ್ತದೆ ಅಂತಂತಾರೆ. ಈ ರೀತಿಯಾಗಾಯಿತು. ಗುರು ಶಿಷ್ಯರ ಮಧ್ಯೆ ಇವಳು ಬಂದದ್ದು ಇವಳಿಗೆ ಆ ತಪ್ಪು ಅನ್ನುವ ರೀತಿ ಆಗಿಬಿಟ್ಟು ಇವಳಿಗೆ ಎಲ್ಲಿಯೂ ನೆಲೆಯಿಲ್ಲದಂತೆ ಆಯಿತು. ಆಗ ಅವಳಿಗೆ ಅಲ್ಲಿವರೆಗೂ ಭೀಷ್ಮನನ್ನು ಮದುವೆ ಆಗಬೇಕು ಅಂತಿತ್ತು. ಈಗ ಭೀಷ್ಮನೇ ಶತ್ರು ಆಗಿಬಿಟ್ಟ. ಎಷ್ಟು ಬೇಗ ಬದಲಾಗುತ್ತದೆ ಮಾನವ ಸ್ವಭಾವ, ತುಂಬ ನಿಜ. ನಮ್ಮ ಇಷ್ಟ ನೆರವೇರದೇ ಇದ್ದರೆ ಅಲ್ಲಿವರೆಗೂ ಇಷ್ಟರಾಗಿದ್ದವರು ಅನಿಷ್ಟರಾಗ್ತಾರೆ. ಸ್ನೇಹ ಯಾಕೆ ಕೆಡುತ್ತದೆ, ಯಾಕೆ ಸ್ನೇಹ ಭಂಗವಾಗುತ್ತದೆ, ಹೇಗೆ ಸ್ನೇಹ ಆಗುತ್ತದೆ, ಇದು ಈಚೆಗೆ ನಾನು ತುಂಬ ಧ್ಯಾನಿಸ್ತಾ ಇರ್ತಕ್ಕಂಥದ್ದು. ಯಾವ ದೇವರನ್ನು ಧ್ಯಾನ ಮಾಡ್ತಾ ಇಲ್ಲ. ಮೈತ್ರಿ ಸಾಧ್ಯತೆ, ಮೈತ್ರಿ ಭಂಗ, ಇವುಗಳನ್ನೇ ಆಲೋಚನೆ ಮಾಡ್ತಾ ಇದ್ದೀನಿ. ಮಾನವನಿಗೆ ಯಾಕೆ ಇನ್ನೊಬ್ಬರಲ್ಲಿ ಆಸ್ಥೆ, ಪ್ರೀತಿ, ವಿಶ್ವಾಸ ಬರುತ್ತದೆ, ಅದು ಹೇಗೆ ಹಾಗಾಗಿ ಕಡಿಮೆ ಆಗುತ್ತದೆ ಅಂತ. ಮಹಾಭಾರತ ಕೂಡ ಅದಕ್ಕೆ ಉತ್ತರ ಹೇಳೋಲ್ಲ. ಕಾವ್ಯಗಳ ಕೆಲಸ ಪ್ರಶ್ನೆಗಳಿಗೆ ಉತ್ತರ ಕೊಡೋದಲ್ಲ.
ಆ ವಿವೇಕವನ್ನು ಬೇರೆಯವರು ಮಾಡ್ತಾರೆ. ಕಾವ್ಯ ಪ್ರಶ್ನೆಗಳು ಎಷ್ಟು ಬಗೆಯಾಗಿರುತ್ತವೆ ಅಂತ ತೋರ್ಪಡಿಸುತ್ತೆ. ಯು ಲುಕ್ ಅಟ್ ದಿ ಕ್ವಶನ್ಸ್, ಯು ವುಡ್ ಸಮ್ಹೌ ಅರೈವ್ ಅಟ್ ಯುವರ್ ಆನ್ಸರ್, ಆ್ಯಂಡ್ ಯುವರ್ ಆನ್ಸರ್ ಮೇ ನಾಟ್ ಬಿ ದ ಆನ್ಸರ್ ಫಾರ್ ದಿ ರೆಸ್ಟ್ ಆಫ್ ದಿ ವರ್ಲ್ಡ್. ಮಿಕ್ಕವರಿಗೆ ಅದು ಉತ್ತರ ಆಗದೇ ಇರ್ಬೋದು, ಆದರೆ ನಮಗೆ ಮಾತ್ರ ಉತ್ತರಣವೇ ಆಗುತ್ತದೆ, ನಮ್ಮನ್ನು ದಾಟಿಸುತ್ತದೆ ಕಾವ್ಯ. ಬದುಕು ಹೀಗೆಪ್ಪ ಇರೋದು, ತೆಪ್ಪಗಿರು ಅನ್ನುವುದಷ್ಟೇ ಕಾವ್ಯಗಳ ಕಡೆಗೆ ನಮಗೆ ಕೊಡ್ತಕ್ಕಂಥದ್ದು. ಅಪ್ಪ ಈ ಥರದ ಗೋಳು, ನಿನ್ನ ಥರ ಗೋಳು 1000 ಕಡೆ ಇದೆ, ಹಾಗಾಗಿ ನಿಂದು ಒಂದು ಗೋಳು, ಇಟ್ ವಿಲ್ ಆ್ಯಡ್ ಟು ವೆರೈಟಿ ಅಷ್ಟೇ, ಇನ್ನೇನು ಅಲ್ಲ ಅಂತನ್ನುವಂಥದ್ದು. ಆದರೆ ಅಷ್ಟು ಓಡಾಟದಲ್ಲಿಯೇ ನಮಗೆ ಒಂದು ಸಮಾಧಾನ ಸಿಕ್ಕಿರುತ್ತದೆ. ಸಂತೋಷ ಸಿಗದೇ ಇದ್ದರೂ ಮಹಾಕಾವ್ಯ ವ್ಯಾಸಂಗದಿಂದ ಸಮ್ಯಕ್ ಆಧಾನ, ಅದೊಂದು ಸಮಾಧಾನ ಸಿಗುತ್ತದಲ್ಲ, ತುಂಬ ತುಂಬ ದೊಡ್ಡದಾದದ್ದು ಅಂತ ಅನಿಸುತ್ತದೆ. ಹೀಗಾಗಿ ಅಂಬೆಗೀಗ ಸಾಲ್ವನಿಂದ ಭೀಷ್ಮ, ಭೀಷ್ಮನಿಂದ ಬೆಂಕಿ ಅಲ್ಲಿಗೆ ಬರುತ್ತದೆ. ಭೀಷ್ಮನನ್ನು ಕೊಲ್ಲಬೇಕು, ಅದಕ್ಕಾಗಿ ತಪಸ್ಸು ಮಾಡಿದಳು. ಕೆಲವು ಪಾಠಗಳ ಪ್ರಕಾರ ಅವಳು ಸ್ಕಂದನನ್ನು ಕುರಿತು ತಪಸ್ಸು ಮಾಡಿ ಒಂದು ದಿವ್ಯವಾದ ಮಾಲಿಕೆಯನ್ನು ಪಡ್ಕೊಂಡ್ಳು ಅಂತ. ಅದು ಮಹಾಭಾರತದಲ್ಲಿ ಬರೋಲ್ಲ, ಈ ಕ್ರಿಟಿಕಲ್ ಎಡಿಷನಲ್ಲಿ ಬೇರೆ ಪಾಠಗಳಲ್ಲಿ ಉಂಟು. ಆ ಕಮಲ ಮಾಲಿಕೆಯನ್ನು ಧರಿಸಿದವರೆಲ್ಲ ಭೀಷ್ಮನ ಎದುರಾಳಿಗಳಾಗಿ ಭೀಷ್ಮನನ್ನು ಎದುರಿಸಿ ಕೊಲ್ಲಬಲ್ಲರು. ಮೊದಲು ಸಾಲ್ವನ ಹತ್ರಕ್ಕೆ ಹೋಗ್ತಾಳೆ, ನೀನೇ ಕೊಲ್ಲು ಭೀಷ್ಮನನ್ನು ಅಂತ. ನಾನು ಮಾಡೋದಿಲ್ಲ ಆ ಕೆಲಸ ಅಂತಾನೆ. ಅದು ಏನೋ ಭೀಷ್ಮನ ಮೇಲೆ ಭಕ್ತಿ ಬಂದುಬಿಡುತ್ತೆ. ಕೆಲವೊಮ್ಮೆ ಒಂದರ ಮುಂದೆ ಹೀನಾಯವಾಗಿ ಸೋತಾಗ ಅದರ ಮೇಲೆ ಸ್ಟಾಕ್ಹೋಮ್ ಸಿಂಡ್ರೋಮ್ ತರಹ ಪ್ರೀತಿ ಬಂದುಬಿಡುತ್ತೆ. ಗಾಂಧೀಜಿಗೆ ಜಿನ್ನ ಹೆಜ್ಜೆ ಹೆಜ್ಜೆಗೂ ತಟ್ಟಿ 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 ಮೂಲೆ ಗುಂಪು ಮಾಡಿದ್ರ ಮೇಲೆ ಇಡೀ ಮುಸ್ಲಿಂ ಜನಾಂಗದ ಮೇಲೆ ಪ್ರೀತಿ ಬಂದು ಹಿಂದೂ ದ್ವೇಷವೇ ಆಗಿಬಿಡ್ತು ಅಂತರಂಗದಲ್ಲಿ ಅಂತ ಅನಿಸುತ್ತದೆ. ಆ ರೀತಿಯಾಗಿ ಆಯಿತು ಸಾಲ್ವನಿಗೂ. ಮತ್ತು ಎಲ್ಲ ರಾಜರ ಹತ್ರ ಹೋಗಿ ಎಲ್ಲೂ ಸಿಗಲಿಲ್ಲ. ಕಡೆಗೆ ಪಂಚಾಲ ರಾಜನ ಮನೆಯಲ್ಲಿ ಒಂದು ಗೂಟಕ್ಕೆ ತಗಲಾಕಿಬಿಟ್ಟು ಬಂದಳು ಅಂತ ಕಥೆ. ಮೂಲ ಮಹಾಭಾರತದಲ್ಲಿ ಇಲ್ಲ. ಮುಂದೆ ಅವಳು ಅಲ್ಲಿ ಶಿಖಂಡಿನಿಯಾಗಿ ಹುಟ್ಟಿದಾಗ ಆ ಮಾಲೆಯನ್ನು ಹಾಕಿಕೊಂಡ ಮೇಲೆ ಗಂಡ ಆದಳು ಅಂತನ್ನುವ ಕಥೆ. ಆ ಗೂಟದಲ್ಲಿ ಅಲ್ಲಿವರೆಗೂ ಮಾಲೆ ಇತ್ತು ಅಂತ ನಂಬಬೇಕು ನಾವು. ಮಹಾಭಾರತದಲ್ಲಿ ಅವಳು ಶಿವನನ್ನು ಕುರಿತು ತಪಸ್ಸು ಮಾಡಿ ತಾನು ಭೀಷ್ಮನನ್ನು ಕೊಲ್ಲುವಂತೆ ಜನ್ಮವನ್ನು ಪಡೆಯಬೇಕು, ಕೊಲ್ಲುವಂತೆ ತಾನಾಗಬೇಕು ಅಂದಳು. ಈ ಜನ್ಮದಲ್ಲಿ ಸಾಧ್ಯವಿಲ್ಲ, ಆದರೆ ಈ ಜನ್ಮವೇ ಬೇಡ ಅಂತ ಅಗ್ನಿಗೆ ಬಿದ್ದಳು ಅಂತ. ಈ ಸಂದರ್ಭದಲ್ಲಿ ನನಗೆ ಆ ಅಗ್ನಿಗೆ ಬೀಳುವ ಆ ಘಟನೆಯನ್ನು ನನ್ನ ಸ್ನೇಹಿತರು ದಿವಾಕರ ಹೆಗಡೆ ಅಂತ ಇದ್ದಾರೆ, ದಿವಾಕರ ಹೆಗಡೆ ಕೆರೆಹೊಂಡ ಅಂತ, ಅವರು ಅಂಬೆಯ ಪಾತ್ರದ ಅರ್ಥ ಹೇಳುವ ಸಂದರ್ಭದ ಮಾತುಗಳ ಮೂಲಕ ಜ್ಞಾಪಿಸಿಕೊಳ್ಳಬೇಕು ಅನಿಸುತ್ತದೆ. ಮಹಾಭಾರತ ಯಾವ ರೀತಿಯ ಕಾವ್ಯವನ್ನು ನಿರ್ಮಾಣ ಮಾಡುವ ಶಕ್ತಿ ಕ್ಷಣ ಕ್ಷಣಕ್ಕೂ ಹೊಂದಿದೆ ಅನ್ನೋದಕ್ಕೆ ಅದೊಂದು ನಿದರ್ಶನ. ಅವರ ಅರ್ಥಗಾರಿಕೆ ಕ್ರಮ ಅಸಾಮಾನ್ಯವಾದದ್ದು. ಏಕದೇಶೀಯವಾಗಿ ಅಗ್ನಿಪ್ರವೇಶ ಮಾಡುವ ಅಂಬೆಯ ಮಾತುಗಳು ಅವರು ಹೇಳ್ತಾರೆ. ಅಂಬೆ ಬೆಂಕಿಗೆ ಬೀಳುವಾಗ ಹೇಳ್ತಾಳೆ, ಭೀಷ್ಮ ನನ್ನ ಕಾಲಿಗೆ ಬೆಂಕಿ ಹತ್ತುತ್ತಾ ಇದೆ, ನಿನ್ನ ಮನೆಗೆ ಕಾಲಿಟ್ಟ ಹೆಣ್ಣುಗಳಿಗೆ ನೆಮ್ಮದಿ ಇಲ್ಲದೆ ಹೋಗಲಿ. ಭೀಷ್ಮ ನನ್ನ ತೊಡೆವರೆಗೆ ಬೆಂಕಿ ಬರ್ತಾ ಇದೆ, ನಿನ್ನ ಸಂತಾನ ತೊಡೆ ಮುರಿದು ಸಾಯಲಿ. ಭೀಷ್ಮ ನನ್ನ ಸೆರಗಿಗೆ ಬೆಂಕಿ ಹತ್ತುಕೊಳ್ತಾ ಇದೆ, ನಿನ್ನ ಮನೆಯ ಸೊಸೆಯ ಸೆರಗಿಗೆ ಕ್ಷೇಮ ಇಲ್ಲದೆ ಹೋಗಲಿ. ಭೀಷ್ಮ ನಾನು ಎಷ್ಟೋ ಭಾವನೆಗಳನ್ನು ಎದೆಯೊಳಗೆ ತುಂಬಿಕೊಂಡಿದ್ದೆ, ಎದೆ ಮಟ್ಟಕ್ಕೆ ಬೆಂಕಿ ಬಂತು, ನಿನ್ನ ಸಂತಾನ ಎದೆ ಒಡೆದುಕೊಂಡು ರಕ್ತಸಿಕ್ತವಾಗಿ ಆ ರಕ್ತವನ್ನೇ ಪರಸ್ಪರ ಕುಡಿದು ಸಾಯುವಂತೆ ಆಗಲಿ. ಭೀಷ್ಮ ನನ್ನ ಕನಸು ಕಟ್ಟಿದ್ದ ಕಣ್ಣುಗಳಿಗೆ ಬೆಂಕಿ ಬೀಳ್ತಾ ಇದೆ, ನಿನ್ನ ಸಂತಾನ ಜಾತ್ಯಂಧವಾಗಲಿ. ಭೀಷ್ಮ ನನ್ನ ಸೋರ್ಮುಡಿಗೆ ಬೆಂಕಿ ಬೀಳ್ತಾ ಇದೆ, ನಿನ್ನ ಸೊಸೆಯರ ಮುಡಿ ಎಂದು ಬಿಚ್ಚಿಯೇ ಇರಲಿ ಅಂತ ಪಾದಾದಿ ಕೇಶಾಂತವಾಗಿ ಆ ಬೆಂಕಿ ಅಪ್ಪಿಕೊಂಡದ್ದನ್ನು ಹೇಳುವಂತೆ ಅವರು ಕಲ್ಪನೆ ಮಾಡಿದ್ರು. ಮಹಾಕಾವ್ಯದಂತೆ ಇರತಕ್ಕಂಥ ಕಲ್ಪನೆ ನಮ್ಮ ದಿವಾಕರ ಹೆಗಡೆ ಅವರದು. ಅಂದರೆ ಒಂದು ಮಹಾಭಾರತದ ಘಟನೆ ಎಷ್ಟು ಕಲ್ಪನೆಗಳನ್ನು, ಎಷ್ಟು ಭಾವನೆಗಳನ್ನು, ಎಷ್ಟು ಚಿಂತನೆಗಳನ್ನು ಅರಳಿಸಬಲ್ಲದು, ಕೆರಳಿಸಬಲ್ಲದು ಅಂತ ನೋಡಿದ್ರೆ, ನಮಸ್ಸರ್ವವಿದೇ ತಸ್ಮೈ ವ್ಯಾಸಾಯ ಕವಿವೇಧಸೆ ಅಂತೀವಲ್ಲ, ಅದಕ್ಕೆ ಭುವನೋಪಜೀವ್ಯ ಅಂತ ಕ್ಷೇಮೇಂದ್ರ ವ್ಯಾಸದಾಸ ಅನ್ನುವ ಹೆಸರಿಟ್ಟುಕೊಂಡಿದ್ದಾನೆ. ಅವನು ಹೇಳ್ತಾನೆ, ಜಗತ್ತಿಗೆಲ್ಲ ಉಪಜೀವ್ಯವಾದಂಥ ಕಾವ್ಯ, ಎಲ್ಲರಿಗೂ ಕೂಡ ಈ ಕಾವ್ಯದಿಂದ ಸ್ಫೂರ್ತಿ ಪ್ರೇರಣೆ ಸಿಗುತ್ತದೆ ಅವರವರ ಯೋಗ್ಯತೆಗೆ ತಕ್ಕಂತೆ. ಆಮೇಲೆ ಆ ಅಂಬೆ ಮುಂದೆ ತಾನು ಪಾಂಚಾಲ ನರೇಶನಾದ ಯಜ್ಞಸೇನ ದೃಪದನ ಪುತ್ರಿಯಾಗಿ ಹುಟ್ಟಿ ಗಂಡಾದದ್ದು ನಮಗೆ ಗೊತ್ತೇ ಇದೆ. ಆ ಕಥೆ ಆಗಿರಲಿ. ಭೀಷ್ಮ ಆ ರೀತಿಯಾದ ಎಡವಟ್ಟನ್ನು ಮಾಡಿಕೊಂಡ. ಅವನಿಗೆ ಅದು ಮರೆಯಲಾಗದಂತೆ ಅಂತರಂಗದಲ್ಲಿ ಉಳಿದೇ ಬಿಡ್ತು. ಈ ಬಗೆಗೆ ಈಚೆಗೆ ನನ್ನ ಇನ್ನೊಬ್ಬ ಮಿತ್ರರೇ ಪ್ರಭಾಕರ ಶಿಶಿಲ ಅನ್ನುವರು ಭೀಷ್ಮ ಶರತಲ್ಪದ ಮೇಲೆ ಮಲಗಿ ಆ ಅಂಬೆಯ ಪ್ರಕರಣವನ್ನು ನೆನಪಿಸಿಕೊಳ್ಳುವ ಸಿಂಹಾವಲೋಕನ ಕ್ರಮದಿಂದ ಪುಂಸ್ತ್ರೀ ಅಂತ ಒಂದು ಕಾದಂಬರಿ ಬರೆದಿದ್ದಾರೆ. ಅಂದರೆ ಎಷ್ಟೆಲ್ಲ ಬಗೆಯಲ್ಲಿ ಈ ಘಟನೆಗಳನ್ನು ನೋಡೋದಕ್ಕೆ ಸಾಧ್ಯ ಇದೆ. ಈಚೆಗೆ ರುದ್ರಮೂರ್ತಿ ಶಾಸ್ತ್ರಿಗಳು ಅನ್ನೋರು ಭೀಷ್ಮನ ಬಗ್ಗೆ ಒಂದು 1000 ಪುಟದ ಕಾದಂಬರಿ ಬರೆದಿದ್ದಾರಂತೆ ಈಗಷ್ಟೇ ನಮ್ಮ ರಾಮಸ್ವಾಮಿಯವರು ಹೇಳಿದರು.
ಎಷ್ಟೆಷ್ಟು ಸಾವಿರ ಬರಿಬಹುದು. ಮಹಾಭಾರತದ ಒಂದೊಂದು ಪಾತ್ರ ಒಂದೊಂದು ಘಟನೆ ಇಟ್ಟುಕೊಂಡು ಬೆಳೆಸಬಹುದು. ಹಾಗಾಗಿ ನಾವು ಹೊಸ ಕಥೆಗಾಗಿ ಹುಡುಕಲೇಬೇಕಾಗಿಲ್ಲ. ನಿರಂತರ ರಸೋದ್ಗಾರ ಗರ್ಭ ಸಂದರ್ಭ ನಿರ್ಭರಾಹ ಗಿರಃಕವೀನಾಂ ತಾಸ್ಯಂತಿ ನ ಕಥಾ ಮಾತ್ರ ಆಶ್ರಿತಾಹ ಅಂತ ಕುಂತಕ ಹೇಳಿದಂತೆ ಇದು ನಿತ್ಯಂ ಹೊಸ ತರ್ಮ ಅರ್ಣವಂಬಲ್ ಅತಿ ಗಂಭೀರಂ ಮತ್ತೆ ಮತ್ತೆ ಬರ್ತಲೇ ಇರ್ತದೆ. ಯಾವ ರೀತಿಯಿಂದಲಾದರೂ ನೋಡಬಹುದು. ಮಹಾಭಾರತಕ್ಕೆ ಆ ಶಕ್ತಿ ಉಂಟು. ಆಮೇಲೆ ಭೀಷ್ಮ ತಾನು ತನ್ನ ತಮ್ಮನಿಗೆ ಮದುವೆ ಮಾಡ್ದ. ಆದರೆ ಆ ಮದುವೆ ಏನಾಯಿತು ಗೊತ್ತೇ ಇದೆ. ನಾನು ಹೇಳಿ ಹಳಸಲಾಗೋದು ಬೇಡ. ಮಹಾಭಾರತದ ಮಾತನ್ನೇ ಕೇಳೋಣ. ವಿಚಿತ್ರ ವೀರ್ಯೋ ಧರ್ಮಾತ್ಮ ಕಾಮಾತ್ಮ ಸಮಪದ್ಯತ. ನಂದೇನು ಹೋಯಿತು ಧರ್ಮಾತ್ಮ ಅಂತ ಹಾಕಿದ್ರು. ಈಗ ಹೋದದ್ದು ಹೌದು ಅಂತ ಕಾಮಾತ್ಮನಾದ. ವಿಚಿತ್ರ ವೀರ್ಯಸ್ತರುಣೋ ಯಕ್ಷ್ಮಾಣಂ ಸಮಪದ್ಯತ. ಅವನಿಗೆ ಕ್ಷಯರೋಗ ಬಂತು, ತಾರುಣ್ಯದಲ್ಲೇ ಬಂತು ಅಂತ. ಈ ದೊಡ್ಡ ಮನುಷ್ಯರ ಮಕ್ಕಳ ಕಥೆಯೆಲ್ಲ ಇಷ್ಟೇ ಅಂತ ಅನಿಸ್ಬಿಡುತ್ತೆ ಎಷ್ಟೋ ಬಾರಿ. ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಅಂತಾರಲ್ಲ, ಎಲ್ಲಿಯೋ ಬರುತ್ತೆ, ಏನೋ ಆಗುತ್ತದೆ. ಸರಿಯಾದ ಶಿಸ್ತಿನಿಂದ ಬೆಳೆಯದೇ ಇದ್ದರೆ ಹೀಗೆ ಆಗತಕ್ಕಂಥದ್ದು. ಕುಂತಿ ತನ್ನ ಮಕ್ಕಳನ್ನು ಚೆನ್ನಾಗಿ ಬೆಳೆಸಿದಳು, ಆ ರೀತಿಯ ಶಿಸ್ತಿನಲ್ಲಿ ಬೆಳೆಸಿದಳು. ಆದರೆ ಪಾಪ ಸತ್ಯವತಿಗೆಲ್ಲ ಆಗುತ್ತದೆ. ಒಟ್ಟಿನಲ್ಲಿ ವಿಚಿತ್ರ ವೀರ್ಯ ಸತ್ತೇ ಹೋದ, ನಿಸ್ಸಂತಾನನಾಗಿ ಸತ್ತ. ಇನ್ನು ಸಂತಾನ ಇಲ್ಲ ಅಂತ ಭೀಷ್ಮ ಪಟ್ಟ ಕಟ್ಟಿಕೊಳ್ಳುವಂತೆ ಇಲ್ಲ, ಮತ್ತಾವುದೂ ಸಾಧ್ಯ ಇಲ್ಲ. ಆದರೆ ಒಂದು ನನಗೆ ಅರ್ಥವಾಗೋಲ್ಲ, ಮಹಾಭಾರತದಲ್ಲಿ ಈ ಸಂತಾನ ಯಾವುದು, ಯಾರಿಗೆ ಉತ್ತರಾಧಿಕಾರಿತ್ವ, ಇದು ಮಾತ್ರ ದೊಡ್ಡ ಪ್ರಶ್ನೆ. ಶಂತನುವಿಗೆ ದೇವಾಪಿ ಅಂತ ಒಬ್ಬ ಅಣ್ಣ ಇದ್ದ. ಅವನು ಬ್ರಾಹ್ಮಣನಾಗಿಬಿಟ್ಟ. ಅವನು ಶುದ್ಧವಾದ ಬ್ರಾಹ್ಮಣ್ಯ ವೃತ್ತಿಯನ್ನು ಹಿಡಿದು ಅವನು ಬ್ರಾಹ್ಮಣನಾದ. ಕ್ಷತ್ರಿಯನು ಬ್ರಾಹ್ಮಣನಾಗೋದು, ಬ್ರಾಹ್ಮಣ ಕ್ಷತ್ರಿಯನಾಗೋದು, ಹೀಗೆಲ್ಲವೂ ಉಂಟು. ಆಗ ವರ್ಣಗಳು ವಾಟರ್ ಟೈಟ್ ಕಂಪಾರ್ಟ್ಮೆಂಟ್ಸ್ ಆಗಿರಲಿಲ್ಲ. ಎಲ್ಲಿಂದ ಯಾರು ಹೇಗೂ ಹೋಗಿ ಬರುವಂಥದ್ದಾಗ್ತಾ ಇತ್ತು. ಹಾಗಾಗಿ ದೇವಾಪಿ ಋಷಿಯೇ ಆಗ್ತಾನೆ. ಇನ್ನು ಅವನಿಗೊಬ್ಬ ಸಹೋದರ ಇದ್ದ, ಅವನು ಬಾಲ್ಹೀಕ. ಬಾಲ್ಹೀಕನಿಗೆ ಪಟ್ಟ ಕಟ್ಟಬೋದಾಗಿತ್ತಲ್ಲ, ಅಥವಾ ಬಾಲ್ಹೀಕನ ಕೈನಲ್ಲಿ ನಿಯೋಗ ಮಾಡಿಸ್ಬೋದಾಗಿತ್ತಲ್ಲ, ಗೊತ್ತಿಲ್ಲ. ಅವನು ಯಾವ ಶೂದ್ರ ಸ್ತ್ರೀ ಅಥವಾ ದಾಸಿ ಸಂತಾನ ಅಂತ ವಿದುರಂತರ ಆಗಿದ್ನೋ ಏನೋ ಗೊತ್ತಿಲ್ಲ. ಆದರೆ ಅದೂ ರೆಫರೆನ್ಸಸ್ ಬರುವುದಿಲ್ಲ. ಅವನಿಗೊಬ್ಬ ಮಗ ಇದ್ದ, ಅವನು ಬಾಲ್ಹೀಕನ ಮಗ ಭೂರಿಶ್ರವ. ಅವನನ್ನೇ ಪಟ್ಟ ಕಟ್ಬೋದಾಗಿತ್ತು ತರುಣ, ಇಲ್ಲ. ಅಂದರೆ ಅದು ಯಾವ ಅರಮನೆಯ ರಾಜಕೀಯಗಳು ಹೇಗಾಗುತ್ತದೋ ಗೊತ್ತಿಲ್ಲ. ಯೋಗ್ಯತೆ ಇರುವವರು ಎಷ್ಟೋ ಬಾರಿ ಪಟ್ಟಕ್ಕೆ ಬರದಂತೆ ಆಗುತ್ತದೆ. ಈ ರೀತಿಯಾಗಿ ನಮಗೆ ಗೊತ್ತಾಗುತ್ತದೆ. ನಾವು ನೋಡ್ತಾ ಇದ್ದೀವಲ್ಲ, ಅಡ್ಡವಾಣಿಗಳನ್ನು ನುಡಿತಾ ಇರ್ತಕ್ಕಂಥವ್ರು ಏನಾಗ್ತಾ ಇದ್ದಾರೆ ಅಂತ. ಹೀಗೆ ಆ ರೀತಿಯಾದ ಅಡ್ಡವಾಣಿಗಳು ಯಾವುದನ್ನು ಯಾರು ಮಾಡಿದ್ರೋ ಗೊತ್ತಿಲ್ಲ. ಒಟ್ಟಿನಲ್ಲಂತೂ ತಾತ್ಪರ್ಯತಃ ವ್ಯಾಸರೇ ಬಂದು ನಿಯೋಗ ಮಾಡಬೇಕಾಯಿತು. ಹೋಗಲಿ, ಅದಾದರೂ ಸರಿಯಾಗಾಯಿತೆ. ಹುಟ್ಟಿದ್ದು ಕುರುಡು ಬಿಳುಚು ಸಂತಾನ. ಪಾಂಡುರೋಗಗ್ರಸ್ತನಾದ ಪಾಂಡು, ಅವನಿಗೆ ಅಣ್ಣನಾಗಿ ಹುಟ್ಟಂಥ ಧೃತರಾಷ್ಟ್ರ ಕುರುಡು, ಹುಟ್ಟು ಗುರುಡ. ಆದರೆ ಸರ್ವಾಂಗ ಸಂಪನ್ನನಾದ ವಿದುರ ಹುಟ್ಟಿದ, ಅವನು ಮಾತ್ರ ಯಾರಿಗೂ ಬೇಡವನಾದ. ಅಂದರೆ ಯೋಗ್ಯರು ಜನ್ಮಹೇತುವಿನಿಂದ ದೂರವಾಗತಕ್ಕಂಥದ್ದು ಯಾವ ಥರವೋ ಗೊತ್ತಾಗಲ್ಲ. ಆ ಪ್ರಕರಣದಲ್ಲಿ, ನಿಯೋಗ ಪ್ರಕರಣದಲ್ಲಿ ನಾನು ನಿನ್ನೆಯೇ ಹೇಳಿದೆ, ವ್ಯಾಸರು ತಮ್ಮ ತಾಯಿ ಹಿಂದೆ ಮದುವೆಗೆ ಮುನ್ನ ಪಡೆದ ಸಂತಾನದ ಬಗ್ಗೆ ಹೇಳಿಕೊಳ್ಳುವ ಮಾತನ್ನು ಬರೀತಾರೆ ಅಂತ. ಅದಕ್ಕೆ ನಿಸ್ಸಂಕೋಚ ವ್ಯಾಸರಿಗೆ. ವ್ಯಾಸರನ್ನು ಸ್ಮರಣೆ ಮಾಡಿದವರೇ ದೇ ವಿಲ್ ಬಿ ನ್ಯಾಚುರಲ್. ಅದಕ್ಕೆ ಶೇಕ್ಸ್ಪಿಯರ್ ಹೇಳ್ತಾನಲ್ಲ, ನೀನು ಏನು ಹೇಳಬೇಕು ಅದನ್ನು ಹೇಳಬೇಡ, ಏನು ಅನಿಸುತ್ತೋ ಅದನ್ನು ಹೇಳು. ವಾಟ್ ಆಟ್ ಟು ಬಿ ಸ್ಪೋಕನ್ ಅಲ್ಲ, ವಾಟ್ ಯು ಫೀಲ್ ಯು ಸ್ಪೀಕ್ ಅಂತ ಅನ್ನುವಂಥದ್ದು. ತತಃ ಸತ್ಯವತಿ ಭೀಷ್ಮಂ ವಾಚಾ ಸಂಸಜ್ಜಮಾನಯ, ಮಾತನ್ನು ಹವಣಿಸಿಕೊಳ್ತಾ ಹೇಳದಲಂತೆ. ಸಂಕೋಚ ಆಗ್ತಾ, ತನಗಿಂತ 20 ವರ್ಷ ದೊಡ್ಡವನು, ಅವನೆದುರಿಗೆ ಸೊಸೆನೂ ಕೂಡ ಮುಂಡ ಮುಚ್ಕೊಂಡ ಮೇಲೆ ತಾನು ಎಷ್ಟು ವಯಸ್ಸಾದವಳು, ತಾನು ಹೇಗೆ ಹೇಳುವಂಥದ್ದು. ತನ್ನ ತಾರುಣ್ಯದ ಪೌಗಂಡ ವಯಸ್ಸಿನ ಟೀನ್ ಏಜಲ್ಲಿ ಆದಂಥ ಒಂದು ಘಟನೆಯನ್ನು ಹೇಳ್ಕೊಳ್ಳೋದು ಎಷ್ಟು ಕಷ್ಟ. ಅದು ಭೀಷ್ಮನಂಥ ಗಂಡಸಿಗೆ. ಅವನಿಗೆ ಈ ಥರದೊಳಗೆಲ್ಲ ಆರ್ದ್ರತೆ ಹೊರಟು ಹೋಗಿದೆ. ಹೇಗೆ ಹೇಳ್ಕೊಳ್ಳೋದು. ವಿಹಸಂತೀವ ಸವ್ರೀಡಂ ಇದಂ ವಚನಮಬ್ರವೀತ್. ಏನೋ ನಾಚಿಕೆಯಲ್ಲಿ ನಗುತ್ತಾ ಇರುವಂತೆ ಈ ಮಾತನ್ನು ಹೇಳ್ತಾಳಲ್ಲ, ಅದು ಪಾಪ ಹೇಳ್ತಾಳೆ. ಸತ್ಯಮೇತನ್ ಮಹಾಬಾಹೋ ಯಥಾ ವದಸಿ ಭಾರತ. ಸತ್ಯವನ್ನು ಹೇಳೋದ. ವಿಶ್ವಾಸಾತ್ತೇ ಪ್ರವಕ್ಷ್ಯಾಮಿ ಸಂತಾನಾಯ ಕುಲಸ್ಯ ಚ. ನಿನ್ನ ಮೇಲಿನ ವಿಶ್ವಾಸ, ಟೇಕಿಂಗ್ ಯು ಟು ಕಾನ್ಫಿಡೆನ್ಸ್, ಮತ್ತು ಕುಲಕ್ಕೆ ಸಂತಾನ ಆಗಬೇಕು ಅಂತ ಹೇಳ್ತಾ ಇದ್ದೀನಿ. ಕನ್ಯಾಪುತ್ರೋ ಮಮ ಪುರಾ ದ್ವೈಪಾಯನ ಇತಿ ಸ್ಮೃತಃ. ಯೋ ವ್ಯಸ್ಯ ವೇದಾಂಶ್ಚತುರಾಂಸ್ ತಪಸಾ ಭಗವಾನ್ ಋಷಿ ಲೋಕೆ ವ್ಯಾಸತ್ವಮಾಪೇದೆ ಕಾರ್ಷ್ಣ್ಯಾತ್ ಕೃಷ್ಟತ್ವಮೇವ ಚ. ಅವಳು ಹೇಳ್ತಾ ಇದ್ದಾಳೆ, ನಾನು ಕನ್ಯೆಯಾಗಿದ್ದಾಗ ಹಿಡಿದ ಕಾನೀನ ಕನ್ಯಾಪುತ್ರ ಅಂತ ಹೇಳಿ. ಅಂದರೆ ಈ ದೊಡ್ಡ ಕಾವ್ಯದಲ್ಲಿ ಒಂದೊಂದು ಸಾಲಿನಲ್ಲಿ ಅಂಥ ಶುದ್ಧ ಮಾನವ ಸ್ವಭಾವವನ್ನು ಬಿಂಬಿಸುವ ಅಪ್ಪಟ ಕಾವ್ಯ ಬರ್ತದಲ್ಲ, ಅದು ತುಂಬ ತುಂಬ ದೊಡ್ಡದಾದದ್ದು.
ವ್ಯಾಸಭಾರತವನ್ನು ಕಣ್ಣಲ್ಲಿ ಕಣ್ಣಿಟ್ಟು ಓದಿದ್ರೆ ಗೊತ್ತಾಗುತ್ತೆ. ಕೆಲವು ಬಾರಿ ಎಂಥ ಒಳ್ಳೆ ವ್ಯಕ್ತಿಗಳಿಗೂ ಅವಿವೇಕ ಬರುತ್ತದೆ. ಭೀಷ್ಮ ಸಿಂಡ್ರೋಮ್ ಅಂದನಲ್ಲ. ನನ್ನ ಪ್ರಿಯ ಮಿತ್ರ ಅವಧಾನಿ ಶಂಕರ ವ್ಯಾಸ ವಾಲ್ಮೀಕಿಗಳನ್ನೇ ಓದಿಲ್ಲ, ಪ್ರಾಯಶಃ ಜನ್ಮದಲ್ಲಿ ಓದೋದು ಇಲ್ಲ ಅನಿಸುತ್ತೆ. ವ್ಯರ್ಥ ಜನ್ಮ. ಎಷ್ಟು ಕಾವ್ಯ ಕಿಸಿದ್ರೇನು, ಎಷ್ಟು ಪದ್ಯ ಬರೆದ್ರೇನು, ಎಷ್ಟು ಚಿತ್ರಬಂಧ ಹೊಸದ್ರೆ ಏನು, ನಿಷ್ಪ್ರಯೋಜಕ ಅಂತ ನನಗನ್ಸುತ್ತದೆ. ಯಾರು ಸಂಸ್ಕೃತ ಕಲಿತು ವ್ಯಾಸ ವಾಲ್ಮೀಕಿಗಳನ್ನು ಮೂಲದಲ್ಲಿ ಓದಿ ಆಸ್ವಾದ ಮಾಡೋಲ್ವೋ ವ್ಯರ್ಥಂ ತಸ್ಯ ಸಂಸ್ಕೃತಂ ಅಂತ ನನಗನ್ನಿಸುತ್ತದೆ. ಬದುಕಿಗೆ ಇಂಥ ದೊಡ್ಡ ಕಾವ್ಯವಲ್ಲದೆ ಇನ್ಯಾವುದುಂಟು? ಚಿತ್ರನಳಿಯ ಬರ್ತೀನಿ, ವಿಚಿತ್ರನಳಿಯ ಬರಿತೀನಿ ಅಂತ ಏನು ಬರುತ್ತೆ, ಏನು 2 ಕೈ ಸಾಲದು ಬಾಯಿ ಬಡ್ಕೊಳ್ಳೋದಕ್ಕೆ. ಆ ಥರ ಆಗಿಬಿಡ್ತದೆ. ಸಂಕಟ ಆಗುತ್ತದೆ. ಟ್ಯಾಲೆಂಟ್ ಈಸ್ ವೇಸ್ಟೆಡ್ ಟು ಎ ಗ್ರೇಟೆಸ್ಟ್ ಎಕ್ಸ್ಟೆಂಟ್ ಅಂತ ಅನಿಸುತ್ತದೆ. ಇದು ನಿಜವಾದ ಜೀವತ್ ಕಾವ್ಯ. ಪ್ರತಿ ಪದ್ಯದಲ್ಲಿ ರಸ ಇಲ್ಲದೆ ಇರ್ಬೋದು, ಪ್ರತಿ ಪಾತ್ರದಲ್ಲಿ ರಸ ಇದೆ. ಮುಂದಿನ ಕವಿಗಳು ಅಷ್ಟೂ ಜನ ಸೇರಿದ್ರು, ನಂಬರ್ ಆಫ್ ಪೊಯಿಟ್ಸ್ ಇನ್ ಸಂಸ್ಕೃತ್ ಸೇರಿದ್ರೂ ಕೂಡ ಮಹಾಭಾರತದ ಏಕದೇಶೀಯವಾದ ಒಂದು 10 ಪಾತ್ರಗಳನ್ನು ನಿರ್ಮಾಣ ಮಾಡೋಕ್ಕಾಗಲಿಲ್ಲ. ಅಂತಹ ಕಾಳಿದಾಸನಿಗೆ ಇಡೀ ಕುಮಾರ ಸಂಭವದಲ್ಲಿ 1-2 ಪಾತ್ರಗಳನ್ನು ತಂದು ಹೊಂಚೋ ಅಷ್ಟೊತ್ತಿಗೆ ಏದುಬುಸ ಬಂದುಬಿಡ್ತು. ಇನ್ನು ಯಾರಿಗೆ ಏನು ಹೇಳೋದಕ್ಕೆ ಸಾಧ್ಯವಾಗುತ್ತದೆ? ಇನ್ನು ಭಾರವಿ ಮಾಘ ಅವರುಗಳೆಲ್ಲ ಕ್ಯಾರೆಕ್ಟ್ರೇ ಇಲ್ಲ, ಅವರ ಕಾವ್ಯಗಳಿಗೆ ಕ್ಯಾರೆಕ್ಟರ್ ಇಲ್ಲ. ಇನ್ನು ಅವರ ಕಾವ್ಯದಲ್ಲಿ ಒಂದು ಕ್ಯಾರೆಕ್ಟರ್ ಬರೋದಕ್ಕೆ ಸಾಧ್ಯವಾಗುತ್ತದೆಯಾ ಅಂತ ಅನಿಸುತ್ತದೆ. ಹೀಗಾಗಿ ವ್ಯಾಸರು ಆ ಸೂಕ್ಷ್ಮಗಳನ್ನು ಯಾವುದೇ ಅಲಂಕಾರ, ಯಾವುದೇ ರೀತಿ ಚಮತ್ಕಾರ, ಕೋಲಾಹಲ ಇಲ್ಲದೆ ಅಪ್ಪಟ ಜೀವಂತವಾಗಿ ತೋರ್ಪಡಿಸ್ತಾರೆ. ರಸ ಅಂದರೆ ಅಲ್ಲಿಗೆ ನೇರವಾಗಿ ಬರತಕ್ಕಂಥದ್ದು. ಆ ಸಂದರ್ಭಗಳನ್ನು ನಾವು ಅಂತರಂಗದಲ್ಲಿ ಕಲ್ಪನೆ ಮಾಡಿಕೊಳ್ಳಬೇಕು. ಆಗ ಗೊತ್ತಾಗುತ್ತದೆ. ಮತ್ತು ಈ ಮಕ್ಕಳಿಗೆ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿಸಿಕೊಟ್ಟ. ಪುಣ್ಯವಶಾತ್ ವಿದುರನಿಗೂ ಚೆನ್ನಾಗಿ ವಿದ್ಯಾಭ್ಯಾಸ, ಶಾಸ್ತ್ರ ಎಲ್ಲ ಆಯಿತು. ರಾಜ್ಯ ಬರಲಿಲ್ಲವಾದರೂ ರಾಜ್ಯಾರ್ಹತೆ ಎಲ್ಲ ಇರುವಂಥ ರೀತಿಯಲ್ಲಿ ಚೆನ್ನಾಗಿ ಆಯಿತು. ದಾಸಿಪುತ್ರ ಅಂತ ಉಪೇಕ್ಷಿತನಾಗಲಿಲ್ಲ. ಅದೇ ಇಲ್ಲಿ ನಮಗೆ ಗೊತ್ತಾಗುತ್ತದೆ. ಎಷ್ಟೋ ಬಾರಿ ಪಾಪ ಮಡಿವಂತರನ್ನು ನಾವು ಬೈಬಾರ್ದು. ಅವರದಾದ ಚೌಕಟ್ಟಿನ, ಅವರದಾದ ಮಿತಿಯಲ್ಲಿ ಏನೋ ಮಾಡ್ತಾರೆ, ಅಲ್ಲಿ ನಡೆಯುತ್ತದೆ. ಆ ಮಟ್ಟಕ್ಕೆ ಬೆಳಗುತ್ತದೆ. ಯಾವುದೋ ಮಠಾಧಿಪತಿಗಳು ಪಾಪ ದಲಿತರಿಗೆ ಹಾಸ್ಟೆಲ್ ಕಟ್ಟಿಸ್ಕೊಡ್ತೀನಿ ಅಂದರು. ಅವರು ನೀವು ನಮಗೊಂಥ ಪ್ರತ್ಯೇಕವಾದ ಹಾಸ್ಟೆಲ್ ಮಾಡಿದ್ರೆ ಹೊಲಗೇರಿ ಥರ ಮಾಡದಂತೆ ಅಲ್ವಾ ಅಂತ ಪೇಪರ್ನಲ್ಲಿ ಗಲಾಟೆ ಶುರು ಮಾಡಿಕೊಂಡ್ರು. ಇವ್ರು ಹೇಳಿದ್ದೇ ತಪ್ಪಾಯಿತು. ಆದರೆ ಇವ್ರ ಮಿತಿ ಪಾಪ ಅದು. ಅವರು ತಮ್ಮ ಮಡಿವಂತವಾದಂತಹ ಹಾಸ್ಟೆಲ್ ಒಳಗೆ ತಂದಿಟ್ಕೊಳ್ಳೋಕ್ಕಾಗೋಲ್ಲ. ಅದು ಮಿತಿ ಅಂತ ನೋಡೋಣ, ಅವ್ರು ಮಾಡಿಕೊಟ್ಟ ಒಳ್ಳೆಯದನ್ನು ಗಮನಿಸೋಣ ಅನ್ನುವಂಥದ್ದಿಲ್ಲ. ಪೀಪಲ್ ಹ್ಯಾವ್ ಲಿಮಿಟೇಷನ್ಸ್. ಇವನ್ ಭೀಷ್ಮ ಹ್ಯಾಡ್. ವಿ ಡೋಂಟ್ ಬ್ಲೇಮ್ ಹಿಸ್ ಲಿಮಿಟೇಷನ್, ಬಟ್ ಹಿಸ್ ಲಿಮಿಟೇಷನ್ ಬಿಕೇಮ್ ಗ್ರೇಟೆಸ್ಟ್ ಪ್ರಾಬ್ಲಮ್ ಟು ದಿ ವರ್ಲ್ಡ್. ಆ ಕಾರಣದಿಂದ ನಮ್ಮ ಮಿತಿಗಳಿಂದ ನಾವು ಲೋಕೋಪದ್ರವ ಮಾಡಬಾರ್ದು. ನಮ್ಮಟ್ಟಿಗೆ ನಾವು ಬಡವ ನೀನು ಮಡಗದಂಗಿರು ಅಂತ ಇದ್ದರೆ ಸಾಕಾಗುತ್ತದೆ. ಹೀಗಾಗಿ ಅಧಿಕಾರಸ್ಥರ ಮಿತಿಗಳು ಲೋಕದ ಮೇಲೆ ಪರಿಣಮಿಸುವಾಗ ಬಹಳ ಕಷ್ಟವಾಗುತ್ತದೆ. ಹಾಗಲ್ಲದೆ ಇದ್ದಾಗ ವ್ಯಕ್ತಿತ್ವ ಇರುವುದೇ ಮಿತಿಯಲ್ಲಿ. ಡೆಫಿನೇಷನ್ ಈಸ್ ವಾಟ್ ಲಿಮಿಟೇಷನ್, ಆ ಅರ್ಥದಲ್ಲಿ ನಾವು ನೋಡಬೇಕು. ಆಮೇಲೆ ಆ ಮಕ್ಕಳಿಗೆ ವ್ಯಾಸಂಗವಾಗಿ ಮುಂದೆ ಅವರಿಗೆ ಮದುವೆ ಮಾಡಬೇಕು. ಭೀಷ್ಮನಿಗೆ ಮದುವೆ ಮಾಡಿಸೋ ಉತ್ಸಾಹ ಸಿಕ್ಕಾಪಟ್ಟೆ ಜಾಸ್ತಿ. ಬ್ರಹ್ಮಚಾರಿಗಳಿಗೆ ಬಹಳ ಆಸೆ ಅನಿಸುತ್ತೆ ಹಸೆಮಣೆ ಮೇಲೆ ಕಾಣುವುದು ಎಲ್ಲರನ್ನೂ. ಕಂಡುಕೊಂಡು ಬಿಟ್ಟಿದ್ದ. ಇಲ್ಲ ರಾಕ್ಷಸ ವಿವಾಹ, ಇಲ್ಲ ಆಸುರ, ಇಲ್ಲ ಪೈಶಾಚ, ಈ ಥರದ್ದೇನೆ. ಮೊದಲು 4 ವಿವಾಹಗಳ ಕಡೆಗೆ ಹೋಗೋದೇ ಇಲ್ಲ ಅವನ ಮನಸ್ಸು. ಬ್ರಾಹ್ಮ, ದೈವ, ಆರ್ಷ, ಪ್ರಾಜಾಪತ್ಯ ಅವೆಲ್ಲ ಡೀಸೆಂಟ್. ಇದಕ್ಕೆ ಹೋಗ್ತಾನೆ ಮತ್ತೆ ಭೀಷ್ಮ. ಇಲ್ಲ ಕದ್ದು ತರಬೇಕು, ಇಲ್ಲ ಕೊಂಡು ತರಬೇಕು ಹೆಣ್ಣನ್ನು ಅಂತ. ಅದೇನೋ ಅವನ ಫ್ಯಾನ್ಸಿ, ಅವನ ಚಟ ಇಂಥದ್ದು. ಮತ್ತು ಗೊತ್ತಾಗಿದೆ ಅನಿಸುತ್ತೆ, ತಮ್ಮನೆಗೆ ಯಾರೂ ಕೂಡ ಒಳ್ಳೆ ಹುಡುಗಿನ ತಾವಾಗಿ ಬಂದು ಕೊಡೋದಿಲ್ಲ. ಬ್ರಹ್ಮ ವಿವಾಹ ಆಗೋದಿಲ್ಲ, ಆರ್ಷ ವಿವಾಹ ಆಗೋದಿಲ್ಲ ಅನ್ನೋದು ಗೊತ್ತಿದೆ. ಇನ್ನು ಇವರಿಗಿರೋ ಬ್ಯೂಟಿಗೆ ಗಾಂಧರ್ವ ವಿವಾಹ, ಲವ್ ಮ್ಯಾರೇಜ್ ಅಂತೂ ಸಾಧ್ಯವೇ ಇಲ್ಲ ಅಂತ ಗೊತ್ತಿದೆ. ಹೀಗಾಗಿ ರಾಕ್ಷಸ, ಆಸುರ, ಪೈಶಾಚ ಹಿಡುಕೋ ಅಂತ ಅದಕ್ಕೆ ಹೋಗ್ತಾ ಇದ್ದಾನೆ. ಹೋದ. ಇಲ್ಲೆಲ್ಲೂ ಸಿಗೋದಿಲ್ಲ ಹೆಣ್ಣು. ಹೆಣ್ಣನ್ನು ಮಾರಿಕೊಂಡು ಬಾಳುವಂಥ ಗಂಧಾರ ದೇಶ. ಅಲ್ಲಿ ಸುಬಲನ ಮಗಳು ಗಾಂಧಾರಿಯನ್ನು ಕೊಂಡು ತಂದ. ಗಾಂಧಾರಿಯ ತಂಗಿಯರನ್ನು ತೊಗೊಂಡು ಬಂದ. ಕುಂಟನಿಗೆ 8 ಚೇಷ್ಟೆ ಅಂತ 8 ಜನವಾದರೂ ಬೇಕಲ್ಲ ಅಂತ ಏನು ಗಾಂಧಾರಿಯ ಜೊತೆಗೆ 12 ಜನ ತಂಗೀರು ಅಂತ ಕೆಲವು ಪಾಠಗಳಲ್ಲಿ ಬರ್ತದೆ. ತಂದು ಕಟ್ಟಿದ, ಮದುವೆ ಮಾಡಿಸ್ದ. ಅವಳು ಪಾಪ ಕಣ್ಣು ಕಟ್ಟಿಕೊಂಡಿದ್ದು ನಮಗೆ ಗೊತ್ತೇ ಇದೆ. ಮುಂದೆ ಅವಳ ಪಾತ್ರದಲ್ಲಿ ನಾವು ನೋಡೋಣ. ಆಮೇಲೆ ಪುಣ್ಯವಶಾತ್ ಪಾಂಡುವಿಗೆ ಸ್ವಯಂವರಕ್ಕೆ ಹೋಗುವ ಅವಕಾಶ ಬಂತು. ಸ್ವಯಂವರದಲ್ಲಿ ಕುಂತಿ ಭೋಜನ ಮಗಳು ಅಂದರೆ ದತ್ತಕ ಪುತ್ರಿ ಕುಂತಿ ವರ್ಣಮಾಲೆಯನ್ನು ಹಾಕಿದಳು. ಅದು ಒಂದು ರೀತಿಯಾದ ಲವ್ ಮ್ಯಾರೇಜ್ ಅಂತ ಅನ್ನಬಹುದು. ಅದು ಆದರೆ ಅಟ್ಟರ್ ಫ್ಲಾಪ್ ಆಯಿತು ಕಡೆಗೆ. ಅವರು ಚೆನ್ನಾಗಿದ್ದರೆ ಸಾಕಲ್ಲ, ಇವನಿಗೆ ತೃಪ್ತಿಯೇ ಇಲ್ಲ, ಇನ್ನೊಂದು ಮದುವೆ ಮಾಡೋಣ ಅಂತ ಹೋದ. ಅದಕ್ಕಾಗಿ ಮದ್ರ ದೇಶಕ್ಕೆ ಹೋದ. ಅದು ಗಂಧಾರದ ಪಕ್ಕದಲ್ಲೇ ಇರತಕ್ಕಂಥದ್ದು. ಶಲ್ಯನ ತಂಗಿ ಮಾದ್ರಿಗೆ ದುಡ್ಡು ಕೊಟ್ಟು ಕೊಂಡು ತಂದ. ಇನ್ನೂ ತುಂಬ ಸುಂದರಿ ಅಂತ ತಂದುಕೊಂಡು ಬಂದ. ಅಂದರೆ ಇದ್ದ ಹೆಣ್ಣು ಮಗಳಿಗೊಬ್ಬ ಸವತಿನ ತರೋದ್ರೊಳಗೆ ಸಂತೋಷಪಟ್ಟ ಇವನು, ಇನ್ಯಾವುದೂ ಅಲ್ಲ.
ಹೀಗೆ ಆ ಮದುವೆಗಳು ಆ ತರಹ ಆಯಿತು. ಮತ್ತು ಗಾಂಧಾರಿಗೆ ಸಂತಾನವಾದದ್ದು ವ್ಯಾಸರು ಅನುಗ್ರಹ ಮಾಡಿ ಅವಳು 2.5 ವರ್ಷ ಗರ್ಭಿಣಿಯಾಗಿದ್ದಳು ಅಂತ ಹೀಗೆಲ್ಲ ಗೊತ್ತಾಗುತ್ತದೆ. ಆಮೇಲೆ ಆ ಸಂತಾನವು ಭ್ರಷ್ಟವಾದದ್ದು ಮತ್ತು ಶತಘೃತ ಕುಂಭಗಳಲ್ಲಿ ಇಟ್ಟದ್ದು ಇವೆಲ್ಲ ಕಥೆ ಉಂಟು, ನೋಡೋಣ ನಾವು. ಅಂದರೆ ಭೀಷ್ಮ ಮಾಡಿದ ಮದುವೆಗಳಲ್ಲಿ ಯಾವುದೂ ತುಂಬ ಒಳ್ಳೆಯ ಸಂತಾನವನ್ನು ಕೊಡುವಂತೆ ಆಗಲಿಲ್ಲ. ಅವರು ಕಂಡುಕೊಳ್ಬೇಕು ತಮ್ಮ ದಾರಿಯನ್ನು ಅನ್ನುವಂತೆ ಆಯಿತು. ಮತ್ತು ಪಾಂಡವರು ಶತಶೃಂಗ ಪರ್ವತದಲ್ಲಿದ್ದವರು ಮರಳಿ ಬಂದಾಗ ಧರ್ಮರಾಜನಿಗೆ 15 ವರ್ಷ, ಭೀಮನಿಗೆ 14 ವರ್ಷ, ಅರ್ಜುನಿಗೆ 13 ವರ್ಷ, ನಕಲ ಸಹದೇವರಿಗೆ 12 ವರ್ಷ ಅಂತ ಗೊತ್ತಾಗುತ್ತದೆ. ಅಷ್ಟೊತ್ತಿಗೆ ದುರ್ಯೋಧನನಿಗೆ 14 ವರ್ಷ ಆಗಿತ್ತು. ದುರ್ಯೋಧನ ರಾತ್ರಿ ಹುಟ್ಟಿದ, ಅಂದು ಬೆಳಗ್ಗೆ ಭೀಮ ಹುಟ್ಟಿದ ಅಂತ ಗೊತ್ತಾಗುತ್ತದೆ. 12 ಗಂಟೆಗಳ ವ್ಯತ್ಯಾಸ ಅಷ್ಟೇ ಇಬ್ಬರಿಗೆ. 12 ಗಂಟೆಗಳಿಂದ ಭೀಮ ಸೀನಿಯರ್. ಆದರೆ ದುರ್ಯೋಧನಾದಿಗಳ ಮೇಲೆ ಭೀಷ್ಮನಿಗೆ ಎಲ್ಲಿಲ್ಲದ ಪ್ರೀತಿ ಇತ್ತು ಅಂತ ಗೊತ್ತಾಗುತ್ತದೆ. ಇಡೀ ಕಾವ್ಯ ಓದಿದರೆ ಮತ್ತೆ ಮತ್ತೆ ಕಾಣಿಸುತ್ತದೆ. ಪಾಂಡವರು ಒಮ್ಮೆ ಕೂಡ ಭೀಷ್ಮನ ಬೈದಿಲ್ಲ, ದುರ್ಯೋಧನ ಒಮ್ಮೆ ಕೂಡ ಭೀಷ್ಮನ ಕೊಂಡಾಡಿಲ್ಲ. ಆದರೆ ಇವನನ್ನೇ ಹೊಸಕೊಂಡು ಹೋಗ್ತಾ ಇದ್ದ. ಅಪ್ಪಟ ಗಾಂಧಿತನ. ಎಷ್ಟು ಮೂದಲಿಸಿದ್ರು, ಎಷ್ಟು ಹೀನಾಯ ಮಾಡಿದ್ರು. ಆಲಿ ಬ್ರದರ್ಸ್ ಇದರಲ್ಲ, ಆ ಶೌಕತ್ ಆಲಿ ಎಲ್ಲ ಎಷ್ಟು ನಮ್ಮ ಸೋದರ ಮಾವ ಹೇಳ್ತಾ ಇದ್ರು ಬೀಡ ಹಾಕ್ಕೊಂಡು ಉಗಿದ್ರು ಅಂತ. ಅಷ್ಟು ಮಾಡಿದರೂ ಕೂಡ ಬುದ್ಧಿ ಬರುವಂಥದ್ದೆಲ್ಲ ಮತ್ತೆ ಓಲೈಸಿಕೊಂಡು ಹೋಗ್ತಕ್ಕಂಥದ್ದು, ಒದ್ದ ಕಾಲನ್ನೇ ಪೂಜೆ ಮಾಡೋದಕ್ಕೆ ಹೋಗ್ತಕ್ಕಂಥದ್ದು ಕಾಣಿಸುತ್ತದೆ. ಮತ್ತೆ ಮತ್ತೆ ಒಂದು ಕಾಂಗ್ರೆಸ್ ಸಮಾವೇಶ ನಡೆದಾಗ ಇವರು ಓಂಕಾರನಾಥ್ ಅವರ ಅಥವಾ ವಿ ಡಿ ಪಲೂಸ್ಕರ್ ಅವರ ಒಂದೇ ಮಾತನ್ನು ಹೇಳೋಕ್ಕೆ ಹೊರಟದ್ದು. ಅವರು ಕಾಂಕಿನಾಡ ಕಾಂಗ್ರೆಸ್ ಅಧಿವೇಶನದಲ್ಲಿ ಒಂದೇ ಮಾತನ್ನು ಹಾಡೋದಕ್ಕೆ ಹೊರಟಾಗ ಇವರು ಶೌಕತ್ ಅಲಿಯೋ ಯಾರೋ ಅಧ್ಯಕ್ಷರಾಗಿದ್ದರು. ಇಲ್ಲ, ಇದನ್ನು ಹಾಡಬಾರದು ಅಂತಂದರು. ಇಲ್ಲಿವರೆಗೂ ನಿಮ್ಮ ಮೆರವಣಿಗೆ ಆಗಿತ್ತಲ್ಲ, ಬಾಜಾ ಭಜಂತ್ರಿ, ಆಗ ಸಂಗೀತ ಇತ್ತಲ್ಲ, ಆಗ ಮಾತ್ರ ತೆಪ್ಪಗಿದ್ರಿ, ಯಾಕೆ ತೆಪ್ಪಗಿರ್ತೀರ, ನಾನು ಹೇಳೋದೇ ಸರಿ ಅಂತ ಅವರು ಒಂದೇ ಮಾತನ್ನು ಹೇಳಿ ಬಂದರು. ಆ ಗಾಂಧೀಜಿಗೆ ಈ ನರವೇ ಇರಲಿಲ್ಲ ಆಕ್ಷೇಪ ಮಾಡೋದಕ್ಕೆ, ವಿರೋಧ ಮಾಡೋದಕ್ಕೆ. ಅಂದರೆ ಈ ಮಟ್ಟದ ಓಲೈಕೆ ತುಂಬ ಜಾಸ್ತಿ ಆಯಿತು. ಅದು ಯಾಕೆ ಗೊತ್ತಿಲ್ಲ. ಭೀಷ್ಮರಲ್ಲಾದರೂ ಒಂದು ಗೊತ್ತಾಗುತ್ತದೆ, ಏನಂದರೆ 14 ವರ್ಷ ಕಾಲ ಹುಟ್ಟಿದಾಗಲಿಂದ ದುರ್ಯೋಧನನ ಜೊತೆ ಭೀಷ್ಮ ಇದ್ದಿತ್ತು. ಔಟ್ ಆಫ್ ಸೈಟ್ ಈಸ್ ಔಟ್ ಆಫ್ ಮೈಂಡ್ ಅಂತಾರಲ್ಲ. ಪಾಂಡವರು ಭೀಷ್ಮನ ಜೊತೆ ಇದ್ದದ್ದು ಹೆಚ್ಚಂದರೆ ಒಂದು 7-8 ವರ್ಷ ಕಾಲ ಇದ್ದಿರಬಹುದಷ್ಟೇ, ಅದಕ್ಕಿಂತ ಹೆಚ್ಚಿದ್ದೇ ಇದ್ದಿಲ್ಲ. ಅವರು ಬಂದವರು ಶತಶೃಂಗ ಪರ್ವತದಿಂದ ವಿದ್ಯಾಭ್ಯಾಸ ಮಾಡಿಕೊಂಡ್ರು, ಮತ್ತೆ ಅರಗಿನ ಮನೆಗೆ ತಳ್ಳಿದ್ದು. ಆಮೇಲೆ ಪಾಂಡವರು ಭೀಷ್ಮ ಒಟ್ಟಿಗೆ ಇದ್ದ ಒಂದು ದಿವಸವೂ ಕೂಡ ಇಲ್ಲ. ರಾಜಸೂಯಾಗದಲ್ಲಿದ್ದಾಗ ಭೀಷ್ಮ ಎಲ್ಲೋ ಬಂದಿದ್ದ, ಯಾವುದೋ ಒಂದು ರಿಸಾರ್ಟಲ್ಲಿಯೋ ಯಾವುದೋ ಒಂದು ಸ್ವೀಟಲ್ಲಿಯೋ ಇದ್ದಿದ್ದು ಅನಿಸುತ್ತದೆ, ಯಾವುದೋ ರೂಮ್ ಬುಕ್ ಮಾಡಿ ಕೊಟ್ಟಿದ್ದರು ಅನಿಸುತ್ತದೆ. ಧರ್ಮರಾಜಾದಿಗಳು ಯಜ್ಞಶಾಲೆಯಲ್ಲೇ ಇದ್ದರು ಪ್ರಾಗ್ವಂಶದಲ್ಲಿ. ಇನ್ನೆಲ್ಲಿ ಹೋಗೋದು, ಒಂದು ಸೂರ್ಯನ ಕೆಳಗೆ ಬಾಳಲೇ ಇಲ್ಲ. ನಮಗೆ ಸ್ನೇಹ ಯಾಕೆ ಹೋಗುತ್ತದೆ ಅಂತಂದ್ರಲ್ಲ, ಯಾವಾಗ ಸಂಪರ್ಕ ಕಡಿಮೆ ಆಗುತ್ತದೆಯೋ ಆವಾಗ ಹೋಗುತ್ತದೆ, ಇನ್ನೇನು ಇಲ್ಲ. ಇಫ್ ವಿ ರೆಡ್ಯೂಸ್ ಫ್ರೀಕ್ವೆನ್ಸಿ ಸ್ನೇಹ ಹೋಗುತ್ತದೆ ಅಂತ. ಅದಕ್ಕಾಗಿ ಮತ್ತೆ ಮತ್ತೆ ನೋಡ್ತಿರಬೇಕು, ಹೋಗ್ತಿರಬೇಕು, ಮಾತಾಡ್ತಿರಬೇಕು ಅಂತ. ಇದು ಕೆಟ್ಟ ಕಾಲ. ಸಮಯ ನಮಗಿರೋದು ಇಷ್ಟೇ, ಸಂಪರ್ಕ ಹೆಚ್ಚು. ಆಗ ವಾಟ್ ವಿ ಕಾಂಟ್ ಚೂ ಹ್ಯಾಸ್ ಟು ಬಿ ಸ್ಪಿಟೆಡ್ ಔಟ್. ನುಂಗಲಾಗದ್ದನ್ನು ಉಗಿಯಲೇಬೇಕು. ಡೋಂಟ್ ಚೂ ವಾಟ್ ಯು ಕಾಂಟ್ ಗಲ್ಪ್ ಅಂತ ಹೇಳ್ತಾರಲ್ಲ. ಹಾಗಾಗಿ ನುಂಗಲಾಗದ್ದನ್ನು ಅಗಿಯಬಾರ್ದು, ಕಡೆಗೆ ಉಗಿಯಲೇಬೇಕು. ಫೇಸ್ಬುಕ್ಕು, ಬಾಟಮ್ ಬುಕ್ಕು, ಹ್ಯಾಂಡ್ ಬುಕ್ಕು ಅಂತ ಎಲ್ಲ ಕಡೆಗೂ ಫ್ರೆಂಡ್ಸು ಅಂತ ತಗಲಿಸ್ಕೊಂಡು ಯಾರೊಬ್ಬರು ಗತಿ ಇರೋದಿಲ್ಲ, ಅವ್ರ ಹೆಸರುಗಳು ಮರ್ತೋಗ್ಬಿಡುತ್ತೆ. ಅದು ಯಾತಕ್ಕೆ ಬೇಕು? ವರ್ಚುವಲ್ ಫ್ರೆಂಡ್ಶಿಪ್ಪಿಂದ ಏನು ಪ್ರಯೋಜನ? ಇದ್ದವ್ರನ್ನೇ ನಿಭಾಯಿಸೋಕ್ಕಾಗೋದಿಲ್ವಲ್ಲ. ಹಾಗಾಗಿ ಗಟ್ಟಿಯಾದ ಬಾಂಧವ್ಯಕ್ಕೆ ಒಂದು ಮಟ್ಟಕ್ಕೆ ಸಂಪರ್ಕ ಬೇಕು. ಆ ಸಂಪರ್ಕ ಭೀಷ್ಮನಿಗೆ ಪಾಂಡವರ ಜೊತೆ ಆಗಲೇ ಇಲ್ವೇನೋ. ಅದರಿಂದ ಎಷ್ಟು ಅವರನ್ನು ಮೆಚ್ಚಿದ್ರು, ಎಷ್ಟು ಅವ್ರನ್ನ ಕೊಂಡಾಡಿದ್ರು, ಕಡೆಯಲ್ಲಿ ಉಳ್ಕೊಳ್ತಕ್ಕಂಥದ್ದು ಇದೆ. ಅಷ್ಟಷ್ಟು ಮಾತ್ರದ್ದೇ, ಇಷ್ಟಿಷ್ಟು ಮಾತ್ರದ್ದೇ ಅಂತ ಆಯಿತೋ ಏನೋ ಗೊತ್ತಿಲ್ಲ. ಆಮೇಲೆ ಪಾಂಡವರು ಅಸಹಾಯಕರಾಗಿ ತಂದೆಯನ್ನು ಕಳ್ಕೊಂಡು ಬಂದಾಗ ಚೆನ್ನಾಗಿ ಏನೋ ಆದರಿಸ್ತಾನೆ. ಅವರಿಗೆ ವಿದ್ಯಾಭ್ಯಾಸಾದಿಗಳನ್ನು ಎಲ್ಲವನ್ನೂ ಕೂಡ ಸೊಗಸಾಗಿ ಮಾಡಿಸ್ತಾನೆ. ಆದರೆ ಅವನು ತಾನು ದ್ರೋಣಾಚಾರ್ಯಾದಿಗಳನ್ನು ಎಲ್ಲವನ್ನೂ ಇಟ್ಟು ನಡೆಸಿದಾಗಲೂ ಕೂಡ ಒಂದರಲ್ಲಿ ಮಾತ್ರ ಸೋಲ್ತಾನೆ. ಅದೇನೆಂದರೆ ನಮಗೆ ಗೊತ್ತಾಗುವಂಥದ್ದು, ಪಾಂಡವರು ತುಂಬ ಪರಾಕ್ರಮಿಗಳಾಗಿ, ವಿದ್ಯಾವಂತರಾಗಿ, ವಿನಯಶಾಲಿಗಳಾಗಿ, ಆದರ್ಶವಾಗಿ ಬೆಳಗ್ತಾ ಇದ್ದಾರೆ ಅಂತ ಗೊತ್ತಾಗಿ ಅವರೇ ರಾಜ್ಯಕ್ಕೆ ಉತ್ತರಾಧಿಕಾರಿಗಳಾಗಬೇಕು ಅಂತ ಜನಮತ ಇದೆ ಅಂತ ನಮಗೆ ಗೊತ್ತಾಗ್ತಾ ಇದೆ. ಈಗ ಜನರು ನರೇಂದ್ರ ಮೋದಿಯನ್ನು ಬಯಸ್ತಾ ಇದ್ದಾರೆ. ಆದರೆ ನರೇಂದ್ರ ಮೋದಿ ಬರಬಾರ್ದು ಅಂತ ಈ ನಮ್ಮ ಕರ್ನಾಟಕದ ಭೀಷ್ಮ ಪಿತ್ತಾಮಹ ಅಂತ ಹೆಸರು ತಗೊಳ್ತಾ ಇದ್ದಾರಲ್ಲ ಶಕುನಿ, ಅವರಿಗೆ ಸಂಕಟ ಶುರುವಾಗುತ್ತದೆ.
ಆ ರೀತಿಯಾಗಿ ಶುರುವಾಗುತ್ತೆ, ಒಳಗಡೆ ಒಳೆಶುಂಠಿ ಇಟ್ಟಂತೆ ಆಗುತ್ತದೆ, ಸಂಕಟ ಶುರುವಾಗುತ್ತದೆ. ದುರ್ಯೋಧನ ಧೃತರಾಷ್ಟ್ರನ ಹತ್ರಕ್ಕೆ ಬರ್ತಾನೆ. ಧೃತರಾಷ್ಟ್ರ ಅವನ ಅರಗಿನ ಮನೆ ಪ್ಲಾಟ್ ನೋಡ್ತಾನೆ, ಪ್ಲ್ಯಾನ್ ತೊಗೊಂಡು ಬಂದಿದ್ದಾನೆ. ಈಗ CBIನ ಕೈಯೊಳಗೆ ಇಟ್ಕೊಂಡು ಮಾಡಬೇಕು ಅಂತ ನೋಡ್ತಾ ಇದೆಯಲ್ಲ ಕಾಂಗ್ರೆಸ್ಸು, ಅದೇ ರೀತಿಯಾದದ್ದು. ಏನಾದರೂ ಮಾಡಿ ಸಿಕ್ಕಾಕಿಸ್ಬೇಕು ಅಂತ, ಯಾವುದಾದ್ರೂ ಕೇಸಲ್ಲಿ ಇರಿಕಿಸ್ಬೇಕು, ಇನ್ಯಾವುದೋ ಗೋದ್ರೋತ್ತರ ಮತ್ತೊಂದು ಮಗದೊಂದು ಎಂಥದ್ರೊಳಗೋ ಎಲ್ಲ ಮಾಡಬೇಕು ಅಂತ ಆ CBI ಅನ್ನುವಂಥದ್ದು ಇವ್ರ ಮನೆ ಕಜ್ಜಿನಾಯಾಗಿ ಕೂತ್ಬಿಟ್ಟಿದೆ. ಪೂರ್ತಿ ಜೂಲ್ ಉದುರೋಗಿರ್ತಕ್ಕಂಥ ನರಪೇತಲ ನಾರಾಯಣದ ಕಡ್ಡಿ ಬಾಲವನ್ನು ಆಡಾಡಿಸ್ಕೊಂಡಿದೆ, ದುರ್ವಾಸನೆ ಬಡಿತಾ ಇದೆ, ಕಾಂಗ್ರೆಸ್ ನೆಕ್ತಾ ಇದೆ ಅದರ ಮೈಯನ್ನು. ದುರ್ಯೋಧನ ಮಮಾಪ್ಯೇತದ್ ವಿಧಿ ಸಂಪರಿವರ್ತತೆ ಅಭಿಪ್ರಾಯಸ್ಯ ಪಾಪತ್ವಾತ್ ನೈತತ್ತು ವಿವೃಣೋಮ್ಯಹಂ. ಆ ಪ್ಲಾಟನ್ನು ತೊಗೊಂಡು ಬಂದ ತಕ್ಷಣ ಧೃತರಾಷ್ಟ್ರನ ಬಾಯಿಂದ ಉದರಿದ ಆಣಿಮುತ್ತು ನೋಡಿ, ಭೀಷ್ಮನ ನರ್ಚರಿಯಲ್ಲಿ ಬೆಳೆದಂಥವನು ಹೇಳ್ತಾನೆ, ದುರ್ಯೋಧನ ನೀನು ಹೇಳೋದು ತುಂಬ ನನಗೂ ಸಂತೋಷವಾಗಿ ತೋರುತ್ತೆ, ಆದರೆ ಇದು ಕೆಟ್ಟದ್ದು ಅಂತ ನನಗೆ ಸ್ವಲ್ಪ ಅಳಕಾಗ್ತಾ ಇದೆ. ಮುಂದೆ ಹೇಳ್ತಾನೆ, ಯಥಾನ ವಾಚ್ಯತಾಂ ಯಾಮಃ ತಥಾ ವೈ ಕ್ರೀತಾಂ ಸುತ. ಹೇಗೆ ಮಾಡಿದ್ರೆ ನಾವು ಪಬ್ಲಿಕ್ ಸ್ಕ್ಯಾಂಡಲ್ ಆಗೋಲ್ವಾ, ಇಂಟರ್ನೆಟ್ಟಿಗೆ ಬಂದು ಬೀಳೋದಿಲ್ವಾ, ಸೆಂಟರ್ ರೈಟ್ ಇಂಡಿಯಾಗೆ ಮತ್ತೊಂದಕ್ಕೆ ಇದಕ್ಕೆಲ್ಲ ಬ್ಲಾಗ್ಗಳಿಗೆ ಬಂದು ಬೀಳೋಲ್ವೋ ಆ ರೀತಿಯಾಗಿ ಮಾಡು ಅಂತ. ಕಥಂನ ವಧ್ಯತಾಂ ತಾತ ಗಚ್ಚೇಮ ಜಗತಸ್ಥತ ಬದ್ಧತಾಂ ತಾತ ಗಚ್ಚೇಮ ಜಗತಸ್ಥತ. ಹೇಗೆ ಮಾಡಿದ್ರೆ ನಾವು ಜಗತ್ತಿಗೆ ಸಿಕ್ಕಾಕ್ಕೊಳ್ಳೋದಿಲ್ವೋ, ಎವಿಡೆನ್ಸ್ ಇಲ್ಲದೆ ಕ್ರೈಮ್ ಮಾಡೋಣ ಅಷ್ಟೇ, ಆ ರೀತಿಯಾದದ್ದು ಅಂತ ಹೇಳ್ತಾನೆ. ಆಗ ದುರ್ಯೋಧನ ಚಿಕ್ಕ ಹುಡುಗ, ಅವನಿಗೆ ಹೆಚ್ಚಂದರೆ 20-22 ವರ್ಷ. ಏನು ಕೆಟ್ಟ ಬುದ್ಧಿ, ಅಷ್ಟು ಸೀಸನ್ಡ್ ಆಗಿತ್ತು ಅಂತಂದರೆ ಸರ್ವಥಾ ಸರ್ವಲೋಕದ ರಾಜಕಾರಣಿಗಳಿಗೆ ಇವನ ಆದರ್ಶ ಪುರುಷ. ಅವನ ಹೆಸರನ್ನು ತಾಯೆತ್ತು ಬರೆಸ್ಕೊಂಡು ಕೊರಳತ್ತು ಹಾಕ್ಕೊಂಡು ತಿರುಗಬೇಕು ಎಲ್ಲರೂ ಕೂಡ. ಫಸ್ಟ್ ಇದು ಸೋನಿಯಾ ಗಾಂಧಿ ಮಾಡ್ಕೊಂಡಿರಬೇಕು ಅಂತ ಅನಿಸುತ್ತೆ. ಆ ಮಟ್ಟದ ತಂತ್ರ. ಮಧ್ಯಸ್ಥ ಸತತಂ ಭೀಷ್ಮೋ ದ್ರೋಣಪುತ್ರೋ ಮಯಿ ಸ್ಥಿತಃ ಯತಃ ಪುತ್ರಸ್ತತೋ ದ್ರೋಣೋ ಭವಿತಾ ನಾತ್ರ ಸಂಶಯ ಕೃಪಶಾರದ್ವತಶ್ಚೈವ ಯತ ಏತೆ ತ್ರಯಸ್ತತ ದ್ರೋಣಂಚ ಭಾಗಿನೇಯಂಚ ನ ಸತ್ಯಕ್ಷತಿ ಕರ್ಹಿಚಿತ್ ಕ್ಷತ್ತಾರ್ಥಬದ್ಧತ್ವಸ್ಮಾಕಂ ಪ್ರಚ್ಛನ್ನಂ ತು ಯತಃ ಪರೇ ನ ಚೈಕಃ ಸಮರ್ಥೋಸ್ಮಾನ್ ಪಾಂಡವಾರ್ಥೆ ಪ್ರಬಾದಿತುಂ ಸವಿಶ್ರಬ್ಧಃ ಪಾಂಡುಪುತ್ರಾನ್ ಸಹ ಮಾತ್ರ ವಿವಾಸಯ ವಾರಣಾವತ ಮಧ್ಯೈವ ನಾತ್ರ ದೋಷೋ ಭವಿಷ್ಯತಿ ವಿನಿದ್ರಕರಣಂ ಘೋರಂ ಹೃದಿಶಲ್ಯಮಿವಾರ್ಪಿತಂ ಶೋಕಪಾವಕ ಮುದ್ಧೃತಂ ಮುದ್ಭೂತಂ ಕರ್ಮಣೈತೇನ ನಾಶಯ ಅಂತಂತಾನೆ. ಬಹಳ ಚೆನ್ನಾಗಿದೆ ವ್ಯಾಸವಾಕ್ಯ. ಭೀಷ್ಮ ಇಸ್ ನ್ಯೂಟ್ರಲ್ ಆರ್ ಜಾಯ್ನಿಂಗ್ ಹ್ಯಾಂಡ್ಸ್ ವಿತ್ ದಿ ಈವಿಲ್. ಯಾರು ತಟಸ್ಥರು ಅಂತಾರೋ, ನೆಹರು ಪಾಪಿ ಚಂಡಾಲನ ನೀತಿ ಅಲಿಪ್ತ ನೀತಿ ಅಂತೆ, ಅದು ಕೆಟ್ಟದ್ದಕ್ಕೆ ಸಹಕಾರಿಯಾಗಿರ್ತಕ್ಕಂಥದ್ದು. ಒಳ್ಳೆಯದು ಕೆಟ್ಟದ್ದು ಅಂತ ಕಂಡಾಗ ನಾವು ದಡದಲ್ಲಿ ಮಧ್ಯದಲ್ಲಿ ನಿಂತ್ಕೋತೀವಿ ಅಂದರೆ ಹೆಸರುಗತ್ತೆಗಳಾದರೆ ಸಂತಾನ ಇರೋದಿಲ್ಲ ಅಷ್ಟೇ. ಇಲ್ಲ ಕತ್ತಿಯೋ ಇಲ್ಲ ಕುದುರೆಯೋ ಆಗಬೇಕು, ಹೆಸರುಗತ್ತೆ ಖಂಡಿತ ಆಗಬಾರ್ದು. ಕೃಷ್ಣ ಎಂದೂ ಅಲಿಪ್ತ ನೀತಿಯನ್ನು ಆಶ್ರಯಿಸಲಿಲ್ಲ. ದುರ್ಯೋಧನಿಗೆ ಮುಖಕ್ಕೆ ಹೊಡೆದಂಗೆ ಅಂತಾನೆ, ನಿನ್ನ ಮನೆಯಲ್ಲಿ ಪಾಪದನ್ನು ನಾನು ತಿನ್ನೋಲ್ಲ. ಒಬ್ಬರು ಇನ್ನೊಬ್ಬರ ಮನೆಗೆ ಊಟ ಮಾಡೋಕ್ಕೆ ಬರೋದು ಹೊಟ್ಟಿಗಿಲ್ಲದೆ ಇದ್ದಾಗ ಅಥವಾ ಪ್ರೀತಿ ವಿಶ್ವಾಸ ಇದ್ದಾಗ. ನನಗೆ ಹೊಟ್ಟಿಗಿಲ್ದೇನೂ ಇಲ್ಲ, ನಿನಗೆ ಪ್ರೀತಿ ವಿಶ್ವಾಸವೂ ಇಲ್ಲ, ನಾನು ನಿಮ್ಮ ಮನೆಗೆ ಬರೋಲ್ಲ ಅಂತ ಹೇಳಿಬಿಟ್ಟು ಹೋಗ್ತಾರೆ. ಸಂಧಿಗೆ ಬಂದಾಗಲೂ ಹೇಳುವ ತಾಕತ್ತಿತ್ತು. ಭೀಷ್ಮ ದ್ರೋಣಾದಿಗಳ ಮನೆಗೂ ಕೂಡ ತಿರುಗಿ ನೋಡೋದಿಲ್ಲ. ಅದಕ್ಕೆ ಗೊತ್ತಾಗಬೇಕಾಗಿತ್ತು ಅವ್ರ ಮುಖಕ್ಕೆಲ್ಲನೂ ಹಳೆಯ ಕಡದಲ್ಲಿ ಸಗಣಿನಲ್ಲಿ ಅದು ಹೊಡೆಸ್ಕೊಂಡಂತೆ ಆಗಿರಬೇಕಲ್ಲ. ಅವ್ರಿಗಾಗಲೂ ಕೀಳರಿಮೆ ಬರಲಿಲ್ಲ, ಆಗಲೂ ಗಿಲ್ಟ್ ಕಾಡಲಿಲ್ಲ. ಅಂದರೆ ಯಾವ ಮಟ್ಟಕ್ಕೆ ದುರ್ಯೋಧನನ ಪ್ರಭಾವ ಅವ್ರ ಮೇಲಾಗಿದೆ ಅಂತ ಅನ್ನೋದು ಗೊತ್ತಾಗುತ್ತದೆ. ಹೇಳ್ತಾನೆ, ಮಧ್ಯಸ್ಥ ಸತತಂ ಭೀಷ್ಮ. ನಾವು ತುಂಬ ಬಾರಿ ತಟಸ್ಥವಾಗಿರಬೇಕು, ನಾವು ನ್ಯಾಯದಲ್ಲಿರಬೇಕು, ತಟಸ್ಥವಾಗಿರಬೇಕು ಅಂಥೇಳಿ ಅನ್ಯಾಯಕ್ಕೆ ಸಹಕಾರ ಕೊಡ್ತಾ ಇರ್ತೀವಿ, ನಿಲ್ಲಬೇಕಾಗುತ್ತದೆ. ಏಕೋ ದೇವ ಕೇಶವೋವಾ ಶಿವೋವಾ. ಹಾಗಾಗಿ ಏಕಾ ಭಾರ್ಯ ಕಂದರೀವ ದರೀವ ಸುಂದರೀವ ದರೀವ ಅಂತಾರೆ. ಆ ಥರ ಹಾಗೆ ಮಾಡಿಕೊಳ್ಬೇಕಾಗುತ್ತದೆ. ಇಲ್ಲ ಅಲ್ಲ, ಅದು ನ್ಯೂಟ್ರಲ್ ಆಗಿರ್ತಾನೆ. ನಾನ್ ಅಲೀಡ್ ಮೂಮೆಂಟ್ ಅಂತೆ, ಅದು ಎಲ್ಲಿದೆ ದುರ್ಬೀನ್ ಹಾಕ್ಕೊಂಡು ಹುಡುಕಬೇಕು. ಈಗ ಡಯೋಜನಸ್ ಹಗಲೊತ್ತು ದೀಪ ಹಿಡ್ಕೊಂಡು ಹುಡುಕದಂತೆ ಸಜ್ಜನರಿಗೆ, ಹಾಗೆ ಹುಡುಕಬೇಕು ನಾನ್ ಅಲೀಡ್ ಮೂಮೆಂಟ್ ಅಂತ. ಇಂದಿರಾ ಗಾಂಧಿ ಕಾಲದಲ್ಲಂತೂ ನೆಕ್ಕಿದ್ದೇ, ಉಕ್ಕಿದ್ದೆ. ಎಲ್ಲಿಗೆ ಹೋಯ್ತು ಅದೆಲ್ಲ? ನಿಷ್ಪ್ರಯೋಜಕವಾದದ್ದು ಅದೆಲ್ಲ. ಅಲಿಪ್ತ ನೀತಿಗೆ ಅರ್ಥವೇ ಇಲ್ಲ. ಇದನ್ನೆಲ್ಲ ಅಂಬೇಡ್ಕರ್ ಅಂತವರು, ಸರ್ದಾರ್ ವಲ್ಲಭಾಯ್ ಪಟೇಲ್ ಅಂತವರು ತುಂಬ ವಿರೋಧಿಸಿದರು. ನೇತಾಜಿಯವರು ಎಷ್ಟು ಚೆನ್ನಾಗಿ ನಡ್ಕೊಂಡ್ರು, ಅದನ್ನು ಪೂರ್ತಿ ಬಿಟ್ಟು ಕೂತ್ಕೊಂಡಿದ್ದಾಯಿತು. ಇನ್ನು ದ್ರೋಣಪುತ್ರೋ ಮಯಿ ಸ್ಥಿತ. ಅಶ್ವತ್ಥಾಮ ನನ್ನ ಬಗಲಲ್ಲಿದ್ದಾನೆ. ಯತಃ ಪುತ್ರ ತಥೋ ದ್ರೋಣ. ಎಲ್ಲಿ ಮಗ ಇದ್ದರೆ ಅಲ್ಲಿ ದ್ರೋಣ ಇರ್ತಾನೆ, ಎಲ್ಲಿ ಪಾವಿರುತ್ತೋ ಅಲ್ಲಿ ಸೇರಿರುತ್ತೆ. ಹಾಗಾಗಿ ಇನ್ನು ಇವರಿಬ್ಬರು ಎಲ್ಲಿದ್ದರೆ ಕೃಪಾ ಅಲ್ಲಿರ್ತಾನೆ. ಈ ಕೃಪನ ಫನ್ನಿ ಕ್ಯಾರೆಕ್ಟ್ರನ್ನ ಪರ್ವದಲ್ಲಿ ಭೈರಪ್ಪನವರು ತಂದಂತೆ ಇನ್ಯಾರೂ ತಂದಿಲ್ಲ ಅನಿಸುತ್ತದೆ. ಅಷ್ಟು ಎಡಬೆಡಂಗಿ ಪಾತ್ರವಾಗಿಬಿಡುತ್ತದೆ. ಎಷ್ಟು ಅಪ್ರಸ್ತುತ ಹಾಸ್ಯಾಸ್ಪದರಾಗ್ಬಿಡ್ತಾರೆ ಕೆಟ್ಟದ್ದಕ್ಕೆ ಶಾಮೀಲಾದಾಗ ಅನ್ನೋದು ಅಲ್ಲಿ ಅಷ್ಟು ಚೆನ್ನಾಗಿ ಗೊತ್ತಾಗುತ್ತದೆ. ಇನ್ನು ಒಬ್ಬನೇ ವಿದುರ. ಆಗಲೇ ಕಂಡುಕೊಂಡಿದ್ದ ವಿದುರ ಒಬ್ಬ ಸಾಚ, ಅವನು ನಮ್ಮ ಪಕ್ಷ ಇಲ್ಲ ಅಂತ.
ಅವನೊಬ್ಬ ಏನು ಮಾಡ್ತಾನೆ? ಕ್ಷತ್ತಾರ್ಥಬದ್ಧಂ ಬದ್ಧಸ್ತ್ವಸ್ಮಾಕಂ ಸಚೈಕಃ, ಅವನೇನು ಮಾಡ್ತಾನೆ? ನಚೈಕಃ ಸಹ ಸಮರ್ಥಃ ಅಸ್ಮಾನ್ ಪಾಂಡವಾರ್ಥೆ ಪ್ರಭಾದಿತು, ನಮ್ಮನ್ನು ಪಾಂಡವರಿಗೋಸ್ಕರ ನಮಗೆ ತೊಂದರೆ ಕೊಡೋಷ್ಟು ಅವನೇನು ಇಲ್ಲ, ಒಂಟಿಗ ಏನು ಮಾಡ್ತಾನೆ? ಹೀಗಾಗಿ ಸವಿಶ್ರಬ್ಧ ಪಾಂಡವಾನ್ ಸಹ ಮಾತ್ರ ವಿವಾಸಯ, ಈಗ ನೆಮ್ಮದಿಯಾಗಿ ಗುಟ್ಟಾಗಿ ಪಾಂಡವರನ್ನು ತಾಯಿ ಸಮೇತ ರವಾನೆ ಮಾಡಿಬಿಡು ವಾರಣಾವತಕ್ಕೆ ಅಂತ ಹೇಳ್ಬಿಟ್ಟಂತಾನೆ. ಅವನ ಪ್ಲ್ಯಾನು, ಅವನ ಆಲೋಚನೆ, ಅವನು ಈ ಪರ್ಸನಾಲಿಟೀಸನ್ನು ಸೋಕಾಲ್ಡ್ ಎಲೀಟ್ ಅಂತ ಯಾರಿದ್ರು, ನೋಬಲ್ ಪೀಪಲ್ ಅಂತ ಭೀಷ್ಮಾಚಾರ್ಯ, ದ್ರೋಣಾಚಾರ್ಯ, ಅಶ್ವತ್ಥಾಮ ಬೇರೆ ಆಚಾರ್ಯ ಅಂತ ಹರಾಮ. ಅವನು ಒಂದು ದಿವಸ ಸರಿಯಾಗಿ ವೇದ ಓದಲಿಲ್ಲ, ಒಂದು ದಿವಸ ಸರಿಯಾಗಿ ಬಾಳಲಿಲ್ಲ, ಮಧ್ಯರಾತ್ರಿ ಹೋಗ್ಬಿಟ್ಟಿದ್ನೂ ಅಬೋಧ ಮುಗ್ಧರನ್ನು ನಿದ್ರೆಯಲ್ಲಿ ಕೊಂದಿದ್ದೊಂದೇನೆ, ಕೊಂದು ಓಡೋಗಿದ್ದು ಬೇರೆ ಅವನ ಖ್ಯಾತಿ. ಇವನು ಆಚಾರ್ಯ. ಇವನು ಮಹಾಭಾರತವನ್ನು ಕುಮಾರವ್ಯಾಸನಿಗೆ ಹೇಳಿದಂತೆ. ಅದನ್ನು ಏನಾದರೂ ಹೇಳಿದ್ದಿದ್ರೆ ನಾನು ಬಡ್ದು ಬಿಡ್ತಾ ಇದ್ದೆ ಕುಮಾರವ್ಯಾಸನಿಗೆ, ನಿನ್ನ ಮಹಾಭಾರತ ಮುಂಡ ಮೋಚ್ಕೊಳ್ತಾ ಇತ್ತು ಅಶ್ವತ್ಥಾಮನ ಬಾಯಿಂದ ಕೇಳಿದ್ರಿ ಅಂತ. ಅಶ್ವತ್ಥಾಮ ಅಲ್ಲ, ಕವಿ ವೀರನಾರಾಯಣನ ಕವಿ ಅಂತ ಹೇಳ್ತಾ ಇದ್ದಾನೆ. ಅಶ್ವತ್ಥಾಮ ಅಲ್ಲ ಹೇಳಿದ್ದು, ವೀರನಾರಾಯಣ ಹೇಳಿದ್ದು. ಅದಕ್ಕೆ ಅಷ್ಟು ಚೆನ್ನಾಗಾಗಿದೆ ಗದುಗಿನ ಭಾರತ. ಅಂದರೆ ನಾವು ತುಂಬ ದೊಡ್ಡವರು. ಈಗ ನೋಡಿ, ನಮ್ಮ ಶಾಲೆಗಳಲ್ಲಿ ಎಲ್ಲ ಕಡೆಯಲ್ಲೂ ಜ್ಞಾನಪೀಠ ಪ್ರಶಸ್ತಿ ಬಂದವ್ರನ್ನೆಲ್ಲ ಫೋಟೋ ಹಾಕ್ಕೋಬೇಕು ಅಂತ ಮೊದಲು 4 ಜನ ಮಹನೀಯರು, ತೇ ಸರ್ವೇ ಕವಯ ಪ್ರಸನ್ನವತೆಯ ತೇಭ್ಯೋ ಮಹದ್ಭ್ಯೋ ನಮಃ. ಆಮೇಲೆ ಮಿಕ್ಕದ್ದೆಲ್ಲ ಹೋರಾಡಿ ಪಡ್ಕೊಂಡಿದ್ದು ಜ್ಞಾನಪೀಠವನ್ನು. ನನ್ನ ಮಿತ್ರರು ಹೇಳ್ತಾ ಇರ್ತಾರೆ, ಪ್ರಶಸ್ತಿ ಪುರಸ್ಕೃತರು, ಪ್ರಶಸ್ತಿ ವಿಜೇತರು ಅಂತ 2 ತರಹ ಅಂತ. ಪ್ರಶಸ್ತಿಯೇ ಮುಂದೆ ಮಾಡ್ಕೊಂಡು ತಳ್ಳಿಕೊಂಡು ಬಂದರೆ ಆಗ ಪ್ರಶಸ್ತಿ ಪುರಸ್ಕೃತರು, ಇನ್ನು ಕೆಲವರು ಹೋರಾಡಿಕೊಂಡು ಗಿಟ್ಟಿಸ್ಕೊಂಡಾಗ ಪ್ರಶಸ್ತಿ ವಿಜೇತರು ಅಂತ. ಮುಂದಿನ 4 ಅಲ್ಲ 40 ಕೂಡ ಅದೇ ಥರನೇ ಬಂದಿರತಕ್ಕಂಥದ್ದು. ಇರಲಿ, ಹಾಗೆ ಅವರು ಫೋಟೋಗಳು ಹಾಕ್ಕೋಬೇಕು ಅಂತ ಯಾರೂ ಮಾಡಿಲ್ಲ ರೂಲು, ಇವರು ಮಾಡ್ಕೊಂಡು ಬಿಟ್ಟಂಥದ್ದು. ಸಿ ವಿ ರಾಮನ್ ಹಾಕ್ಕೋಬಾರ್ದಾ? ನೊಬೆಲ್ ಪಾರಿತೋಷಿಕವನ್ನೇ ತಂದು ಕೊಟ್ರಲ್ಲ. ವಿಶ್ವೇಶ್ವರಯ್ಯನವ್ರದ್ದು ಹಾಕ್ಕೊಳ್ಬಾರ್ದಾ? ಅವ್ರಿಗಿಂತ ಮಹನೀಯರು ಯಾರಿದ್ದಾರೆ? ನಮ್ಮಲ್ಲಿ ಕನ್ನಡ ಅಂತಂದರೆ ಸಾಹಿತಿಗಳು ಮಾತ್ರ, ಕನ್ನಡಿಗರು ಬೇರೆ ಯಾರೂ ಇಲ್ವಾ? ಪದ್ಯ ಗದ್ಯ ಬರೀದೇ ಇದ್ದರೆ ಯಾರು ಕನ್ನಡಿಗರಲ್ವಾ? ಈ ಥರ ಅವಿವೇಕ ಏನೇನೋ ಬೆಳೆದು ಬಿಡ್ತದೆ. ಹೀಗಾಗಿ ಏಕದೇಶೀಯವಾಗಿ ನೋಡ್ತಾರೆ, ಒಂದು ದೇಶಕ್ಕೆ ಸಮೃದ್ಧಿಯನ್ನು ಕೊಡ್ತಕ್ಕಂಥದ್ರೊಳಗೆ ಕಡೆ ಸಾಲು ಈ ಸೋಕಾಳ್ ಸಾಹಿತಿಗಳು. ಮೊದಲಿನ ಸಾಲಿನಲ್ಲಿ ರೈತರು, ಕಾರ್ಮಿಕರು, ವ್ಯಾಪಾರಿಗಳು, ಕೃಷಿಕರು, ದುಡಿಮೆ ಮಾಡುವವರು, ಇವರುಗಳು ಬರ್ತಾರೆ. ಹಾಗಾಗಿ ಆ ಥರ ಇರತಕ್ಕಂಥದ್ದು. ಇವರು ದೊಡ್ಡ ಫಿಗರ್ ಹೆಡ್ಸ್ ಅಂತ, ಇವ್ರ ಬಾಳು ಏನು ಅಂತ ದುರ್ಯೋಧನ ಕಂಡುಕೊಂಡು ಬಿಟ್ಟಿದ್ದ. ಅಂದರೆ ಅವನು ದೊಡ್ಡ ಶಾಸ್ತ್ರಗಳನ್ನು ಓದ್ಕೊಂಡವನಲ್ಲ, ಬಟ್ ಹ್ಯಾಸ್ ಸ್ಟಡೀಡ್ ಲೈಫ್, ಹ್ಯಾಡ್ ವಾಚ್ಡ್ ಲೈಫ್. ಆದರೆ ಅವನು ಕಲ್ತ್ಕೊಂಡು ಪಾಠ ಬೇರೆ, ಅವನಿಗೇನು ಬೇಕೋ ಅದನ್ನು ಕಲ್ತ್ಕೊಂಡ. ಇಟ್ ವಾಸ್ ಅ ವಂಡರ್ಫುಲ್ ಸ್ಟೂಡೆಂಟ್ ಆಫ್ ಪಾಲಿಟಿ. ಮೋಸ ವಂಚನೆ ಅದು ಮಾಡೋದೇ ಆದರೆ ಅಷ್ಟು ಚೆನ್ನಾಗಿ ಮಾಡಬೇಕು ಅನ್ನೋದನ್ನು ಸಕ್ರಮವಾಗಿ, ಸಾಂಗವಾಗಿ, ಸರಹಸ್ಯವಾಗಿ ಎಲ್ಲ ಸಂಪ್ರದಾಯ ಶುದ್ಧವಾಗಿ ಕಲ್ತ್ಕೊಂಡು ಬಿಟ್ಟಿದ್ದ. ಹಾಗಾಗಿ ನೋಡಿ, ಆಗ ಮಾಡಿದ ತೀರ್ಮಾನ ಒಂದು ಶ್ಲೋಕದಲ್ಲಿ ಮಾಡಿದ್ದು. ಮಹಾಭಾರತ ಯುದ್ಧ ಪರ್ಯಂತ ತಟಸ್ಥ ನೀತಿ ಅಂತ ಭೀಷ್ಮ ಅನುಸರಿಸ್ಕೊಂಡು ಬಂದಿದ್ದು ಇವನ ಕಡೆಗೆ ಆಯಿತು. ಆ ರೀತಿಯಾಗಿ ಭೀಷ್ಮನ ಬದುಕು ಏನಾಯಿತು ಅನ್ನೋದನ್ನು ನಾಳೆ ನೋಡೋಣ. ನಮಸ್ಕಾರ.